IVM. ಒಬ್ಬ ನಾಗರಿಕ ಸರ್ಕಾರದ ಜೊತೆ ನಗರಾಭಿವೃದ್ಧಿ ಮೇಲೆ ಹೇಗೆ ಕೆಲಸ ಮಾಡ್ಬೋದು, ನಮ್ಮ ಬೆಂಗಳೂರಿನ ಸಮಸ್ಯೆಗಳನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಬನ್ನಿ ಹರಟೆ ಹೊಡೆಯೋಣ ಅಶ್ವಿನ್ ಮಹೇಶ್ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲಾ ಮಾತಾಡೋಣ, ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್, ನಾನು ಸೂರ್ಯ, ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ. ಹರಟೆ ಅಂದ್ರೆ ಯಾರಕ್ ತಾನೇ ಇಷ್ಟ ಇಲ್ಲ? ಬೆಚ್ಚು ಕೂತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು ಜೊತೆಗೆ ಕಡ್ಲೆಕಾಯಿ ಕಡ್ಲೆಪುರಿ ಇದ್ರೆ ಇನ್ನೂ ಚಂದ. ಅದು ಇದು ಮಳೆ ಬೆಳೆ ಅವರು ಇವ್ರು ಹೀಗೆ ಲಂಗು ಲಗಾಮಿಲ್ದೆ ನಡೆಸೋ ಹರಟೆಗೆ ತಲೆ ಬೇರೆ ಸೇರ್ಕೊಂಡ್ರೆ ಹೇಗಿರುತ್ತೆ? ನಮಸ್ಕಾರ, ನಾನು ಪವನ್ ಶ್ರೀನಾಥ್. ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಈ ಸಮಸ್ಯೆಗಳು ಬೆಳೀತಾನೇ ಇವೆ, ಆದ್ರೆ ಅದರ ಪರಿಹಾರಗಳು ಸಾಕಾಗ್ತಾನೆ ಇಲ್ಲ. ಇದನ್ನ ನಾವು ಹೇಗೆ ಬದಲಾಯಿಸಬಹುದು? ನಮ್ಮ ಇವತ್ತಿನ ಗೆಸ್ಟ್ ಅಶ್ವಿನ್ ಮಹೇಶ್ ಅವರು ಕಳೆದ 14 ವರ್ಷದಿಂದ ಇದ್ರ ಬಗ್ಗೆ ಚಿಂತನೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಶ್ವಿನ್ ಅವರು ಅಟ್ಮಾಸ್ಫಿಯರಿಕ್ ಸೈನ್ಸಸ್ ಅಲ್ಲಿ PhD ಮಾಡಿ ನಾಸಾ ಗಾಡಾರ್ಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕ್ಲೈಮೇಟ್ ಸೈಂಟಿಸ್ಟ್ ಆಗಿದ್ರು. ಅದಕ್ಕಾಮೇಲೆ ಬೆಂಗಳೂರಿಗೆ ವಾಪಸ್ ಬಂದು ಸಿಟಿ ಡೆವಲಪ್ಮೆಂಟ್ ಮೇಲೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ರೂಪದಲ್ಲಿ. ಅವರು ಎಲೆಕ್ಷನ್ಸ್ ನಿಂತಿದ್ದಾರೆ, ಬೆಂಗಳೂರಿನ ಬಸ್ ಸರ್ವಿಸಸ್ ಮತ್ತು ಟ್ರಾಫಿಕ್ ವಿಷಯಗಳ ಮೇಲೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಕೆಲಸ ಮಾಡಿದ್ದಾರೆ. ಅವರು ಮ್ಯಾಪ್ ಯೂನಿಟಿ ಎಂಬ ಕಂಪನಿ ಮತ್ತು ಇಂಡಿಯಾ ಟುಗೆದರ್ ಎಂಬ ಮ್ಯಾಗಝೀನ್ ಸ್ಥಾಪಿಸಿದ್ದಾರೆ. ಇವತ್ತು ಅವರು ನನ್ನ ಕೋ-ಹೋಸ್ಟ್ ಗಣೇಶ್ ಚಕ್ರವರ್ತಿ ಮತ್ತು ಸೂರ್ಯಪ್ರಕಾಶ್ ಅವ್ರ ಜೊತೆ ಅವರ ಪ್ರಯಾಣದ ಸ್ವಲ್ಪ ಕಥೆಗಳು ಮತ್ತು ಸ್ವಲ್ಪ ಪಾಠಗಳನ್ನ ಹಂಚ್ಕೋತಾ ಇದ್ದಾರೆ. ಬನ್ನಿ ಕೇಳೋಣ ಒಂದು ಸಣ್ಣ ಬ್ರೇಕಿನ ನಂತರ. ಕರ್ನಾಟಕದ ಇತಿಹಾಸ, ಸಂಸ್ಕೃತಿ, ಶಿಕ್ಷಣ, ಆಡಳಿತ, ಆರ್ಥಿಕತೆ, ರಾಜಕೀಯ, ಮುನ್ನೋಟ ಬುಕ್ ಸ್ಟೋರ್ ಅಲ್ಲಿ ಈ ಎಲ್ಲಾ ವಿಷಯಗಳ ಮೇಲೆ ಅತ್ಯುತ್ತಮ ಪುಸ್ತಕಗಳು ನಿಮಗೆ ಸಿಗುತ್ತೆ. ಬೆಂಗಳೂರಿನ ಬಸವನಗುಡಿಯ DVG ರಸ್ತೆಯಲ್ಲಿ ಮುನ್ನೋಟ ಬುಕ್ ಸ್ಟೋರ್ ಪ್ರತಿ ತಿಂಗಳು 2 ಭಾನುವಾರ ಮಾತುಕತೆ ಅನ್ನೋ ಕಾರ್ಯಕ್ರಮ ಬೇರೆ ಬೇರೆ ವಿಷಯಗಳ ಮೇಲೆ ನಡೆಸುತ್ತಾರೆ. ನಿಮಗೆ ಅವಕಾಶ ಇದ್ರೆ ಖಂಡಿತ ಭಾಗವಹಿಸಿ. ನಮ್ಮ ತಲೆ-ಹರಟೆ ಕನ್ನಡ ಪಾಡ್ಕಾಸ್ಟ್ ಕೇಳಿಗರಿಗೆ ಮುನ್ನೋಟ ಬುಕ್ ಸ್ಟೋರ್ ಮತ್ತು munnota.com ವೆಬ್ಸೈಟ್ ಅಲ್ಲಿ ಪುಸ್ತಕಗಳ ಮೇಲೆ ಎಕ್ಸ್ಕ್ಲೂಸಿವ್ 10% ಆಫ್ ಸಿಗುತ್ತೆ. ಕೂಪನ್ ಕೋಡ್ ಹರಟೆ HARATE ಉಪಯೋಗಿಸಿ. ನಮಸ್ಕಾರ ಸೂರ್ಯ ಅವರೇ, ಇವತ್ತು ನಮ್ ಜೊತೆ ಡಾಕ್ಟರ್ ಅಶ್ವಿನ್ ಮಹೇಶ್ ಇದ್ದಾರೆ. ನಮಸ್ಕಾರ ಸರ್. ನಿಮ್ಮ ಸಮಯದಲ್ಲಿ ಬಿಡುವು ಮಾಡ್ಕೊಂಡ್ ಬಂದಿದ್ದೀರಾ, ತುಂಬಾ ಥ್ಯಾಂಕ್ಸ್. ಮೈ ಪ್ಲೆಷರ್. ನಮಸ್ಕಾರ ಗಣೇಶ್. ನಮಸ್ಕಾರ ಅಶ್ವಿನ್ ಅವರೇ. ಇವಾಗ ಈ ಕಾರ್ಯಕ್ರಮದ ಮುಂಚೆ ಈ ನಿಮ್ಮನ್ನ ಹೇಗ್ ಪರಿಚಯ ಮಾಡ್ಕೊಳ್ಬೇಕು ಅಂತ ಒಂದ್ ಮಾತಾಡ್ತಿದ್ವಿ. ಅವಾಗ ನೀವೊಂದು ತುಂಬಾ ಒಳ್ಳೆ ವಿಷಯ ಪ್ರಸ್ತಾಪಿಸಿದ್ರಿ. ಅದ್ರ ಬಗ್ಗೆನೇ ಸ್ವಲ್ಪ ಹೇಳಿ. ನೀವು ಪಬ್ಲಿಕ್ ಪಾಲಿಸಿ ಎಕ್ಸ್ಪರ್ಟಾ ಅಥವಾ ಸೈಂಟಿಸ್ಟಾ? ನೀವು ನಾಸಾದಲ್ಲಿ ಕೆಲಸ ಮಾಡಿದ್ದೀರಾ, 15 ವರ್ಷದಿಂದ ಪಬ್ಲಿಕ್ ಪಾಲಿಸಿ ಫೀಲ್ಡ್ ಅಲ್ಲಿ ಇದ್ದೀರಾ, ಎಜುಕೇಶನ್, ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಎಲ್ಲ ಕೆಲಸ ಮಾಡಿದ್ದೀರಾ. ಬಟ್ ನೀವು ನಿಮ್ಮನ್ನ ಹೇಗ್ ಕರ್ಕೋಬೇಕು ಅಂತ ಕೇಳಿದಾಗ ಒಂದ್ ಒಳ್ಳೆ ಉತ್ತರ ಕೊಟ್ರಿ. ಪ್ಲೀಸ್ ಅದ್ರ ಬಗ್ಗೆನೇ ಹೇಳಿ. ನಾನೊಂದು ಆರ್ಡಿನರಿ ಬೆಂಗಳೂರು ಸಿಟಿಸನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಧಾರಣವಾಗಿ ನಾವು ಇದ್ರ ಬಗ್ಗೆ ಯೋಚನೆ ಮಾಡುವಾಗ ಇವ್ರು ಯಾರು ಅವ್ರು ಯಾರು ಅಂತ ಕೇಳುವಾಗ ಪೀಪಲ್ಸ್ ಏನೇನ್ ಮಾಡಿದ್ದಾರೆ ಜೀವನದಲ್ಲಿ, ಬಿಸ್ನೆಸ್ ನಲ್ಲಿ ಆರ್ ಪರ್ಸನಲ್ ಅಕಾಂಪ್ಲಿಷ್ಮೆಂಟ್ಸ್, ಈ ತರ ಅದನ್ನ ಪ್ರಕಾರ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋದಂತ. ದಟ್ಸ್ ನಾಟ್ ಬ್ಯಾಡ್. ಬಟ್ ಸಾಧಾರಣವಾಗಿ ಒಬ್ರು ಒಂದು ನಗರದಲ್ಲಿ ಜೀವನ ಮಾಡುವಾಗ ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ದೇ ಕ್ಯಾನ್ ಡೂ ಜಸ್ಟ್ ಆಸ್ ಅ ಸಿಟಿಸನ್. ಅದನ್ನ ಮಾಡುವಾಗ ಐ ಡೋಂಟ್ ಥಿಂಕ್ ಸ್ಪೆಷಲ್ ಆಗ ಯಾವುದೋ ಒಂದು ಅಕಾಂಪ್ಲಿಷ್ಮೆಂಟ್ ಅದರಿಂದ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಆರ್ಡಿನರಿ ಪೀಪಲ್ ಕ್ಯಾನ್ ಡೂ ಮೋರ್. ದೇರ್ಫೋರ್ ಇಫ್ ದೇ ಡೂ ಮೋರ್, ಅದು ಇಟ್ ಶುಡ್ ನಾಟ್ ಬಿಕಮ್ ದೇರ್ ಡಿಸ್ಕ್ರಿಪ್ಷನ್. ಇಟ್ ಕ್ಯಾನ್ ಬಿ ಅನ್ ಎಕ್ಸಾಂಪಲ್ ಬಟ್ ನಾಟ್ ನೆಸೆಸರ್ಲಿ ಅ ಡಿಸ್ಕ್ರಿಪ್ಷನ್. ಅಂದ್ರೆ ಎಕ್ಸ್ಪರ್ಟ್ಸ್ಗೆ ಹೇಗೆ ನಾವು ಮಾನ್ಯತೆ ಕೊಡ್ತೀವೋ ಹಾಗೆ ಸಾಮಾನ್ಯ ಜನರ ಅನುಭವಗಳಿಗೂ ಒಂದು ಜಾಗ ಇದೆ ಡೆಮೋಕ್ರಸಿನಲ್ಲಿ. ಅದಕ್ಕೂ ನಾವು ಮಾನ್ಯತೆ ಕೊಡಬೇಕು. ಅದಕ್ಕಿಂತ ಜಾಸ್ತಿ ಅವರ ಪಾತ್ರ ವಹಿಸಬಹುದು ಅಂತಾನು ನೀವು ಹೇಳ್ತಾ ಇರೋದು. ಡೆಫಿನೆಟ್. ಅವ್ರ ಪಾರ್ಟಿಸಿಪೇಷನ್ ಹೇಗೆ ಎನ್ಕರೇಜ್ ಮಾಡೋದು, ಅದನ್ನ ನಾವು ಗ್ಲೋರಿಫೈ ಮಾಡ್ಬಿಟ್ಟು ಇವ್ರು ಮಾತ್ರ ಮಾಡಿದ್ದಾರೆ ಅವ್ರು ಮಾತ್ರ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಇದು ಎಲ್ರು ಮಾಡಬಹುದು. ಇಫ್ ಯು ಹ್ಯಾವ್ ಬೋತ್ ಆಫ್ ದೆಮ್ ಟುಗೆದರ್ ದೆನ್ ಇಟ್ಸ್ ಅ ಬೆಟರ್ ಥಿಂಗ್. ಎನಿ ಸಿಟಿ, ಎಸ್ಪೆಷಲಿ ಈ ತರ ಒಂದು ದೊಡ್ಡ ಮೆಟ್ರೋಪಾಲಿಸ್ ಆದ್ಮೇಲೆ ಮೇಯರ್ ಮೂಲಕನೋ, ಕೌನ್ಸಿಲ್ ಮೂಲಕನೋ, ಸ್ಟೇಟ್ ಗವರ್ಮೆಂಟ್ ಮೂಲಕನೋ ಟು ಬಿ ಏಬಲ್ ಟು ಮ್ಯಾನೇಜ್ ಸಚ್ ಅ ಲಾರ್ಜ್ ಪ್ಲೇಸ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್. ಇಟ್ ನೀಡ್ಸ್ ಮೆನಿ ಪೀಪಲ್ ಟು ಪಾರ್ಟಿಸಿಪೇಟ್. ಒಂದೊಂದು ವಾರ್ಡ್ ನಲ್ಲಿ, ಒಂದೊಂದು MLA ಕ್ಷೇತ್ರದಲ್ಲಿ, ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಟೌನ್ ಅಂಡ್ ಇನ್ ಡಿಫರೆಂಟ್ ಇಂಡಸ್ಟ್ರೀಸ್, ಡಿಫರೆಂಟ್ ಸೆಕ್ಟರ್ಸ್, ಎಜುಕೇಶನ್, ಹೆಲ್ತ್ ಕೇರ್,
ಇದರಲ್ಲಿ ಹೌ ಡು ಯು ಗೆಟ್ ಮೋರ್ ಪೀಪಲ್ ಟು ಪಾರ್ಟಿಸಿಪೇಟ್, ಇದೇ ಮುಖ್ಯ ಪ್ರಶ್ನೆ. ಅಂಡ್ ಇಫ್ ಯು ಬಿಲೀವ್ ಇನ್ ಪಾರ್ಟಿಸಿಪೇಷನ್, ಒಂದು ಮಾಡೆಲ್ ಮಾಡಬೇಕು. ನಾವು ಈಗ ರೆಪ್ರೆಸೆಂಟೇಷನ್ ಅಂತ ಒಂದು ಮಾಡೆಲ್ ಮಾಡಿದ್ವಿ, ಪಾರ್ಟಿಸಿಪೇಷನ್ ಇದುವರೆಗೂ ಸರಿಯಾಗಿ ಮಾಡೆಲ್ ಮಾಡಿಲ್ಲ, ಇನ್ನ ಆಗಿಲ್ಲ ನಮ್ಗೆ. ಇಫ್ ದಟ್ ಹ್ಯಾಪನ್ಸ್ ದೆನ್ ಆಕ್ಚುಲಿ ಡೆವಲಪ್ಮೆಂಟ್ ವಿಲ್ ಅಕ್ಸಲರೇಟ್. 15 ವರ್ಷ ಆಯ್ತಾ ಸರ್? 20 ವರ್ಷ ಆಯ್ತಾ ನೀವು ಪಬ್ಲಿಕ್ ಫೀಲ್ಡ್ ಬಂದು? 2005 I came back to India. ಓಕೆ. 14 ವರ್ಷ ಆಯ್ತು. 15 ವರ್ಷ. ಅದ್ರಲ್ಲಿ ನೀವು ಏನ್ ಬದಲಾವಣೆ ಕಂಡಿದ್ದೀರಾ? ಈ ಪಬ್ಲಿಕ್ ಪಾಲಿಸಿ ಡಿಸ್ಕೋರ್ಸ್ ಇರ್ಬೋದು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಪಾಲಿಟಿಕ್ಸ್ ನಲ್ಲಿ ಇರ್ಬೋದು, ದೊಡ್ಡ ಬದಲಾವಣೆ ಅಂತ ನಿಮ್ಗೆ ಕಾಣಿಸೋದು ಏನು? ಉತ್ತರ ಕೊಡ್ತೀನಿ, ಬಟ್ ದರ್ ಆರ್ ಗುಡ್ ಅಂಡ್ ಬ್ಯಾಡ್. ಗುಡ್ ಟು ದಟ್. ಅದರಲ್ಲಿ ನಮ್ಮ ಸಮಸ್ಯೆಗಳನ್ನ ಬೇರೆ ಯಾರೋ ಬಂದು ಪರಿಹರಿಸ್ತಾರೆ ನಂಬೋದು ಸಾಧ್ಯವಿಲ್ಲ. ಮೆನಿ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ದಟ್. ಬಟ್ ವೈ ಹ್ಯಾವ್ ದೇ ಅಕ್ಸೆಪ್ಟೆಡ್ ಇಟ್? Have they accepted it because they feel, ಅಯ್ಯೋ ಇದನ್ನೇ ಆಗ್ಬೋದಪ್ಪ ಬಿಡಪ್ಪ, ಇನ್ ಮೈ ಲೈಫ್ ಟೈಮ್ ಇಟ್ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ಬೆಟರ್ ಅಂತ ಕೆಲವರು ಹತಾಶ, ಯಾರು ಬರಲ್ಲ, ಏನೂ ಆಗಲ್ಲ, ಹತಾಶ, ಎಕ್ಸಾಕ್ಟ್ಲಿ ಆ ತರ ಒಪ್ಕೊಂಡಿರೋರು ಕೆಲವರು ಇದ್ದಾರೆ. ಅನದರ್ ಗ್ರೂಪ್ ಸೇಯಿಂಗ್, ಸರಿ ನಾವೇನೋ ಮಾಡ್ಬೇಕು ಬಿಕಾಸ್ ಬೇರೆ ಯಾರು ಬರಲ್ಲ, ಯಾರು ಬರ್ತಿಲ್ಲ, ಆ ಕಾರಣಕ್ಕೋಸ್ಕರ ವಿ ಮಸ್ಟ್ ಗೆಟ್ ಇನ್ವಾಲ್ವ್ಡ್ ಅಂಡ್ ಟ್ರೈ ಟು ಇಂಪ್ರೂವ್ ಥಿಂಗ್ಸ್ ಅಂತ ಒಪ್ಕೊಂಡಿರೋರು ಅನದರ್ ಇನ್ನೊಂದು ಗುಂಪಿದೆ. ಸೊ that's why I said the observation is the same. ಬೇರೆ ಯಾರು ಬರಲ್ಲ, ಏನಾಗ್ಬೇಕು ಅದು ನಾವೇ ಮಾಡ್ಬೇಕು ಅಂತ ಒಪ್ಕೊಂಡಿದ್ದಾರೆ ಜನ. ಕೆಲವರು ಒಪ್ಕೊಂಡಿದ ಮೇಲೂ ಏನು ಮಾಡಲ್ಲ, ಕೆಲವರು ಒಪ್ಕೊಂಡು ಯಾವ್ದಾದ್ರು ಮಾಡ್ತಾರೆ. ಏನ್ ಮಾಡ್ತಾರೆ? ಈ 15 ವರ್ಷದಲ್ಲಿ ನೋಡಿರೋ ಡಿಫರೆನ್ಸ್ ಅಂತ. ದಟ್ ಈಸ್ ಮೋರ್ ಅಂಡ್ ಮೋರ್ ಪೀಪಲ್ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ನೆಕ್ಸ್ಟ್ ಸ್ಟೆಪ್ ನಾವ್ ಯಾವ್ದಾದ್ರು ಮಾಡ್ಬೇಕಂತ ಇಫ್ ಮೋರ್ ಪೀಪಲ್ ಆ ತೀರ್ಮಾನ ಮಾಡಿದ್ರೆ ದೆನ್ ಆಕ್ಚುಲಿ ಯು ವಿಲ್ ಗೆಟ್ faster development. The main thing is in representative government ಒಂದು ಆಬ್ಸ್ಟಕಲ್ ಅಂತ ಹೇಳ್ಬೋದು, ಅಡಚಣೆ ಇದೆ ಡೆಫಿನೆಟ್ ಆಗ. ದಟ್ ಈಸ್ ಪೀಪಲ್ ಸ್ಟಾರ್ಟ್ ಥಿಂಕಿಂಗ್ ಐ ಡೋಂಟ್ ನೀಡ್ ಟು ಡೂ ಎನಿಥಿಂಗ್, ನನಗೆ ಜವಾಬ್ದಾರಿನೇ ಇಲ್ಲ, ನಾನು ಈ ಬಟನ್ ಪ್ರೆಸ್ ಮಾಡಿದ ಮೇಲೆ ಮಿಕ್ಕದೆಲ್ಲ ಬೇರೆಯವ್ರ ಜವಾಬ್ದಾರಿ. ಬಟ್ ದಟ್ ಹ್ಯಾಸ್ ನೆವರ್ ವರ್ಕ್ಡ್ ಆಲ್ ಓವರ್ ದ ವರ್ಲ್ಡ್ ಥ್ರೂ ಔಟ್ ಹಿಸ್ಟ್ರಿ. ಸಮ್ ಡಿಗ್ರಿ ಆಫ್ ಅದರ್ ಥಿಂಗ್, ಸಮಾಜದಿಂದಾನು, ಸ್ಟೇಟ್ ಮಾರ್ಕೆಟ್ ಸೊಸೈಟಿ ಅಂತ ಹೇಳ್ತೀವಿ, ಆಲ್ ಹ್ಯಾವ್ ಟು ಕಾಂಟ್ರಿಬ್ಯೂಟ್. ಅದು ಬಂದ್ರೆ ಡೆವಲಪ್ಮೆಂಟ್ ವಿಲ್ ಅಕ್ಸಲರೇಟ್. ಅದೊಂದು. ಎರಡನೇದು ನಾವು ವಿಕೇಂದ್ರೀಕರಣ ಅಂತ ಹೇಳ್ತೀವಿ. ಮುಖ್ಯಮಂತ್ರಿ ಬಂದು ಸ್ವಚ್ಛ ಭಾರತ್ ಮಾಡ್ಬೇಕಂತಲ್ಲ, ರೈಟ್? ಇಫ್ ಯು ಡೂ ದಟ್ ಜಾಬ್ ದೆನ್ ದಟ್ ಫ್ರೀಸ್ ಅಪ್ ಅದರ್ ಪೀಪಲ್ ಟು ಡೂ ಮೋರ್ ಲಾರ್ಜರ್ ಜಾಬ್ಸ್. ಹೌ ಡು ಯು ಕ್ರಿಯೇಟ್ ದಟ್, ರೈಟ್? ಇದಕ್ಕೆ ವಿಕೇಂದ್ರೀಕರಣ ಬೇಕು. ಬಟ್ ವಿಕೇಂದ್ರೀಕರಣ ಆಫ್ ಪವರ್ ಅಂಡ್ ವಿಕೇಂದ್ರೀಕರಣ ಆಫ್ ಪೈಸಾ ಎರಡು ಬೇಕು, ರೈಟ್? ನಮ್ ಕಡೆ ಒಂದಿದ್ರೆ ಇನ್ನೊಂದಿಲ್ಲ ಅಂತ. ದೇರ್ ಇಸ್ ಅ ಹ್ಯೂಜ್ ಸ್ಪೆಕ್ಟ್ರಮ್ ಆಫ್ ಸಚ್ ಥಿಂಗ್ಸ್, ವೆದರ್ ಇನ್ ಲಿಬರಲ್ ಡೆಮೋಕ್ರಸಿ ಆರ್ ಈವನ್ ಇನ್ ಚೈನಾನಲ್ಲಿ 1975-76 ನಲ್ಲಿ when they had this what a big leap, Deng Xiaoping said one interesting thing they decided in the party structure. If Beijing spends money, Beijing level nalli ಖರ್ಚಾದ್ರೆ the economy will grow at 4%. If provinces, ರಾಜ್ಯಗಳು, if they spend money, the economy will grow at 6%. ನಗರಗಳು, if they spend money, the economy will grow at 8%. Oh, wow. English ನಲ್ಲಿ the velocity of money ಅಂತ ಹೇಳ್ತೀವಿ. It's the same money. The velocity of money is greater in decentralization. ದೊಡ್ಡ ಚಂಕ್ಸ್ ಡೈರೆಕ್ಟ್ ಆಗಿ ಗವರ್ಮೆಂಟ್ ಆಗಿ ಬಂದ್ಬಿಡುತ್ತೆ ಲೋಕಲ್ ಲೆವೆಲ್ಗೆ. ವೆಲಾಸಿಟಿ ಆಗೋದಕ್ಕೆ ಟೈಮ್ ಕಮ್ಮಿ ಹಿಡಿಯುತ್ತೆ. ಟೈಮ್, ದಟ್ ಇಸ್ ದ ಮೇನ್ ಥಿಂಗ್. ಬಿಕಾಸ್ ಒಂದು ತೀರ್ಮಾನ ಮಾಡ್ಬೇಕಾಗಿದ್ರೆ ಯಾರ್ಯಾರು ಕೇಳ್ಬೇಕು, ಒಂದೊಂದು ಲೆವೆಲ್ ನಲ್ಲಿ ಹೌ ಮಚ್ ಅಡಿಷನಲ್ ವರ್ಕ್ ಇಸ್ ನೀಡೆಡ್, ಹೌ ಮಚ್ ಟೈಮ್ ಲ್ಯಾಪ್ಸಸ್, ಇದೆಲ್ಲ ಆದ್ಮೇಲೆ ಟು ಮೇಕ್ ಸಮಥಿಂಗ್ ಹ್ಯಾಪನ್ ಅಟ್ ಅ ಲೋಕಲ್ ಲೆವೆಲ್ ಇಸ್ ಫಾಸ್ಟರ್ ಇಫ್ ದ ಮನಿ ಇಸ್ ಅವೈಲಬಲ್ ಅಟ್ ದ ಲೋಕಲ್. ಈಗ BBMP ನೋಡಿದ್ರೆ 5 ಕೋಟಿಗೋ ಏನೋ 5 ಕೋಟಿಗೆ ಮೇಲೆ ಯಾವ ಕೆಲಸ ಇದ್ರು ಅದನ್ನ ರಾಜ್ಯ ಸರ್ಕಾರ ಕಳಿಸ್ಬಿಟ್ಟು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಲ್ಲಿ ಸ್ಯಾಂಕ್ಷನ್ ಆಗಿ ಬರಬೇಕು. ಕೆಲವಾರು ಫೈಲ್ಗಳು ಹಂಗೆ ಇದೆ. ಮೀನ್ ದೇವ್ ಗಾನ್ ಟು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಅದು ಬಂದಿರೋದಕ್ಕೆ ಕೆಲವ್ರಿಗೆ ಗೊತ್ತು, ಬಟ್ ನೋ ಬಡಿ ವಿಲ್ ಬಿ ಆಕ್ಟಿಂಗ್ ಆನ್ ಇಟ್ ಅನ್ಲೆಸ್ ಸಂಬಡಿ BBMP ಇಂದ ಯಾರಾದ್ರೂ ಹ್ಯಾಸ್ ಟು ಚೇಸ್ ದಟ್. ದಟ್ ಈಸ್ ಬೆಂಗಳೂರಿಗೆ ಇಷ್ಟು ಕಷ್ಟ ಆದ್ರೆ, ಒಂದ್ಸತಿ ನಾನು ಮಾಗಡಿನಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಹೋಗಿ ಬಂದೆ. ದೇ ಸೆಡ್, ಸರ್ ಮಾಗಡಿ ಬೆಂಗಳೂರಿಗೆ ಹತ್ರ ಇರ್ಬೋದು ಅಂತ ಫಿಸಿಕಲ್ ಡಿಸ್ಟೆನ್ಸ್ ಬಗ್ಗೆ ನೀವು ಹೇಳ್ಬೋದು, ಬಟ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಅಂತ ನೋಡಿದ್ರೆ ವಿ ಮೈಟ್ ಅಸ್ ವೆಲ್ ಬಿ ಇನ್ ಬೀದರ್. ಒಂದು ಫೈಲ್ ನಾನು ವಿಧಾನಸೌಧ ಕಳ್ಸಿದ್ರೆ ನಾನೇ ಅದನ್ನ ಚೇಸ್ ಮಾಡೋ ಹೋಗ್ಬೇಕು ಟು ಮೇಕ್ ಸಮಥಿಂಗ್ ಹ್ಯಾಪನ್, ಇಲ್ದ್ರೆ ಏನೂ ಆಗಲ್ಲ. ಬಟ್ ಐ ಆಮ್ ಸೇಯಿಂಗ್, ವೈ ನಾಟ್ ಲೆಟ್ ಈಚ್ ಲೋಕಲ್ ಕೌನ್ಸಿಲ್ do more with more money for them. ಅದೇ ಥರ್ಡ್ ಲೆವೆಲ್ ಆಫ್ ಡಿಸೆಂಟ್ರಲೈಸೇಷನ್ ಆಗೇ ಇಲ್ಲ. ಜನ ರೆಡಿ ಇದ್ದಾರೆ, ಬಟ್ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ನಾವೇನ್ ಹೇಳ್ತೀವಿ,
ಇವ್ರಿಗೆ ಯಾವ ಯೋಗ್ಯತೆನೂ ಇಲ್ಲ. ಅದೇ ಇವ್ರಿಗೆ ಹಣ ಕೊಟ್ರೆ ಸಾಕು. ಇಲ್ಲಲ್ಲ, ಇವ್ರು ಹಣ ಕೊಟ್ರೆ ಇರೋ ಹಣನೇ ವೇಸ್ಟ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಜಾಸ್ತಿ ಹಣ ಕೊಟ್ರೆ ಅದನ್ನು ವೇಸ್ಟ್ ಆಗ್ಬಿಡುತ್ತೆ. ಇದಕ್ಕಿಂತ ಒಳ್ಳೇದು ನಾವೇ ಎಲ್ಲ ಮಾಡ್ಬೋದು. ಇದು ಕೇಂದ್ರ ಸರ್ಕಾರದ ಪ್ರಾಬ್ಲಮ್, ರಾಜ್ಯ ಸರ್ಕಾರದ ಪ್ರಾಬ್ಲಮ್ ಸರ್? ಇಲ್ಲ, ಇದು ನಾಟ್ ಜಸ್ಟ್ ಅನ್ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್, ಇದು ಒಂದು ಡೆಲಿಬ್ರೇಟ್ ಎಕ್ಸ್ಕ್ಯೂಸ್ ಅಂತ ಹೇಳ್ಬೋದು. ಒಂದ್ಸತಿ ನಮ್ ಬೆಂಗಳೂರಿಗೆ ಒಂದು ಬೆಂಗಳೂರು ಮಿನಿಸ್ಟರ್ ಅಂತ ಒಬ್ರು ಇದ್ರು. ಯಾರಂತ ನಿಮಗೆ ಗೊತ್ತಾಗತ್ತೆ, ನಾವು ಟೋಪಿ ಎಲ್ಲ ಹಾಕೊಂಡು ಅವ್ರು ಒಂದ್ಸತಿ ನನಗೆ ಹೇಳಿದ್ರು, ಸರ್ ನೀವು ಯಾವಾಗ್ಲೂ ವಿಕೇಂದ್ರೀಕರಣ ಅಂತ ಹೇಳ್ತೀರಾ. ನಿಜವಾಗೂ ವಿಕೇಂದ್ರೀಕರಣ ಬಂದ್ಬಿಟ್ರೆ ಸರ್ಕಾರದಲ್ಲಿ ಯಾರ್ಯಾರೋ ಬಂದ್ಬಿಡ್ತಾರೆ. ಅಟ್ಲೀಸ್ಟ್ ಸದ್ಯಕ್ಕೆ ನಾವಿದ್ದೇವೆ. ಇವರು ಜೈಲಿಗೆ ಹೋಗಕ್ಕೆ ಒಂದು 5-6 ತಿಂಗಳ ಮುಂದೆ. ಸೊ ಇಟ್ಸ್ ಅ ಕನ್ವೀನಿಯಂಟ್ ಎಕ್ಸ್ಕ್ಯೂಸ್. ಅನ್ಫಾರ್ಚುನೇಟ್ಲಿ neither state government nor national government nor council ಎಲ್ಲರೂ ಈ ವಿಕೇಂದ್ರೀಕರಣ ಬಗ್ಗೆ ಮಾತಾಡುವಾಗ ನನ್ನ ಲೆವೆಲ್ ತನಕ ವಿಕೇಂದ್ರೀಕರಣ ಬೇಡ, ನನಗೆ ಕೆಳಗಡೆ ಬೇಡ. ಸೆಂಟರ್ ಇದ್ರೆ ರಾಜ್ಯನೇ ಬೇಡ, ರಾಜ್ಯ ಇದ್ರೆ ಕೌನ್ಸಿಲ್ನೇ ಬೇಡ, ಕೌನ್ಸಿಲ್ ಇದ್ರೆ ವಾರ್ಡ್ನೇ ಬೇಡ, ವಾರ್ಡ್ ಇದ್ರೆ ಜನರನ್ನೇ ಬೇಡ. ದಿಸ್ ಇಸ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ದಿಸ್ ದೇರ್ ಪ್ರಿಫರ್ಡ್. ಅನುಕೂಲ ಅವ್ರಿಗೆ ಅನುಕೂಲ. ಯಾ, ಅಂಡ್ ಆಲ್ಸೋ ಇದರಲ್ಲಿ ಇನ್ನೊಂದಿದೆ, ಇಫ್ ಯು ಚೇಂಜ್ ದ ಸಿಸ್ಟಮ್, ಇರೋರೇ ಇರ್ತಾರೆ ಅಂತ ನಂಬೋದಕ್ಕೆ ಸಾಧ್ಯವಿಲ್ಲ. ದಟ್ ಈಸ್, ಇಫ್ ಯು ಚೇಂಜ್ ದ ಸಿಸ್ಟಮ್, ದ ಕರೆಂಟ್ ರೆಪ್ರೆಸೆಂಟೇಟಿವ್ಸ್ ಮೇ ನಾಟ್ ಬಿ ದೇರ್. ದಟ್ ಈಸ್ ವೈ ದೇ ರೆಸಿಸ್ಟೆಡ್. ಕರೆಂಟ್ ಇಂಟ್ರೆಸ್ಟ್, ಕರೆಂಟ್ ಪವರ್ ಸೆಂಟರ್ಸ್ ಮಿಸ್ಅಲೈನ್ಮೆಂಟ್ ಇದೆ, ಫುಲ್ ವಾಶ್ ಔಟ್ ಆಗೋ ಚಾನ್ಸಸ್. ಅದೇ ಒಂದು ಚಿಕ್ಕ ವಾರ್ಡ್ ಕಮಿಟಿ ಮೀಟಿಂಗ್ ತಿಂಗಳು ನಡಿಬೇಕಂತ ಯಾವಾಗಿಂದೋ ಇದೆ. 27 years ಆಯ್ತು 74th ಅಮೆಂಡ್ಮೆಂಟ್ ಪಾಸ್ ಆಗಿ. 27 years. ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ಯಾವ ರಾಜ್ಯದಲ್ಲೂ ವಿಕೇಂದ್ರೀಕರಣ ಪೂರ್ತಿಯಾಗ ಇಂಪ್ಲಿಮೆಂಟ್ ಆಗಿಲ್ಲ. ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಅಂತ ಇರಬೇಕು ನಗರ ಯೋಜನೆ ಮಾಡಕ್ಕೆ ಅಂತ. ಅದನ್ನ ಮೋರ್ ದೆನ್ ಹಾಫ್ ದ ಸ್ಟೇಟ್ಸ್ ಅದನ್ನ ಎಸ್ಟಾಬ್ಲಿಷ್ ಕೂಡ ಮಾಡಿ, ಸೆಟಪ್ ಕೂಡ ಮಾಡಿಲ್ಲ. ಮಾಡಿಲ್ಲ. ಮಾಡಿರೋರು ಬರೀ ಚೆಕ್ ಬಾಕ್ಸ್ ತರ ಮಾಡಿದ್ದಾರೆ. ಒಂದ್ಸತಿ ಮಹಾರಾಷ್ಟ್ರದಲ್ಲಿ ಒಂದೇ ರೂಮ್ ನಲ್ಲಿ ನಾಗ್ಪುರ್, ಪುಣೆ, ಮುಂಬೈ ಮೆಟ್ರೋಪಾಲಿಟನ್ ಕಮಿಟಿ ಮೀಟಿಂಗ್ ಆಲ್ ಸೈಮಲ್ಟೇನಿಯಸ್ ಆಗ ಮಾಡಿ ಮಿನಿಟ್ಸ್ ಮಾಡ್ಕೊಳ್ಳಕ್ಕೆ 15 ನಿಮಿಷದಲ್ಲಿ ಎಲ್ಲ ಕಂಪ್ಲೀಟ್. ಆನ್ ಪೇಪರ್ ಇಟ್ ಎಕ್ಸಿಸ್ಟ್, ಇನ್ ಪ್ರಾಕ್ಟಿಸ್ ಇಟ್ ಡಸಂಟ್ ಎಕ್ಸಿಸ್ಟ್. ಇದನ್ನ ಯಾರೊಬ್ರು ಚಾಲೆಂಜ್ ಮಾಡಿದ್ದಾರೆ ಬಾಂಬೆ ಹೈಕೋರ್ಟ್ ನಲ್ಲಿ. 27 ವರ್ಷ ಆಯ್ತು, ಇದುವರೆಗೂ ಹಾಫ್ ಹಾರ್ಟೆಡ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಹೇಳ್ಬೋದು. ಬಟ್ ನಿಜವಾಗಿ ನೋಡಿದ್ರೆ ಇಂಪ್ಲಿಮೆಂಟೇ ಮಾಡಿಲ್ಲ. ಯಾವ ಕೇಳಿದ್ರು ಮಾಡ್ತಾ ಇದೀವಿ. ದಿಸ್ ಆನ್ಸರ್ ಮಾಡ್ತಾ ಇದೀವಿ is like the worst possible answer, because 100 kilometers ಹೋಗ್ಬೇಕಾಗಿದ್ರೆ even if you take one step you can say ಮಾಡ್ತಾ ಇದೀವಿ. ಆ ಸ್ಪೀಡ್ ನಲ್ಲಿ if you ಮಾಡ್ತಾ ಇದೀವಿ, if you continue that, ಒಂದು 1000 ವರ್ಷ ಆಗುತ್ತೆ to complete the journey. ಬಟ್ ಸರ್ಕಾರದಲ್ಲಿ ಆಲ್ ಓವರ್ ದ ವರ್ಲ್ಡ್ ಮಾಡ್ತಾ ಇದೀವಿ ಹೇಳಕ್ಕೆ ಸುಮಾರು ಜನ ಇರ್ತಾರೆ. ಹೌ ಡು ಯು ಗೆಟ್ ಅವೇ ಫ್ರಮ್ ದಟ್ ಟು ಸೇ ಇಷ್ಟು ದೂರ ಇದೀವಿ ಫ್ರಮ್ ಅವರ್ ಗೋಲ್? And that is changing and become accountable for that. ಇವಾಗ ಒಂದು ಪ್ರಶ್ನೆ ಬರೋದು, ಪಬ್ಲಿಕ್ ಪಾಲಿಸಿನಲ್ಲಿ ಸೀಕ್ವೆನ್ಸಿಂಗ್ ಅಥವಾ ಕೆಪಾಸಿಟಿ ಬಿಲ್ಡಿಂಗ್ ಅಂದ್ರೆ, ಒಂದು ಮಾಡಬೇಕು ಅಂದ್ರೆ, ಒಂದು ಸ್ಕೂಲ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ, ಒಂದು ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ, ಅಲ್ಲಿ ಸ್ವಲ್ಪ ಸಫಿಶಿಯಂಟ್ ಆಗಿ ಪೇಷಂಟ್ಸ್ ಇರಬೇಕು, ಸ್ಟೂಡೆಂಟ್ಸ್ ಇರಬೇಕು, ಟೀಚರ್ಗೆ ಒಂದು ಫೆಸಿಲಿಟಿ ಇರಬೇಕು. ಆ ತರ ನೆಸೆಸರಿ ಅಂಡ್ ಸಫಿಶಿಯಂಟ್ ಕಂಡೀಷನ್ಸ್ ಒಂದೇ ದಿನದಲ್ಲಿ ಬರೋದಿಲ್ಲ. ಅದೊಂದು ಅದಕ್ಕೂ ಒಂದು ಕಾಲಾವಕಾಶ ಬೇಕಾಗುತ್ತೆ. ಸೀಕ್ವೆನ್ಸಿಂಗು ಇದಾದ್ಮೇಲೆ ಇದು ಮಾಡಬೇಕು, ರೋಡ್ ಹಾಕೋದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಅಗಿಬೇಕು. ಆ ಥರನೂ ಈ ಡಿಸೆಂಟ್ರಲೈಸೇಷನ್ಗೆ ಆ ತರ ಏನಾದ್ರು ಕಂಡೀಷನ್ಸ್ ಇದೆಯಾ? ಕರೆಕ್ಟ್, ಐ ಮೀನ್ ಕೇಳ್ಬೋದು. ಬಟ್ ಐ ವಿಲ್ ಸೇ ಇಟ್ಸ್ ಲೈಕ್ ದಿಸ್. ಕೆಲವುದೆಲ್ಲ ಗುಂಪಾಗುವೆ ಮಾಡ್ಬೇಕು. ದಟ್ ಈಸ್, ಯು ಕೆನಾಟ್ ಸೇ ಸೀಕ್ವೆನ್ಸ್ ಆಗ ಮಾಡ್ಬೇಕು. ಈಗ ನಾವು ಐ ಗಿವ್ ಯು ಒನ್ ಎಕ್ಸಾಂಪಲ್. ಒಬ್ಬೊಬ್ರು ಮನೆ ಕಟ್ಟುವಾಗ, ಒಂದು ಲೇಔಟ್ ನಲ್ಲಿ ಮನೆ ಕಟ್ಟುವಾಗ ಎಲ್ರು ಒಂದೇ ಟೈಮ್ ನಲ್ಲಿ ಮನೆ ಕಟ್ಟೋದಿಲ್ಲ. ಕರೆಕ್ಟ್. ಫಸ್ಟ್ ಈ ಮನೆ ಬರುತ್ತೆ, ಅವ್ನ್ ರೋಡ್ ಮೇಲೆ ಮೆಟೀರಿಯಲ್ಸ್ ಎಲ್ಲ ಹಾಕೊಂಡು ಫುಟ್ಪಾತ್ ನ ಬ್ಲಾಕ್ ಎಲ್ಲ ಮಾಡ್ಕೊಂಡು ಮನೆ ಕಟ್ತಾನೆ. ಒಂದು ಸ್ಟೈಲ್ಗೆ ಫುಟ್ಪಾತ್ ಕಟ್ತಾನೆ. ನೆಕ್ಸ್ಟ್ ಹತ್ರ ಇರೋರು ಸ್ಟಾರ್ಟ್ ಮಾಡ್ತಾರೆ. ಇದೇ ಆಗತ್ತೆ. ಆ ಕಾರಣಕ್ಕೋಸ್ಕರ ಮತ್ತೆ ರೋಡ್ ಬ್ಲಾಕ್ ಇರುತ್ತೆ. ಫುಟ್ಪಾತ್ ಬಂದ ಮೇಲೆ ನೋಡಿದ್ರೆ ಈ ಫುಟ್ಪಾತ್ ಒಂಥರ ಇರುತ್ತೆ, ಆ ಫುಟ್ಪಾತ್ ಒಂಥರ ಇರುತ್ತೆ. ಇದು ಒಂದು ಹೈಟ್ ಇರುತ್ತೆ, ಅದು ಇನ್ನೊಂದು ಹೈಟ್ ಇರುತ್ತೆ. ಏನೇನೋ ರೋಡೇ ಬೇರೆ ಹೈಟ್ ಇರುತ್ತೆ. ಟುಗೆದರ್ ದಿಸ್ ಕೆನಾಟ್ ಫಾರ್ಮ್ ಅ ಕಮ್ಯುನಿಟಿ. ಒಂದು ರಸ್ತೆನಲ್ಲಿ ಎಲ್ಲಾ ಮನೆಗಳು ಯೂನಿಫಾರ್ಮ್ ಡಿಸೈನ್ ಗೆ ಸೈಮಲ್ಟೇನಿಯಸ್ ಆಗಿ ಬರಬೇಕು. ದಟ್ ಈಸ್, ಯು ಮಸ್ಟ್ ಬಿಲ್ಡ್ ಅ ಕಮ್ಯುನಿಟಿ, ನಾಟ್ ಅ ಹೌಸ್. ಬಟ್ ಈಗಲೂ ನಾವು ಸೈಟ್ ಅಲೋಕೇಶನ್ ಮಾಡ್ತಾ ಇದ್ವಿ. ಹೊಸದಾಗ ಕೆಂಪೇಗೌಡ ಲೇಔಟ್ ಅಂತ ಬಂದ್ರೆ 5000 ಸೈಟ್ಗಳು ಅಲಾಟ್ ಮಾಡ್ತೀವಿ ಅಷ್ಟೇ. ಯಾರು ಗೊತ್ತಿಲ್ಲ ಈ ಸೈಟ್ ಇಂದ ಯಾರಿಗೆ ಏನ್ ಪ್ರಯೋಜನ ಅಂತ. ಇನ್ಫ್ಯಾಕ್ಟ್ ದ ಸೈಟ್ ಬೈ ಸೈಟ್ ಕನ್ಸ್ಟ್ರಕ್ಷನ್ ಹ್ಯಾಸ್ ಡಿಸ್ಟ್ರಾಯ್ಡ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯಾ. ಗುಂಪಾಗಿ ಮಾಡಿದ್ರೆ more people could have
benefited from it, more houses could have been given to people, all sorts of things could have been done. But ಯಾಕೆ I pointed to this example ಅಂದ್ರೆ sequencing is not always a good thing. Some things have to happen together. However, ರಾಜ್ಯ ಸರ್ಕಾರದಲ್ಲಿ or ಕೇಂದ್ರ ಸರ್ಕಾರದಲ್ಲಿ ಲೋಕಲ್ ಕೌನ್ಸಿಲ್ ನಲ್ಲಿ ಇರೋವರಿಗೆ ಯೋಗ್ಯತೆನೇ ಇಲ್ಲ. ಫಸ್ಟ್ ಮುನ್ಸಿಪಲ್ ಕಾರ್ಡರ್ ಮಾಡ್ಬೇಕು. ಮುನ್ಸಿಪಲ್ ಕಾರ್ಡರ್ ಬಂದ ಮೇಲೆ ಅವ್ರಲ್ಲಿ ನಾವು ಒಂದು 5 ವರ್ಷ ಟ್ರೈನಿಂಗ್ ಎಲ್ಲ ಆದ್ಮೇಲೆ ಆಮೇಲೆ ಅವ್ರಿಗೆ ವಿಕೇಂದ್ರೀಕರಣ ಮೂಲಕ ಜವಾಬ್ದಾರಿ ಮತ್ತೆ ಹಣ ಎರಡು ಕೊಡ್ತೀವಿ ಅಂತ ಹೇಳ್ಬಹುದು. ಸೊ ದಟ್ ಇಸ್ ಒನ್ ಕೈಂಡ್ ಆಫ್ ಸೀಕ್ವೆನ್ಸಿಂಗ್. ದಟ್ ಇಸ್ ಯೋಗ್ಯತೆ ಇರೋ ತನಕ ಮಾಡಕ್ಕಾಗಲ್ಲ. ಬಟ್ ಐ ಡೋಂಟ್ ಥಿಂಕ್ ದಟ್ ಇಸ್ ಕರೆಕ್ಟ್. ವೆನ್ ವಿ ಬಿಕೇಮ್ ಇಂಡಿಪೆಂಡೆಂಟ್, ಜನರೆಲ್ಲ ಅರ್ಥ ಮಾಡೋ ಯೋಗ್ಯತೆ ಬಂದ ಮೇಲೆ ಅವ್ರಿಗೆ ವೋಟ್ ಕೊಡ್ತೀವಿ ಅಂತ ಹೇಳಿಲ್ಲ. ವಿ ಮಸ್ಟ್ ಮೇಕ್ ಅ ಡಿಸ್ಟಿಂಕ್ಷನ್ ಬಿಟ್ವೀನ್ ಡೆಮೊಕ್ರಾಟಿಕ್ ಚಾಯ್ಸಸ್ ಅಂಡ್ ಎಫಿಷಿಯಂಟ್ ಚಾಯ್ಸಸ್. ಕೆಲವುದೆಲ್ಲ ಎಫಿಷಿಯಂಟ್ ಆಗಿರ್ಬೇಕಂತ ಆ ಕಾರಣಕ್ಕೋಸ್ಕರ ಈ ತರ ಮಾಡ್ತೀವಿ ಆ ತರ ಮಾಡ್ತೀವಿ. ಕೆಲವುದೆಲ್ಲ ಡೆಮೊಕ್ರಾಟಿಕ್ ಆಗಿರ್ಬೇಕಂತ ಒಂದು ತೀರ್ಮಾನ ಮಾಡೋದು. ದೋಸ್ ಹ್ಯಾವ್ ಟು ಬಿ ಫಾರ್ ಎವ್ರಿಬಡಿ ಸೈಮಲ್ಟೇನಿಯಸ್ಲಿ. ಇವ್ರಿಗೆ ಮೊದಲೇ ಅವ್ರಿಗೆ ಆಮೇಲೆ ಅಂತ ಪ್ರಶ್ನೆ ಬರಬಾರದು. ಇನ್ನೊಂದು, ಕಾನೂನಲ್ಲಿ ಬಂದಿದೆ ಇದೆಲ್ಲ. ಇಟ್ಸ್ ನಾಟ್ ಅಶ್ವಿನ್ಸ್ ಅಭಿಪ್ರಾಯ. 24th ಅಮೆಂಡ್ಮೆಂಟ್ ಆಕ್ಟ್ ಪಾಸ್ ಆದ್ಮೇಲೆ ಕಾನೂನಲ್ಲಿ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿನಲ್ಲೇ ಯೋಜನೆಗಳು ಮಾಡಬೇಕು ಅಂತ ಇದೆ. ವಾರ್ಡ್ ಕಮಿಟಿಗಳು ಇರಲೇಬೇಕು ಅಂತ ಇದೆ. Right? So when a state government or any state government, ನಮ್ದು ಮಾತ್ರ ಅಲ್ಲ, when a state government doesn't do it, you cannot sit and say, is it correct? It is the law. If you don't think it should be the law, ಬದಲಾವಣೆ ಮಾಡಿ, you change it. Change the law. You change the law. ಕಾನೂನಲ್ಲಿ ಇರೋದನ್ನ ಇಂಪ್ಲಿಮೆಂಟ್ ಮಾಡಿ. ಯಾಕೆ ಇದು ಮುಖ್ಯ ಅಂತ, ವೈ ಇಟ್ ಹಸ್ ಬಿಕಮ್ ಅ ಪ್ರಾಬ್ಲಮ್ ಟುಡೇ ಇಸ್, ಈಗ ನಾವು ಸ್ಟೀಲ್ ಫ್ಲೈಓವರ್ ಅಂತ ಹೇಳ್ತೀವಿ. ಸ್ಟೀಲ್ ಫ್ಲೈಓವರ್ ಬಗ್ಗೆ ಯೋಚನೆ ಮಾಡಿರೋರು ಯಾರು? ಈ MPC ಇಲ್ಲ. ಅದು ಸರಿಯೋ ತಪ್ಪೋ ಅದು ಒಂದ್ ಪಕ್ಕ ಇಟ್ಬಿಡ. ಅದೇ ತರ ಎಲಿವೇಟೆಡ್ ಕಾರಿಡಾರ್ ಅಂತ ಅದ್ರ ಬಗ್ಗೆ ಯೋಜನೆ ಮಾಡಿರೋರು ಯಾರಂತ ಎಲ್ರಿಗೂ ಗೊತ್ತು. ಅವ್ರು ಡೆಫಿನೆಟ್ ಆಗಿ ಸ್ಟೇಟ್ ಗವರ್ಮೆಂಟ್ ಇಲ್ಲ. ಬಟ್ ಹಂಗಿರುವಾಗ MPCನೂ ಇಲ್ಲ, ಸ್ಟೇಟ್ ಗವರ್ಮೆಂಟ್ ಇಲ್ಲ, MPCನೂ ಇಲ್ಲ. ಹಂಗಿರುವಾಗ ಇನ್ನೊಬ್ರು ಕೆಲವರು ದೇ ಕ್ಯಾನ್ ಗೋ ಟು ದ ಕೋರ್ಟ್ ಅನ್ಸೆ, ಈ ತರ ದೊಡ್ಡ ದೊಡ್ಡ ಯೋಜನೆಗಳು MPC ಮೂಲಕನೇ ಬರಬೇಕು. ಅವ್ರು ಹೇಳೋದು ಸರಿ, ಕಾನೂನಲ್ಲಿ ಹಂಗೆ ಇದೆ. ಅಂಡ್ ಕೋರ್ಟ್ ನಲ್ಲೂ ಒಪ್ಕೊಂಡಿದ್ದಾರೆ. ಸೊ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ಇಸ್, ಅಡ್ಮಿನಿಸ್ಟ್ರೇಟಿವ್ಲಿ ವಿ ಆರ್ ಸೇಯಿಂಗ್ ನಮಗೆ ಈ ತರನೇ ಮಾಡೋ ಇಷ್ಟ ಇದೆ, ಬಟ್ ಕೋರ್ಟ್ ನಲ್ಲಿ ದೇ ಆರ್ ಸೇಯಿಂಗ್ ಆ ತರ ಮಾಡೋದು ಅನುಮತಿ ಇಲ್ಲ. You understand? So something has to give. ತುಂಬಾ ವರ್ಷಗಳಿಂದ ಈ ತರ ಒಂದು ಪುಷ್ ಅಂಡ್ ಪುಲ್ ಆಗ್ತಾ ಇದೆ. It is not recent also. Right? ನನ್ನ ಪ್ರಕಾರ 27 ವರ್ಷದಿಂದ ಹಿಂಗೆ ಇದೆ. And the reason is very simple. Money is power. That is, budget is power. So nobody will want to say, ನನಗಿರೋ ಅಧಿಕಾರನ ಬಿಟ್ಕೊಡ್ತೀನಿ ಬೇರೊಬ್ಬರಿಗೆ ಅಂತ. But actually what you should say is, ಕೆಲವ್ದು ಬಿಟ್ ಕೊಟ್ರೆ ದ ರೆಸ್ಟ್ ಆಫ್ ಮೈ ಜಾಬ್ ಐ ಕ್ಯಾನ್ ಡೂ ರಿಯಲಿ ಬೆಟರ್. ಅದೊಂದು. ಎರಡನೇದು, ಲೈಕ್ ಇನ್ ಇಂಗ್ಲೆಂಡ್ ಆರ್ ಇನ್ ಅಮೆರಿಕಾ, ಈ ತರ ಥ್ಯಾಚರ್, ರೇಗನ್ ಆ ತರ ಯಾರಾದ್ರು ಒಬ್ರು ಬರ್ತಾರೆ. ದಟ್ ಈಸ್ ಗವರ್ಮೆಂಟ್ ಇಸ್ ದಿ ಎನಿಮಿ ಅಂತ ಹೇಳ್ಕೊಂಡು ಯಾರಾದ್ರು ಬರ್ತಾರೆ. ಸರ್ಕಾರ ಇಷ್ಟು ದೊಡ್ಡದಾಗನೇ ಇರಬಾರ್ದು, ಸರ್ಕಾರ ಶುಡ್ ಫೋಕಸ್ ಓನ್ಲಿ ಆನ್ ಸರ್ಕಾರಿ ಕೆಲಸ, ಮಿಕ್ಕದೆಲ್ಲ ಅವ್ರು ಬಿಡ್ಬೇಕು, ಸರ್ಕಾರ ಶುಡ್ ಬಿ ಮೇಡ್ ಸ್ಮಾಲರ್ ಅಂತ ಹೇಳ್ಕೊಂಡು ಯಾರಾದ್ರು ಒಬ್ರು ಬರ್ತಾರೆ. ಇವತ್ತಿಲ್ದ್ರೆ ಕೂಡ ಅಟ್ ಸಮ್ ಪಾಯಿಂಟ್ ಇಟ್ ವಿಲ್ ಹ್ಯಾಪನ್. ಹಂಗಾದ್ರೆ ವಾಟ್ ಹ್ಯಾಪನ್ಸ್ ಇಸ್, ಇಟ್ ಡಸಂಟ್ ಹ್ಯಾಪನ್ ಇನ್ ಅ ನೈಸ್ ವೇ, ಇಟ್ ಡಸಂಟ್ ಹ್ಯಾಪನ್ ಇನ್ ಅ ಸ್ಟ್ರೀಮ್ಲೈನ್ಡ್ ವೇ. ಆಲ್ ಕೈಂಡ್ಸ್ ಆಫ್ ಥಿಂಗ್ಸ್ ಹ್ಯಾಪನ್ ಡ್ರಾಮ್ಯಾಟಿಕಲಿ. ಲೈಕ್ ಇಂಡಿಯಾದ ಗವರ್ಮೆಂಟ್ ಸೈಜ್ ಆಕ್ಚುಲಿ ದೊಡ್ಡದಿಲ್ಲ. ಪ್ರಾಬ್ಲಮ್ ಇಂಡಿಯಾದಲ್ಲಿ ಇರೋದು ಎಫಿಷಿಯಂಟ್, ಕರೆಕ್ಟ್. ಎಲ್ಲಿ ದೊಡ್ಡದಾಗಿ ದೊಡ್ಡದಿಲ್ಲ, ಎಲ್ಲಿ ದೊಡ್ಡದಾಗಿ ಇರಬಾರ್ದು ಅಲ್ಲಿ ದಟ್ ಈಸ್ ಏರ್ ಇಂಡಿಯಾನಲ್ಲಿ ದೊಡ್ಡದಾಗಿದೆ. ಏರ್ ಇಂಡಿಯಾನೇ ಇರ್ಬೇಕಾ ಯಾರು ಕೇಳಲ್ಲ. ಸೊ ಅದೂ ಒಂದು ಪಿರಮಿಡ್ ಕ್ವೆಶ್ಚನ್ ಇದೆ. ಸರ್, ನೀವು ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಬಗ್ಗೆನೂ ತುಂಬಾ ಕೆಲಸ ಮಾಡಿದೀರಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಟ್ಸ್ ಸಚ್ ಅ ಬರ್ನಿಂಗ್ ಪ್ರಾಬ್ಲಮ್ ಫಾರ್ ಬ್ಯಾಂಗ್ಳೂರ್. ಬರ್ನಿಂಗ್ ಪ್ರಾಬ್ಲಮ್ ಇಸ್ ಲೇಕ್ಸ್ ಆಕ್ಚುಲಿ. ಬಟ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಾವು ಸೆಪರೇಟ್ ಆಗಿ ಯೋಜನೆ ಮಾಡೋ ಸಾಧ್ಯವಿಲ್ಲ. ದಟ್ ಈಸ್, ನಗರದಲ್ಲಿ ಇರೋರಿಗೆ ಜೀವನ ಮಾಡಕ್ಕೆ ಸಮ್ ಥಿಂಗ್ಸ್ ದೇ ನೀಡ್, ಕೆಲಸಕ್ಕೆ ದೇ ನೀಡ್ ಸಮ್ ಥಿಂಗ್ಸ್. ಟ್ರಾನ್ಸ್ಪೋರ್ಟ್ ಇಸ್ ದ ಮೂವ್ಮೆಂಟ್ ಬಿಟ್ವೀನ್ ದೀಸ್ ಟೂ ಚಾಯ್ಸಸ್. ಒಂದು ಚಿಕ್ಕ ಮನೆ ಕೂಡ ಸೆಪರೇಟ್ ಆಗ ಕಟ್ಬೇಕು, 30-40 ಸೈಟ್ ನಲ್ಲಿ ಕಟ್ಬೇಕಾಗಿದ್ರೆ 60-70 ಲಕ್ಷಕ್ಕಿಂತ ಯು ವಾಂಟ್ ಗೆಟ್ ಲೋವರ್ ದನ್ ದಟ್. Even in an apartment in the city today, 30-40 lakhs at least, even the smallest apartment will cost. The other thing is, all over the world, in a big city, Bangalore ತರ ಒಂದು ದೊಡ್ಡ ನಗರದಲ್ಲಿ at least 30% of houses will be rental housing. ನಮ್ ಕಡೆ ರೆಂಟಲ್ ಹೌಸಿಂಗ್ ನೇ ಇಲ್ಲ. ದಟ್ ಈಸ್, ಅಸಂಪ್ಷನ್ ಈಸ್ ಯಾರು ಪರ್ಚೇಸ್ ಮಾಡ್ತಾರೋ ಅವರಿಂದಾನೇ ಕೆಲವರು ರೆಂಟ್ ಮಾಡ್ತಾರೆ ಅಂತ ಒಂದು
ಥಿಯರಿ ಆಗ್ತಾ ಇಲ್ವೋ, ನೋಬಡಿ ಇಸ್ ಇವನ್ ಟ್ರ್ಯಾಕಿಂಗ್ ವೆದರ್ ಇಟ್ ಇಸ್ ಹ್ಯಾಪನಿಂಗ್. ದೇರ್ ಇಸ್ ನೋ ರೆಂಟಲ್ ಹೌಸಿಂಗ್ ಮಾರ್ಕೆಟ್ ಅಟ್ ಆಲ್. ಹಿಂಗಿರುವಾಗ ಮೆನಿ ಪೀಪಲ್ ಆರ್ ಫೋರ್ಸ್ಡ್ ಟು ಲಿವ್ ವೇರ್ ಲ್ಯಾಂಡ್ ಇಸ್ ಚೀಪರ್, ವೇರ್ ಹೌಸಿಂಗ್ ಇಸ್ ಚೀಪರ್, ಔಟ್ಸೈಡ್ ದ ಸಿಟಿ, ಹೊರಗಡೆ. ಬಟ್ ಕೆಲಸ ಎಲ್ಲ ಇರೋದು ಇಲ್ಲ, ಎಕನಾಮಿಕ್ ಆಕ್ಟಿವಿಟಿ ಇರೋ ಸಿಟಿ ಒಳಗಡೆ, ಕೆಲವು ಕಡೆ ಸಿಟಿ ಒಳಗಡೆ, ಸಿಟಿನಲ್ಲಿ ಇನ್ ಸಮ್ ಸಿಟಿಯಲ್ಲಿ. Wherever there is economic activity, land value has become very high. Therefore, people have to go even further. ನಮ್ ಕಡೆ ಸಬರ್ಬನ್ ರೈಲ್ ಕೂಡ ಇಲ್ಲ. 1983 ನಲ್ಲಿ ಪ್ರಪೋಸ್ ಮಾಡಿರೋದು, ಇದುವರೆಗೆ ಆಗಿಲ್ಲ. ಒಂದ್ಸತಿ 2007 ನಲ್ಲಿ ನಾನು ಪ್ಲಾನಿಂಗ್ ಕಮಿಷನ್ ನಲ್ಲಿ ಕೇಳಿದೆ, ಇದುವರೆಗೆ ಅಟ್ಲೀಸ್ಟ್ ನಮ್ ಲೆಟರ್ ಅಟ್ಲೀಸ್ಟ್ ಓದಿದ್ದೀರಾ? ರೈಟ್. ದ ರಿಯಾಲಿಟಿ ಇಸ್ ದೀಸ್ ಥಿಂಗ್ಸ್ ಆರ್ ಟೇಕಿಂಗ್ ವೇ ಟು ಲಾಂಗ್. ಟ್ರಾನ್ಸ್ಪೋರ್ಟ್ ಬಗ್ಗೆ ನಾನು 2 things I have always said. We have to invest in buses and walking. Invest in walking. That is, ರೋಡ್ ಕಟ್ಟಕ್ಕೆ ಬಿಬಿಎಂಪಿ ಬಜೆಟ್ ನಲ್ಲಿ 700-800 ಕೋಟಿ ರೂಪಾಯಿ ಎವ್ರಿ ಇಯರ್ ಇರುತ್ತೆ. ಫುಟ್ಪಾತ್ ಗೆ ಇರೋದೇ ಇಲ್ವಾ? ತುಂಬಾ ಕಮ್ಮಿ. ಅಸ್ಯೂಮ್ಡ್ ದಟ್ ಎಲ್ಲೆಲ್ಲಿ ರೋಡ್ಗಳು ಬರ್ತೋ ಅಲ್ಲಿ ಫುಟ್ಪಾತ್ ಕಟ್ತೀವಿ. ಬಟ್ ಮೋಸ್ಟ್ಲಿ ಕಾಸ್ಟ್ ಓವರ್ ರನ್ ಅಂತ ಇರುತ್ತೆ, ಅದ್ರ ಫುಟ್ಪಾತ್ ಬಿಟ್ಬಿಡ್ತಾರೆ. ದಟ್ ಈಸ್ ಅದಕ್ಕೆ ಒಂದು 5-6 ವರ್ಷ ಹಿಂದೆ ವಿ ಮೇಡ್ ಒನ್ ಡೆಡಿಕೇಟೆಡ್ ಫುಟ್ಪಾತ್ ಬಜೆಟ್ ಅಂತ. ಕಟ್ಟೆ ಅವ್ರ ಮೇಯರ್ ಇದ್ದಾಗ ಐ ಥಿಂಕ್ ಸಮಥಿಂಗ್ ಲೈಕ್ ದಟ್ ಹ್ಯಾಪನ್. ದಿಸ್ ಟೆಂಡರ್ ಶೋರ್ ಅಂತ ಮಾಡ್ತೀವಿ. ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ, ಬಟ್ ಡೆಫಿನೆಟ್ಲಿ ಇರೋ ಜಾಗದಲ್ಲಿ ಇಲ್ಲೂ ನಿಮ್ಮ ಆಫೀಸ್ ಎದುರುಗಡೆ ನಾವು ದ ಫುಟ್ಪಾತ್ ಇಸ್ ಗುಡ್ ಕಂಪೇರ್ ಟು ಎನಿವೇರ್ ಎಲ್ಸ್ ಇನ್ ದ ಸಿಟಿ. ಮೊದಲ ಸತಿ ಇದನ್ನ ಪ್ರಪೋಸ್ ಮಾಡುವಾಗ 1500 ರಸ್ತೆಗಳಲ್ಲಿ ಇದು ಇರಬೇಕು ಅಂತ ಪ್ರಪೋಸ್ ಆಯ್ತು. ಕೊನೆಗೆ ಒಪ್ಕೊಂಡಿರೋದು 55. ಅದರಿಂದ ಇದುವರೆಗೂ 7 ವರ್ಷದಲ್ಲಿ ಮಾಡಿರೋದು 10-12. ಬಟ್ ಒಂದೇ ಸತಿ ಇಫ್ ವಿ ಜಸ್ಟ್ ಸೇ 1500 ರೋಡ್ಸ್ಗೆ ಬಜೆಟ್ ಮಾಡ್ಬಿಟ್ಟು ಪರವಾಗಿಲ್ಲ, 6-7 years ಆದ್ರೂ ಕೂಡ ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಮೇಕ್ ದಿ ಸಿಟಿ ಫುಲ್ಲಿ ವಾಕಬಲ್ ಅಂತ. ಇಫ್ ಯು ಡೂ ದ್ಯಾಟ್, ಮೆನಿ ಶಾರ್ಟ್ ಟ್ರಿಪ್ಸ್. ಈಗ ಒಂದು ಹತ್ರ ಇರೋ ಅಂಗಡಿಗೆ ಹೋಗೋ ಕೂಡ ಜನ ಸ್ಕೂಟರ್ ತಗೊಂಡು ಹೋಗುತ್ತೆ. ರೋಡ್ ಕ್ರಾಸ್ ಮಾಡಕ್ಕೆ ಗಾಡಿ ಬೇಕಾಗಿರುತ್ತೆ ಕೆಲವು ಟೈಮ್ಸ್, ಬಿಕಾಸ್ ಡಿವೈಡರ್ ಇದೆ, ರೋಡ್ ಇದೆ. ಹಂಗಿರುವಾಗ ಇನ್ವೆಸ್ಟ್ಮೆಂಟ್ ಇನ್ ಮೇಕಿಂಗ್ ಶಾರ್ಟ್ ಟ್ರಿಪ್ಸ್ ವಾಕಬಲ್, ಅದನ್ ಮೂಲಕ ಕೆಲವು ಶಾರ್ಟ್ ಟ್ರಿಪ್ಸ್ ಕಂತ ಗಾಡಿ ತಗೊಂಡು ಹೋಗೋರು ಗಾಡಿನ ಬಿಟ್ಟು ಆನ್ ಫುಟ್. ಅದೊಂದು. ಎರಡನೇದು ಬಸ್ ವಿಲ್ ಆಲ್ವೇಸ್ ಬಿ ಇಂಪಾರ್ಟೆಂಟ್. ಮೆಟ್ರೋ ಎಷ್ಟು ದೊಡ್ಡದಿದ್ರು ಕೂಡ ಇಟ್ ಕೆನಾಟ್ ಗೋ ಎವ್ರಿವೇರ್. ದಟ್ಸ್ ದ ರಿಯಾಲಿಟಿ. ಇಟ್ಸ್ ಅ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್. ಕೊನೆ ಮೆಟ್ರೋ ಸ್ಟೇಷನ್ ಇಂದ ಮನೆವರೆಗೂ ಆದ್ರೂ ಏನೋದೊಂದು ಬೇಕೇ ಬೇಕಾಗುತ್ತೆ. ಅದು ಮಾತ್ರ ಇಲ್ಲ. ಈಗ ಇಫ್ ಯು ಸಿ ಲಂಡನ್, ಇಷ್ಟು ದೊಡ್ಡ ಲಂಡನ್ ಮೆಟ್ರೋ ನೆಟ್ವರ್ಕ್ ಇದೆ, ಆದ್ರೂ ಕೂಡ ಬಸ್ಸಸ್ ಕ್ಯಾರಿ ಮೋರ್ ಪೀಪಲ್ ದೆನ್. ಓ ಹೌದಾ? ಬಿಕಾಸ್ ದ ಬಸ್ ಕ್ಯಾನ್ ಜಸ್ಟ್ ಗೋ everywhere. Orthogonal directions, especially ಒಂದು ರೇಡಿಯಲ್ ಲೈನ್ ಇದ್ರೆ ಅದರಿಂದ ಲೆಫ್ಟ್ ರೈಟ್ ಹೋಗಕ್ಕೆ ಯು ನೀಡ್ ಬಸ್ ಸಿಸ್ಟಮ್, ರೈಟ್? ಕ್ರಾಸ್ ಮಾಡಿ ಹೋಗಕ್ಕೆ ಕೂಡ, ನಾಟ್ ಜಸ್ಟ್ ಟು ಕನೆಕ್ಟ್ ಟು ದ ಮೆಟ್ರೋ. ಮೆಟ್ರೋಕ್ಕೆ ಈ ಪಕ್ಕದಿಂದ ಮೆಟ್ರೋಕ್ಕೆ ಆ ಪಕ್ಕ ಹೋಗಬೇಕಾಗಿದ್ರೆ ದಟ್ ಮೆಟ್ರೋ ಕೆನಾಟ್ ಬಿ ಬಿಲ್ಡಿಂಗ್ ಆಲ್ ಆಫ್ ದೋಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಬಸ್ಸಸ್ ವಿಲ್ ಆಲ್ವೇಸ್ ಬಿ ಇಂಪಾರ್ಟೆಂಟ್. ಒಂದು ಅಂದಾಜಾಗೆ ಹೇಳ್ಬೇಕಾಗಿದ್ರೆ ಜನಸಂಖ್ಯೆ, ದಟ್ ಈಸ್ ಫಾರ್ ಈಚ್ ಲ್ಯಾಕ್ ಆಫ್ ಪಾಪ್ಯುಲೇಷನ್, 1 ಲಕ್ಷ ಜನಸಂಖ್ಯೆಗೆ 120 ಬಸ್ಗಳಿರ್ಬೇಕು. That is the standard for good bus service. We have about 55 ಇದೆ. ಅರ್ಧ ಕೂಡ ಇಲ್ಲ, ಅರ್ಧನೂ ಆಗ್ಲಿಲ್ಲ. ಬಟ್ ದಿಸ್ ಇಸ್ ದ ಬೆಸ್ಟ್ ಇನ್ ಇಂಡಿಯಾ. ಬೆಂಗಳೂರು ಇಸ್ ದ ಬೆಸ್ಟ್ ಇನ್ ಇಂಡಿಯಾ, ಬಟ್ ಇಲ್ಲಿ ಕೂಡ ಅರ್ಧನೂ ಆಗ್ಲಿಲ್ಲ. And why I'm saying this is that is both the problem and it's both the good and the bad part. ಕೆಲವರು ಅದನ್ನ ನೋಡ್ಬಿಟ್ಟು ಬೆಂಗಳೂರು ಇಸ್ ದ ಬೆಸ್ಟ್ ಇನ್ ಇಂಡಿಯಾ ಅಂತ ಹೇಳಿ. But the truth is, you may be the best in India, but ardhanu agilla. That is also true. So you have to have, it is better to have global standard and say ಏನ್ ಆಗ್ಬೇಕು. ಸೊ ನಾವು ಈ ಸ್ಟೀಲ್ ಫ್ಲೈಓವರ್ ಕಟ್ಟಕ್ಕೆ ಒಂದು 2,000 ಕೋಟಿ ಅಂತ ಒಂದು ಬಜೆಟ್ ಬಂತು. ಆ 2,000 ಕೋಟಿಗೆ you could have what somewhere in the range of 4,000 buses, which would have almost double the bus fleet. Correct. And closer to that and it goal would have served the whole city. ಹೌದು. ಅಂಡ್ 120 ಅನ್ನೋ ಒಂದು ಗೋಲ್ಗೆ ಹತ್ರ ತಗೊಂಡು ಹೋಗಿರ್ತಾರೆ. ಸೊ ದ ರೀಸನ್ ಐ ಆಮ್ ಸೇಯಿಂಗ್ ಇಸ್ ಅವರ ಒಂದು ಬಜೆಟ್ ಬಗ್ಗೆ ಒಂದು ಮೈಂಡ್ ಸೆಟ್ ಆಗಿಬಿಟ್ಟಿದೆ. 10,000 ಕೋಟಿ ಅಂತ ಮೆಟ್ರೋ ಕಟ್ತೀವಿ, 1,000 ಕೋಟಿ ಅಂತ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ, hundreds of crores ಅಂತ ಅಂಡರ್ ಪಾಸ್ಗಳು, ಫ್ಲೈಓವರ್ಗಳು ಕಟ್ತೀವಿ, 10 ಕೋಟಿ ಅಂತ ಸೈಕ್ಲಿಂಗ್ ಲೈನ್ ಕಟ್ತೀವಿ, 1 ಕೋಟಿಗೆ ಫುಟ್ಪಾತ್ ಕಟ್ತೀವಿ. ವೈ ನಾಟ್ ಆಸ್ಕ್ 800 ಕೋಟಿಗೆ ಫುಟ್ಪಾತ್ ಕಟ್ಟಿದ್ರೆ ಹೌ ವಿಲ್ ಇಟ್ ಚೇಂಜ್ ದ ಸಿಟಿ? ರೈಟ್. So budget nalli we must not think the size of the money and the size of and the choice should be related. In fact, 1,000 crores can now, if we make footpath, the city will become fantastic.
For 5,000 crores, if we do buses instead of underpasses and overpasses, the city will become fantastic. But ಅದಕ್ಕೆ budget ಬಗ್ಗೆ we must start thinking differently. ಬಸ್ ಪ್ರಶ್ನೆ ಬಂದಾಗ ಸರ್ ರೀಸೆಂಟ್ ಕಾಂಟ್ರವರ್ಸಿ ಇನ್ನೊಂದು ಹೇಳ್ತೀನಿ. ವೋಲ್ವೋನಲ್ಲಿ ಲಾಸ್ ಇದೆ ಅದೇ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ನನ್ನ ಪ್ರಕಾರ ಈ ಹಳೆ ಬಸ್ಗಳನ್ನ ಬಿಟ್ಟು ಫುಲ್ ಫ್ಲೀಟ್ ಅನ್ನು ವೋಲ್ವೋ ಮಾಡ್ಬೇಕು. ಅದೇ ನನಗೂ ಅನ್ಸ್ತು. ಯಾಕೆ ಇದ್ರ ಬಗ್ಗೆ ಫುಲ್ ಫ್ಲೀಟ್ ಅನ್ನು ವೋಲ್ವೋ ಮಾಡ್ಬಿಟ್ಟು ಯು ಕೆನಾಟ್ ಸೇ ಪರ್ ಕಿಲೋಮೀಟರ್ 18 ರೂಪಾಯಿ ಅಂತ. ಫುಲ್ ಫ್ಲೀಟ್ ಅನ್ನ ವೋಲ್ವೋ ಮಾಡ್ಬಿಟ್ಟು ನಾನ್ ವೋಲ್ವೋ ಫ್ಲೀಟ್ ಗೆ ಯಾವ ಚಾರ್ಜ್ ಇದೋ ಅದೇ ಚಾರ್ಜ್ ಅನ್ನ ಮೇಂಟೈನ್ ಮಾಡ್ಬೇಕು. ಇಟ್ ವಿಲ್ ಲೂಸ್ ಮನಿ, ಗ್ಯಾರಂಟಿ ಇಟ್ ವಿಲ್ ಲೂಸ್ ಮನಿ, ಬಟ್ ಇಟ್ ವಿಲ್ ಇಂಪ್ರೂವ್ ಮೆನಿ ಥಿಂಗ್ಸ್ ಇನ್ ದ ಸಿಟಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೂಲಕ ಸರ್ಕಾರದಲ್ಲಿ ಪ್ರಾಫಿಟ್ ಮಾಡಬೇಕು ಆರ್ ಅಟ್ ಲೀಸ್ಟ್ ಲಾಸ್ ಮಾಡಬಾರದು ಅಂತ ಒಂದು ಅಭಿಪ್ರಾಯ ಇದೆ. ಬಟ್ ದಟ್ ಇಸ್ ರಾಂಗ್. ಇಟ್ ಇಸ್ ರಾಂಗ್. It will affect many other things. Correct. Today we are not able to run that system well because ಅದಕ್ಕೆ ಬೇಕಾಗಿರೋ ಹಣ ಸರ್ಕಾರದಿಂದ it is not available to BMTC. BMTC ಇದು ತಪ್ಪು ಮಾಡ್ತಾರೆ, ಅದು ತಪ್ಪು ಮಾಡ್ತಾರೆ ಹೇಳೋದು there's no use. BMTC is a delivery. ಇರೋ ಹಣದಿಂದ ಏನೇನ್ ಮಾಡ್ಬೋದು ಅದನ್ನ ಮಾಡ್ತಾರೆ. ಮೇ ಬಿ there is some inefficiency that you cannot help. The inefficiency is built into our system. Any general administration system will have inefficiency. Right? If you say fisheries secretary is going to be the managing director of BMTC, there will be a learning curve and all of those kinds of things. It will be there in the fisheries department also. So in a way, that is a whole another administrative reform. That's a very question. But even in BMTC, if you tell them ಇಷ್ಟೇ ಹಣ ಇರುತ್ತೆ, ನೀವು ಇಷ್ಟೇ ಚಾರ್ಜ್ ಮಾಡಬಹುದು, ಬಟ್ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ನಾವು ಕೊಡಲ್ಲ, then BMTC will say, then how can we run the bus? And also ನಾವು ಒಂದು ತಪ್ಪು ಮಾಡ್ಬಿಟ್ಟಿದ್ವಿ. ಇದು ವರ್ಷ BMTC 40 ಕೋಟಿ ಪ್ರಾಫಿಟ್ ಬಂತು, 4 ಕೋಟಿ ಮೇಲೆ ಲಾಸ್ ಆಗಿಲ್ಲ ಅಂತ ರಿಸಲ್ಟ್ಸ್ ಡಿಕ್ಲೇರ್ ಮಾಡೋ ತರ BMTC ರಿಸಲ್ಟ್ಸ್ ಡಿಕ್ಲೇರ್ ಮಾಡೋದು. ಎಕ್ಸಾಕ್ಟ್ಲಿ. BMTC should be declaring level of service, frequency of service, right? ಫ್ಲೀಟ್ ಎಷ್ಟು ದೊಡ್ಡದಾಯ್ತು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಸರ್ವೆ, ಇದೆಲ್ಲ ಡಿಕ್ಲೇರ್ ಮಾಡ್ಬೇಕು. ಆಕ್ಚುಲಿ ಇದೆಲ್ಲ ಆಗ್ತಾನೆ ಇಲ್ಲ. Instead, we are looking at the books, accounting books of BMTC as though that is important. What is the big deal? Steel flyover kodo subsidy na BMTC kodre 10 ವರ್ಷದಕ್ಕೆ they will be able to run an operation without losses. ₹1 ಖರ್ಚಿಗೆ bang for the buck ಅಂತ ಹೇಳ್ತೀವಿ. Where do you get the most value? ಇಷ್ಟು ಖರ್ಚು ಮಾಡಿದ್ರೆ ಜಾಸ್ತಿ ಪ್ರಯೋಜನ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೇಕು. And we must think across sector also. Because of vehicular pollution, if there is air quality problem, health department ಖರ್ಚದಿಂದ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಗೆ allocations ಮಾಡಬಹುದಾ ಅಂತಾನು ಕೇಳಬೇಕು. That is, but that kind of budgeting has not come yet in India. That is multi-sectoral budgeting. ಅದನ್ನು ಬೇಕು. So transport ಬಗ್ಗೆ I'll say only this much, that first housing and transport have to be thought of together. ಇದೆರಡು ಬಗ್ಗೆ ಜೊತೆಗೆ ನಾವು ಯೋಜನೆ ಮಾಡಬೇಕು. The most important things in transport are walking and bus. Everything else will come only after that. ಅದ್ರ ಜೊತೆನೆ ಜನರು ಹೋದಾಗ ನಾರ್ಮಲ್ ಆಗಿ ಅವ್ರಿಗೆ ಬೇಕಾಗಿರೋದು ಅವರು ಹುಡ್ಕೊಂಡೇ ಹೋಗ್ತಾರೆ. ಬಟ್ ಸರ್ಕಾರ ಅಂತ ಪಾಲಿಸಿ ಮಾಡ್ಬೇಕಾದ್ರೆ ಇವೆರಡನ್ನ ಒಟ್ಟಿಗೆ ಇಟ್ಕೊಂಡು ಮಾಡಿದ್ರೆ ಲಾರ್ಜರ್ ಗುಡ್ ಆಗುತ್ತೆ ಅಂತ. ಮಾಡಿದ್ರೇನೆ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ದೇರ್ ಇಸ್ ನೋ ಅದರ್ ವೇ. ಈ ಅಂಡರ್ ಪಾಸ್ ಮಾಡಿ ಏನು ನೋ ಪ್ರಾಬ್ಲಮ್ ಇಸ್ ಗೋಯಿಂಗ್ ಟು ಬಿ ಸಾಲ್ವ್ ಬೈ ಅಂಡರ್ ಪಾಸ್. ಇನ್ನೊಂದು ಕೆರೆ ಕಟ್ಬಹುದು. ಕೆಲವರು ಅಂಡರ್ ಪಾಸ್ ಕೆರೆ ತರ ಆಗ್ಬಿಟ್ಟಿದೆ. ನ್ಯಾಚುರಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ನಮ್ಮ ನಗರದಲ್ಲಿ ಒಬ್ರು ಇದ್ರು, ಇನ್ನೂ ಇದ್ದಾರೆ. ಅದನ್ನ ನಾನು ಅಗೇನ್ ಸ್ವಲ್ಪ ಒಂದ್ಸತಿ ನನಗೆ ಮಾತಾಡುವಾಗ ಆಸ್ಮಿ, ನನ್ನ ಹೆಸರಿಗೆ ಒಂದು ಅಂಡರ್ ಪಾಸ್ ಕಟ್ಟಿದ್ದಾರೆ, ನನ್ನ ಹೆಸರನ್ನ ತೆಗಿಬೋದಾ ಇದರಲ್ಲಿ? ಅಂಡರ್ ಪಾಸ್ ಇಸ್ ಬೀಂಗ್ ನೇಮ್ಡ್ ಆಫ್ಟರ್ ಹಿಮ್. ಹಿಸ್ ಕ್ವೆಶ್ಚನ್ ವಾಸ್, ಕ್ಯಾನ್ ಮೈ ನೇಮ್ ಬಿ ರಿಮೂವ್ಡ್? ಸೊ ಐ ಸೆಡ್, ಯಾಕೆ ಸರ್? ಸರ್ ಇಲ್ಲ, 4 ವರ್ಷ ಆಯ್ತು, ಇನ್ನೂ ಕನ್ಸ್ಟ್ರಕ್ಷನ್ ಕೂಡ ಆಗಿಲ್ಲ, ಮರ್ಯಾದೆ ಹೋಗ್ತಾ ಇದೆ. ನಾನು ಅವ್ರಿಗೆ ಹೇಳಿದೆ, ನೀವೊಂದು ಕೆಲಸ ಮಾಡಿ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಒಂದು ಪ್ಲಾಕ್ ತರ, ಅದನ್ನ ತೆಗೆದ್ಬಿಡಿ, ನೀವೇ ತೆಗೆದ್ಬಿಡಿ. ಡೋಂಟ್ ಹ್ಯಾವ್ ಟು ಮೇಕ್ ರಿಕ್ವೆಸ್ಟ್ and all that. Nobody will notice. So I'm saying, when we make intersection in like rapid construction technologies, all over the world, ಒಂದು ಇಂಟರ್ಸೆಕ್ಷನ್ ನಲ್ಲಿ ಅಂಡರ್ ಪಾಸ್ ಕಟ್ಟಬೇಕಾಗಿದ್ರೆ ಈಗ ಯೂಶುವಲಿ ದೇ ಆರ್ ಡೂಯಿಂಗ್ ಇಟ್ ಇನ್ 48 to 72 hours. So in the leading rapid construction technologies can make underpasses built in 48 to 72 hours. Hours ಅಲ್ಲ ಸರ್? Hours. 3 ದಿನ, not days. Days ಕೊಡಲ್ಲ, months ಕೊಡಲ್ಲ, hours. Of course, you can say that is the exception. That is really high speed, high quality, high speed construction. But ಸಾಧಾರಣವಾಗ 4 weeks, 6 weeks, you can make an underpass.
ನಾವೇ ಕೂಡ ಹೊಸೂರು ರೋಡ್ ನಲ್ಲಿ ಅಯ್ಯಪ್ಪ ಟೆಂಪಲ್ ಜಂಕ್ಷನ್ ನಲ್ಲಿ ಅಂಡರ್ ಪಾಸ್ ಕಟ್ಟುವಾಗ ಅಟ್ ದ ಟೈಮ್ ನಾನು ಸರ್ಕಾರದಲ್ಲಿದ್ದೆ. ಆ ಟೈಮ್ ನಲ್ಲಿ ಈ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ ಮೂಲಕ ಪ್ರೀ ಫ್ಯಾಬ್ರಿಕೇಟ್ ಮಾಡಿ ಲೆಟ್ಸ್ ಒಂದು ಟ್ರೈ ಮಾಡೋಣ ಅಂತ ವಿ ಮೇಡ್ ದಟ್ ಎಫರ್ಟ್. In one direction, it opened in 7 weeks. In the second direction, it opened in 10 weeks. In 70 days, both of them opened. Both are still there on the main road. Main road alle. ಈಗಿರೋ ಟೆಕ್ನಾಲಜಿ ಮೂಲಕ ಇನ್ನೂ ಕೂಡ ವೈಡರ್ ಅಂಡರ್ ಪಾಸಸ್ ಕ್ಯಾನ್ ಬಿ ಪ್ರಿಫ್ಯಾಬ್ರಿಕೇಟೆಡ್ ಅಂಡ್ ಡನ್. ಬಟ್ ಅದಾದ್ಮೇಲೆ BBMP did not adopt that technology for any subsequent underpass work. So once in a while, ಯಾವುದೋ ಒಂದು ನಾವು ಸರಿಯಾಗಿ ಮಾಡಿದ್ರು ಕೂಡ ಅದರಿಂದ ಆಟೋಮ್ಯಾಟಿಕ್ ಆಗಿ ನೆಕ್ಸ್ಟ್ that doesn't become the standard. ಈಗ ಟೆಂಡರ್ ಶೋರ್ ಕೂಡ ಅಲ್ಲಿ ರಿಚ್ಮಂಡ್ ರೋಡ್ಗೂ ರೆಸಿಡೆನ್ಸಿ ರೋಡ್ಗೂ ಮಧ್ಯದಲ್ಲಿ ಈ ಪಕ್ಕ ಟೆಂಡರ್ ಶೋರ್ಸ್ ಇದೆ, ಆ ಪಕ್ಕ ಟೆಂಡರ್ ಶೋರ್ ಇದೆ. ಕೌನ್ಸಿಲ್ ನಲ್ಲಿ ನೀವೇ ತೀರ್ಮಾನ ಮಾಡಿದೀರಾ, ರೋಡ್ ಅಂದ್ರೆ ಹಿಂಗಿರ್ಬೇಕು, ಫುಟ್ಪಾತ್ ಅಂದ್ರೆ ಹಿಂಗಿರ್ಬೇಕು. ಇದನ್ನ ಎರಡನ್ನೂ ಕನೆಕ್ಟ್ ಮಾಡೋ ರೋಡ್ ನಲ್ಲಿ ಯಾಕೆ ಇದು ಕಾಣಿಸ್ತಾ ಇಲ್ಲ? when a project is done in a nice way or in a better way, the learning from that is not widely applied. ಇದಕ್ಕೆ ಮಾತ್ರ ಏನೋ ಆಗ್ಬಿಟ್ಟಿದೆ, ಏದೋ ತಪ್ಪು ಮಾಡ್ಬಿಟ್ಟಿದ್ದೀವಿ, ಇದನ್ನ ಚೂಸ್ ಮಾಡಿದೀವಿ. ಇಟ್ಸ್ ಆಲ್ಮೋಸ್ಟ್ ಲೈಕ್ ತಪ್ಪು ಮಾಡಿ ಇದನ್ನ ಚೂಸ್ ಮಾಡಿದೀವಿ ಅಂತ. Right? Please excuse us, we will not repeat it. But I'm saying Convent Road, I think it's Convent Road ನಲ್ಲಿ Convent Road footpath is like a joke. ಫುಟ್ಪಾತ್ ಇಲ್ಲ, ಫುಟ್ಪಾತ್ ಇದೆ, that is materials ಇದೆ, ಗ್ರಿಲ್ ಇದೆ, ಫುಟ್ಪಾತ್ ಇಲ್ಲ. That is once in Yes Prime Minister, I'm sure you guys watch Yes Prime Minister ನಲ್ಲಿ ಒಂದು ಎಪಿಸೋಡ್ ಇದೆ. ಒಂದು ಹೊಸ ಹಾಸ್ಪಿಟಲ್ ಬಂದ ಮೇಲೆ ಅದನ್ನ ಮಿನಿಸ್ಟರ್ ಇನ್ಸ್ಪೆಕ್ಟ್ ಮಾಡಕ್ ಹೋಗ್ತಾರೆ. ಫ್ಯಾಂಟಾಸ್ಟಿಕ್ ಹಾಸ್ಪಿಟಲ್, ಎಲ್ಲ ಇದೆ, ಶೈನಿಂಗ್ ಎಕ್ವಿಪ್ಮೆಂಟ್, ಬೆಡ್, ಒಂದೇ ಒಂದು ಪೇಷಂಟ್ ಯಾರು ಇಲ್ಲ. ಈ ಮಿನಿಸ್ಟರ್ ಅದನ್ನ ಇನ್ಸ್ಪೆಕ್ಟ್ ಮಾಡುವಾಗ ದ ಅಡ್ಮಿನಿಸ್ಟ್ರೇಷನ್ ಆಲ್ಸೋ ಯಾವುದೋ ಒಂದು ದೇ ವಿಲ್ ಗಿವ್ ಎಕ್ಸ್ಪ್ಲನೇಷನ್ ಆಲ್ಸೋ ಫಾರ್ ದಿಸ್. ಸರ್ ಒಳ್ಳೇದಾಯ್ತು, ಪೇಷಂಟ್ ಯಾರು ಇಲ್ಲ, ಈ ವರ್ಷ ನಾವು UK's ಕ್ಲೀನೆಸ್ಟ್ ಹಾಸ್ಪಿಟಲ್ ಅಂತ ಒಂದು ಅವಾರ್ಡ್ ನಮ್ಗೆ ಸಿಕ್ಕಿದೆ. ಏನೇ ಇದ್ರು ಕೂಡ ನಾವು ಹೇಗೆ ಅದನ್ನ ಮೆಜರ್ ಮಾಡ್ತೀವಿ. ಇಫ್ ಯು ವಾಂಟ್ ಟು ಬಿಕಮ್ ದ ಕ್ಲೀನೆಸ್ಟ್ ಹಾಸ್ಪಿಟಲ್, ಪೇಷಂಟ್ ಅವಶ್ಯಕತೆ ಇಲ್ಲ. ಪೇಷಂಟ್ ಇಸ್ hindrance. Absolutely. So this minister asks the thing, but the main function hospital ಇರೋದೇ ಪೇಷಂಟ್ಸ್ ಗಳನ್ನ ಹೀಲ್ ಮಾಡಕ್ಕಲ್ವಾ? It is a place to heal the sick. ಅದರಲ್ಲಿ the administrator will say that's not necessarily true. That is ಇಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇದೆ, ರೈಟ್? ಇನ್ನೊಂದು ಕೇಳ್ತಾರೆ, ಇದುವರೆಗೆ ಯಾರು ನೋಟಿಸ್ ಮಾಡಿಲ್ವಾ ಇದನ್ನ? ಇಲ್ಲಲ್ಲ, ನಾವು ಹೊರಗಡೆ ಇರೋ ಸ್ಕ್ಯಾಫೋಲ್ಡಿಂಗ್ ಎಲ್ಲ ಹಂಗೆ ಬಿಟ್ಬಿಟ್ಟಿದೀವಿ, so that people think it is still under construction. So why I'm telling this is, I mean, actually Yes Prime Minister is a great series. Public policy lessons ತುಂಬಾ ಇದೆ. Why I'm saying this is, anything can be defended. ಏನ್ ಬೇಕೋ you can do and say ಹಿಂಗೆ ಮಾಡ್ಬೇಕು. Justification ಏನಾದ್ರು ಸಿಕ್ಕೇ ಸಿಗುತ್ತೆ ಎಲ್ಲದಕ್ಕೂ. Correct, but and also if your measurement is cleanest hospital, that's what you will get. If your measurement is people are being cured, that's what you will get. ಇದರಲ್ಲಿ ದೂರದಿಂದ ಡಿಸ್ಟೆನ್ಸ್, ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಅಂತ ಮೊದಲು ಹೇಳಿದೆ. ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಇಸ್ ದ ರೀಸನ್ ವೈ ದೀಸ್ ಥಿಂಗ್ಸ್ ಆರ್. ಯಾರಿಗ್ ಗೊತ್ತದು? ನಿಜವಾಗ್ಲೂ ಯಾರಿಗ್ ಗೊತ್ತು? ನಾನು ಇನ್ನೊಂದು ಐ ಗಿವ್ ಯು ಒನ್ ಮೋರ್ ಥಿಂಗ್. ಬಿಫೋರ್ ವಿ ಡಿಡ್ ಆಲ್ ದಿಸ್ ಬಸ್ ರಾಷನಲೈಸೇಷನ್, ಬಿಗ್ 10 ಎಲ್ಲ ಬರೋದಕ್ಕೆ ಮುಂಚೆ ಒಂದ್ಸತಿ BMTC ನಲ್ಲಿ ಐ ಸೆಡ್, ಓಕೆ, ನಾನೊಂದು ಚಿಕ್ಕ ಕ್ವಿಜ್ ಕೊಡ್ತೀನಿ. ಈ BMTC ಆಫೀಸ್ ಒಳಗಡೆ ಸ್ಟಾಫ್ ಗೆ ಐ ವಿಲ್ ಟೆಲ್ ಬಸ್ ನಂಬರ್, ಯು ಮಸ್ಟ್ ಟೆಲ್ ಎಲ್ಲಿಂದ ಎಲ್ಲಿ ಹೋಗುತ್ತೆ. ಬಿಕಾಸ್ ಬಸ್ಗಳು ಬರ್ತಾ ಇದೆ ಅಲ್ವಾ, 14C ಅಂತ ಬರುತ್ತೆ. ಯಾರಿಗೆ ಗೊತ್ತು 14C ಎಲ್ಲಿಂದ ಎಲ್ಲಿ ಹೋಗುತ್ತೆ ಅಂತ? ದೇರ್ಸ್ ನೋ ಸಿಸ್ಟಮ್. ಮೆಟ್ರೋ ಬಗ್ಗೆ ನಾವು ಯೋಚನೆ ಮಾಡುವಾಗ ದ ಫುಲ್ ಮೆಟ್ರೋ ಸಿಸ್ಟಮ್, ಯು ಕ್ಯಾನ್ ಇಮ್ಯಾಜಿನ್ ದ ಫುಲ್ ಸಿಸ್ಟಮ್, ಕಣ್ಮುಂದೆ ಬರುತ್ತೆ, ಕಣ್ಮುಂದೆ ಮ್ಯಾಪ್ ಬರುತ್ತೆ. ಬಸ್ ಹಂಗಿಲ್ಲ. ನಮ್ಮ ಏರಿಯಾನಲ್ಲಿ ಇರೋ ಬಸ್ ಬಗ್ಗೆ ನಮ್ಗೆ ಯಾವುದೋ ಒಂದು ಸ್ವಲ್ಪ ಗೊತ್ತು, ಮಿಕ್ಕದೆಲ್ಲ ಯಾರಿಗೂ ಗೊತ್ತಿಲ್ಲ. ಸೊ ನಾನೇನ್ ಹೇಳಿದೆ, ಬಸ್ಗೂ ಆತರ ಒಂದು ಸಿಸ್ಟಮ್ ಮಾಡೋಣ. ಸರ್ಕ್ಯುಲರ್ ರೂಟ್, ರೇಡಿಯಲ್ ರೂಟ್, ನೇಬರ್ಹುಡ್ ಬಸ್, ಮೂರೇ, ದಟ್ಸ್ ಆಲ್. ಸರ್ಕ್ಯುಲರ್, ರೇಡಿಯಲ್, ನೇಬರ್ಹುಡ್. ಅದಕ್ಕೆ ಬಿಗ್ 10 ಬಿಗ್ ಸರ್ಕಲ್ ಅಂಡ್ ಚಕ್ರ, ಇದು ಮೂರು ಅದ್ ಮೂಲಕ ಮಾಡಿರೋದು. ಸೊ ಇದು ಮಾಡೋದಕ್ಕೆ ಮುಂಚೆ ನಾನು ಇನ್ ದಿಸ್ ಕ್ವಿಜ್ ನಾನೊಂದು ನಂಬರ್ ಕೊಡ್ತೀನಿ, ನೀವು ಯಾವ ಬಸ್ ಇದು ಎಲ್ಲಿಂದ ಎಲ್ಲಿ ಹೋಗುತ್ತೆ ಅಂತ ಗಿವ್ ಮಿ ಅನ್ ಆನ್ಸರ್ ಅಂತ. ಕೆಲವು ಗೆಸ್ಟ್ಗಳಾದ್ಮೇಲೆ ಐ ಸ್ಟಾರ್ಟೆಡ್ ಆಡಿಂಗ್ ನಂಬರ್ಸ್ ದಟ್ ಡೋಂಟ್ ಎಕ್ಸಿಸ್ಟ್. ಆದ್ರೂ ಕೂಡ ಅವ್ರು ಗೆಸ್ ಮಾಡ್ತಾ ಹೋಗ್ದು. So the problem is, if even people in BMTC do not know what the numbering system is, right? 147C ಅಂತ ಬಂದ್ರೆ ಈ 147 ಗೆ ಏನ್ ಅರ್ಥ, C ಗೆ ಏನ್ ಅರ್ಥ ಅಂತ ಕೇಳಬಹುದು. If there is no meaning, there is no easy way to ಅದನ್ನ ಜ್ಞಾಪಕ
ಆಗುವೇ ಇಲ್ಲ. ದಟ್ ಈಸ್ ದ ಪ್ರಾಬ್ಲಮ್. ಈ ಬೇರೆ ತರ ಮಾಡೋಣ, 12 ರೇಡಿಯಲ್ ರೂಟ್ಸ್. ದಟ್ ಈಸ್ ಉತ್ತರಹಳ್ಳಿಯಿಂದ ರೋಡ್ ನಂಬರ್ 3 ಹೋಗೋ ಗಾಡಿ ಉತ್ತರಹಳ್ಳಿ 3 ಅಂತ ಇರಬೇಕು. ಉತ್ತರಹಳ್ಳಿಯಿಂದ ರೋಡ್ ನಂಬರ್ 4 ಹೋಗೋ ಗಾಡಿ ಉತ್ತರಹಳ್ಳಿ 4 ಅಂತ ಇರಬೇಕು. ಅದ ನಂಬರ್ ನೋಡಿ ಇಮಿಡಿಯೇಟ್ ಆಗಿ ನಮಗೆ ಅರ್ಥ ಮಾಡ್ಕೋಬಹುದು ಎಲ್ಲಿ ಹೋಗ್ತಾ ಇದೆ. ಬಸ್ ಕಲರ್ ನೋಡಿ ಕೂಡ ಯು ಶುಡ್ ಬಿ ಏಬಲ್ ಟು ಟೆಲ್. ಸ್ಟ್ರೈಟ್ ಲೈನ್ ಬಸ್ಸಸ್ ಈ ಕಲರ್ ಇದೆ, ಸರ್ಕ್ಯುಲರ್ ಬಸ್ಸಸ್ ಈ ಕಲರ್ ಇದೆ, ಅಂಡ್ ನೇಬರ್ಹುಡ್ ಬಸ್ಸಸ್ ಈ ಕಲರ್ ಇದೆ. Because all these things are, then you can remember the full system. ನನಗೂ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನನ್ನ ಏರಿಯಾನಲ್ಲಿ ಬಸ್ ಹೇಗೆ ಕೆಲಸ ಮಾಡುತ್ತೋ ಅದೇ ತರ ಅಲ್ಲೂ ಇರುತ್ತೆ. ನಾನು ತುಮಕೂರು ರೋಡ್ಗೆ ಹೋದ್ರೆ ಅಲ್ಲೂ ರೇಡಿಯಲ್ ಬಸ್ ಇರುತ್ತೆ, ಸರ್ಕ್ಯುಲರ್ ಬಸ್ ಇರುತ್ತೆ, ನೇಬರ್ಹುಡ್ ಬಸ್ ಇರುತ್ತೆ. ಐ ಜಸ್ಟ್ ನೀಡ್ ಟು ಫೈಂಡ್ ದಟ್ ಒನ್ ಬಸ್. ಇಫ್ ಐ ಡೋಂಟ್ ನೋ ಬಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡೋದು, ಬಸ್ ನ ಬಿಟ್ಟು ನಾವು ಬೇರೆ ಆಪ್ಷನ್ಸ್ ತಗೋತೀವಿ. Hi everybody, welcome to another great week on the IVM Podcast Network. If you're not following us on social media, please make sure you do. We're IVM Podcast on Twitter, Facebook, and Instagram. On our social media, one of the things we do is if you send us a screenshot of what you're listening to, we will repost it on our social network so that people can see that what people are listening to. Put us some comments and we'll respond to them. Also want to let people know that we're still hiring. We're looking for producers, content creators, audio engineers, developers, designers, and business roles, and basically all kinds of other things. Go to the careers page on ivmpodcast.com or send us an email at careers@indusvox.com. Wanted to announce 2 new shows that we are starting. Tech Careers in the New and Agla Station Adulthood. Tech Careers in the New is a brand new podcast presented by Accenture. It's hosted by our very own Shiladitya Mukhopadhyay, my co-host on Shunya One. On this show, he's talking to Accenture leaders about the latest and greatest in the world of technology and gives exclusive tips on technology careers, how to grab opportunities and stay relevant. Watch out for fortnightly episodes on Wednesdays starting July 3rd. The other new show that we're launching this week is an exciting show called Agla Station Adulthood, where best friends Ritasha Rathore and Ayushi Amin ride through the various stations of life. Whether you're in your mid-20s, just entering them, or about to cross into the next decade, tune into this fun show. On the Seen and the Unseen, author and researcher Manu Pillai returns, this time to have an in-depth conversation about his new book, The Courtesan, the Mahatma, and the Italian Brahmin. They discuss an extremely wide range of topics from Italian sages to Gandhian principles to what India would have looked like without the British invasion. On Keeping It Queer, Naveen and Farhad are joined by our producer at IVM and stand-up comedian Abbas Moment to discuss straight pride. Continuing our producer special on paperback, we have our producer Madhuri Advani talking about storytelling and her intervention into various spaces through stories. On the Edges and Sledges Cricket Podcast, DJ and Varun discuss the match between India and Afghanistan and delve into a deeper conversation with Michelle St. Patrick Hewitt from West Indies and James Butler, host of the Cricket Badger radio show podcast. On States of Anarchy, writer and columnist Devika Kher joins Hamsini to talk about the lack of jobs the world over, the gender disparity at workplaces, and the possible solutions to them. On the Pragati podcast, environmental researcher Lingaraj Jayaprakash joins Pawan to talk about climate change, air pollution, and the looming water crisis. On The Origin of Things, Chuck narrates a story of hills, college memories, and deadly encounters. Will you be able to guess the brand before Chuck reveals it? And with that, let's continue with your show. ಸರ್, ಇದು ಮುಂದಿನ ಸಹಜವಾದ ಪ್ರಶ್ನೆ. ಅಂದ್ರೆ ಇದನ್ನೆಲ್ಲ ಪ್ಲಾನ್ ಮಾಡೋದಕ್ಕೆ ಡೇಟಾ ಬೇಕಾಗುತ್ತೆ. ಎಷ್ಟು ಜನ ಬಸ್ ಯೂಸ್ ಮಾಡ್ತಾ ಇದಾರೆ, ಯಾವ್ಯಾವ ಡಿಸ್ಟೆನ್ಸ್ ಟಿಕೆಟ್ ತಗೊಳ್ತಾ ಇದಾರೆ, ಅದಕ್ಕೆಲ್ಲ ಅದು ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡೋರ್ಗೆ ಎಲ್ಲರಿಗೂ ಗೊತ್ತು. ಅದು ಡೇಟಾ ತುಂಬಾ ಸೀಕ್ರೆಟಿವ್ ಆಗಿರುತ್ತೆ, ಅಥವಾ ಅವ್ರಿಗೆ ಸಿಕ್ಕಿದ್ರು ಅವ್ರಿಗೆ ಹೇಗೆ ಯೂಸ್ ಮಾಡ್ಕೋಬೇಕು, ಅನಲೈಸ್ ಮಾಡಬೇಕು ಅಂತಾನೆ ಕೆಪಾಸಿಟಿ ಇರೋದ್ರಿಲ್ಲ. ಅದಕ್ಕೆ ನೀವು ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಅದ್ರ ಬಗ್ಗೆ ನೀವು ಮ್ಯಾಪ್ ಯೂನಿಟಿ ಅಂತ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದೀರಾ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಐ ವಿಲ್ ಟಾಕ್ ಅಬೌಟ್ 2 things. ಇದರಲ್ಲಿ there are 2 issues. ಒಂದು ಡೇಟಾ ಇಟ್ ಸೆಲ್ಫ್, ದಟ್ ಈಸ್ ಒಂದು ನಗರದ ಅಭಿವೃದ್ಧಿಗೋಸ್ಕರ ನಗರ ಬಗ್ಗೆ ಯಾವ್ದಾದ್ರು ಯು ಶುಡ್ ನೋ. ಸುಮ್ಮನೆ ಇದು ಮಾಡ್ತೀವಿ ಅಂತ ಇಲ್ಲ. ಅಂಡ್ ಆಲ್ಸೋ ಯಾವ್ದಾದ್ರು ಮಾಡಿದ್ರೆ ಇಸ್ ಇಟ್ ಹೆಲ್ಪಿಂಗ್, ಅದಕ್ಕೂ ಯು ನೀಡ್ ಡೇಟಾ. ಮೆನಿ ಪೀಪಲ್ ವಿಲ್ ಟೆಲ್ ಯು, ಓ ಬೆಂಗಳೂರು ಇಸ್ ಗ್ರೋಯಿಂಗ್ ಸೋ ಫಾಸ್ಟ್, ಇಷ್ಟು ಬೇಗ ಆಗತ್ತೆ ಅಂತ ಯಾರು ನೋಬಡಿ ಆಂಟಿಸಿಪೇಟೆಡ್. ಅದಕ್ಕೆ ಈ ತರ ಇದ್ವಿ. ಈ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟವ್ರು ಯಾರು? ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಕೊಟ್ಟಿಲ್ಲ, ಅದು ಬೇರೆ ವಿಷಯ. ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟವ್ರು ಯಾರು? ರೈಟ್, ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತು ಎಲ್ಲೆಲ್ಲೋ ಏನೇನಿದೆ ಅಂತ. ಬಟ್ ಅದನ್ನ ಯೋಜನೆಗಳಲ್ಲಿ ಯೂಸ್ ಮಾಡಿರ್ಲಿಲ್ಲ ಅಂತ ಆ ಸ್ಟೆಪ್ ತಗೊಂಡಿಲ್ಲ. ಸೊ ದೇರ್ ಇಸ್ ಆಲ್ವೇಸ್ ಲಾಟ್ಸ್ ಆಫ್ ಡೇಟಾ. ಬಸ್ ಟಿಕೆಟ್ ತಗೊಳ್ಳೋರು ಇದ್ದಾರೆ ಅಲ್ವಾ, ಅದರಿಂದ ನಿಮ್ಗೆ ಗೊತ್ತಾಗತ್ತೆ ಎಲ್ಲೆಲ್ಲಿ ಇದೆ ಅಂತ. I don't think demand itself, knowing the demand is the problem. The problem is not using that data. Right? ಇದಕ್ಕೆ state capacity, I don't know what the equivalent term is, state capacity. That is ಯೋಗ್ಯತೆ, ಒಂಥರ ಸರ್ಕಾರದಲ್ಲಿ ಕೆಲಸಗಳು ಮಾಡೋ ಯೋಗ್ಯತೆ ಇರಬೇಕು. I don't blame the employees alone. You need training. Municipal administration
ಇಟ್ಸ್ ಲೈಕ್ ಎಂಜಿನಿಯರಿಂಗ್, ಇಟ್ ಇಸ್ ಲೈಕ್ ಮೆಡಿಸಿನ್, ಇಟ್ ಇಸ್ ಲೈಕ್ ವೇರಿಯಸ್ ಥಿಂಗ್. ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಬೇಕು, ಅದು ನಾವು ಕೊಡ್ತಾ ಇಲ್ಲ. ಪೀಪಲ್ ಟೇಕ್ ಒನ್ ಎಕ್ಸಾಮ್ ಅಂಡ್ ಕಮ್. ಎಕ್ಸಾಮ್ಗೂ ಕೆಲ್ಸಕ್ಕೂ ಸಂಬಂಧ ನೋ, ತುಂಬಾ ವ್ಯತ್ಯಾಸ ಅಲ್ಲ. ಡಿಫರೆಂಟ್ ಪ್ಲಾನೆಟ್ ಅದು. ಆ ಎಕ್ಸಾಮ್ ಮೂಲಕ ಇಫ್ ಯು ಕಮ್ ಟು ಅ ಜಾಬ್, ದೇರ್ ಇಸ್ ನೋ ವೇ ಇನ್ ದ ವರ್ಲ್ಡ್ ಯು ಕ್ಯಾನ್ ಡೂ ದಟ್ ಜಾಬ್ ವೆಲ್. ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಕೊಡ್ಲೇಬೇಕು. ಬಟ್ ನಾವು ಮಾಡ್ತಾ ಇಲ್ಲ ಸದ್ಯಕ್ಕೆ. ದೇರ್ ಇಸ್ ನೋ ಮುನ್ಸಿಪಲ್ ಕಾರ್ಡರ್. ಫರ್ಗೆಟ್ ಅಬೌಟ್ ಮುನ್ಸಿಪಲ್ ಟ್ರೈನಿಂಗ್. ಅದು ಬೇರೆ ದೇಶಗಳಲ್ಲಿ ಸರ್ ಮುನ್ಸಿಪಲ್ ಕಾರ್ಡರ್ ಅಂತ. ಬೇರೆ ದೇಶಗಳ ಕಾರ್ಡರ್ ಮಾತ್ರ ಇಲ್ಲ. ಸಿಟೀಸ್ ಹೈರ್ ಅಂಡ್ ಫೈರ್ ದೇರ್ ಓನ್. ಈಗ ನಾವು ಪೊಲೀಸ್ ಅಂತ ಹೇಳ್ತೀವಿ. ಪೊಲೀಸ್ ಇಸ್ ಅ ಲೋಕಲ್ ಫಂಕ್ಷನ್. ಪೊಲೀಸ್ ಡಸ್ ನಾಟ್ ರಿಪೋರ್ಟ್ ಟು ಸ್ಟೇಟ್ ಗವರ್ಮೆಂಟ್ in any part of the world. Only in India police report to state government. Otherwise police will report to mayor. Similarly many other things, bus services, electricity is a little larger thing, but many local services report to the head of the local government. India nallu ide ee udaharanegulu. I mean in Maharashtra bus service is run by the local body. In Gujarat also bus service is run by the local body. In Maharashtra electricity is also in the municipal corporation. So schooling, education ನಾವು ಮಾಡ್ತೀವಿ ಎಲ್ಲ ಕಡೆ. we are saying government school ಅಂದ್ರೆ ಏನು? not BBMP school. BBMP schools are very few. Most schools are state government schools. But that's not how it is around the world. Schools are run by district authorities. India ನಲ್ಲಿ actually there is one other challenge. You need 4 levels of government, not 3. 4 levels of government. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದೆ, ಸ್ಥಳೀಯ ಸರ್ಕಾರನೂ ಇದೆ. ಅದನ್ನ ನಾವು ಸರ್ಕಾರ ಅಂತ ಒಪ್ಕೊಂಡಿಲ್ಲ, ಅಡ್ಮಿನಿಸ್ಟ್ರೇಷನ್ ಅಂತ ಮಾಡ್ತಾ ಇದೀವಿ. ಬಟ್ ಲೋಕಲ್ ಗವರ್ಮೆಂಟ್ ಇಸ್ ಆಲ್ಸೋ ದೇರ್. ಬಟ್ ವಿ ಡೋಂಟ್ ಹ್ಯಾವ್ ಡಿಸ್ಟ್ರಿಕ್ಟ್ ಲೆವೆಲ್ ಅಟ್ ಆಲ್. ಡಿಸ್ಟ್ರಿಕ್ಟ್ ಗವರ್ಮೆಂಟ್ ಇಲ್ಲ ಇಂಡಿಯಾ. ಸ್ಟೇಟ್ ಬಿಟ್ರೆ ಡೈರೆಕ್ಟ್ ಆಗಿ ಲೋಕಲ್. ಅದಕ್ಕೂ ಒಂದು ಕಾರಣ ಇರಬಹುದು. ಥರ್ಡ್ ಲೆವೆಲ್ ಡೈರೆಕ್ಟ್ ಆಗಿ ಜಂಪ್ ಆಗಿರ್ಬೋದು ಅದೇ ಇರೋದಕ್ಕೆ. ಇಲ್ಲ, ಕೆಲವುದೆಲ್ಲ ಡಿಸ್ಟ್ರಿಕ್ಟ್ ಲೆವೆಲ್. ಯು ನೀಡ್ ದಟ್ ಸ್ಕೇಲ್. Like fire services, regional service scale anta irutte. That is, certain things cannot be done at the local scale. Certain things, but for that reason they should not be done at the state scale. Adellukku madhyadalli county government or district government anta heltivi. If you think this metropolitan planning committee is like a district thing only, actually rural areas nalli ಜಿಲ್ಲಾ ಪರಿಷತ್ ಅಂತ ಇದೆ. ಬಟ್ ಅರ್ಬನ್ ಏರಿಯಾಸ್ ನಲ್ಲಿ ಏನು ಇಲ್ಲ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಅಂತ ಇರಬೇಕು, ಬಟ್ ಅದಿಲ್ಲ. ಇದ್ರೂ ಕೂಡ ಅದು ನೋಷನಲಿ ಇರುತ್ತೆ. DC himself will be the head of that thing and all of that stuff. So the problem is the gap between state government and ಸ್ಥಳೀಯ ಸರ್ಕಾರ is very large. ಅದನ್ನ ಮಧ್ಯದಲ್ಲಿ you need district administration, proper district administration, not just one appointee as the DC, right? District administration in charge of many things. And most large administrations will have that, and democracies certainly have that. So we don't have that. That is one problem. ಎರಡನೇದು, below the local council also people's participation is low. So ಆ ಕಾರಣಕ್ಕೋಸ್ಕರ ಲೋಕಲ್ ಆಗಿ ಏನೇನು ಆಗಬೇಕೋ ಅದನ್ನು ಆಗ್ತಾ ಇಲ್ಲ. So essentially if you say there are 4 levels of government, we have given most power to 1 and 3. That is Rajya Sarkara and local. See, Kendra Sarkara. For public problem solving in the city, metropolitan planning and ward committees are more important. But we have given power to municipal corporation and state government. So actually you can even say 5 level ಬೇಕು. ಜನರನ್ನು ಸೇರಿಸ್ಕೊಂಡ್ರೆ you need 5 levels. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲೆ ಸರ್ಕಾರ, ಸ್ಥಳೀಯ ಸರ್ಕಾರ ಮತ್ತೆ ಜನರು. 5 levels ಇರಬೇಕು ಅಂತ. If you think about like that, of this 5, power is now with 1, 2 and 4. Problem solving is possible in 3 and 5. That is the problem. That is, planning is level 3 function, but level 3 ne illa. Local problem solving is level 5 function, level 5 no illa. 1, 2 and 4 ಇದೆ. So others, until we fix that, hard to fix it. Yeah, you cannot change that. But ಅದನ್ನ ಸರಿ ಮಾಡಕ್ಕೆ ಒಂದು ಹೊಸ ರಾಜಕೀಯನೇ ಬರಬೇಕು. ದಟ್ ಈಸ್, ಇದನ್ ಮೇಲೆ ನಂಬಿಕೆ ಇರೋರು, ಈ ತರ ಒಂದು ಆದರ್ಶಗಳ ಮೇಲೆ, ಈ ತರ ಒಂದು ಗುರಿ ಮೇಲೆ ನಂಬಿಕೆ ಇರೋರು ಬೇಕಾಗುತ್ತೆ ಸರ್ಕಾರದಲ್ಲಿ. ಸರ್ಕಾರ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಈ ರಾಜಕೀಯ ವಲಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋರು ಬೇಕಾಗುತ್ತೆ. ಮಾತ್ರ ಅಲ್ಲ, ದಟ್ ಈಸ್ ರಾಜಕೀಯ ವಲಯಗಳಲ್ಲಿ. ದಟ್ಸ್ ಆಲ್. ಇಟ್ಸ್ ಎಕ್ಸಾಕ್ಟ್ಲಿ. ದಟ್ಸ್ ವೈ ಐ ಸೆಡ್ ಪಾಲಿಟಿಕ್ಸ್ಗೂ ಪಬ್ಲಿಕ್ ಪ್ರಾಬ್ಲಮ್ ಸಾಲ್ವಿಂಗ್ ಅಷ್ಟು ವ್ಯತ್ಯಾಸ ಏನೂ ಇಲ್ಲ. ದಟ್ ಈಸ್, ಸರ್ಕಾರದಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದಿರೋರು ಮಾತ್ರ ಸಮಸ್ಯೆಗಳನ್ನ ಪರಿಹರಿಸಬೇಕಂತ ನಂಬೋದು. ಐ ಡೋಂಟ್ ಥಿಂಕ್ ಇಟ್ಸ್ ಕರೆಕ್ಟ್. ಬಟ್ ನಾವು ಅದಕ್ಕೆ ನೀವು ಮೊದಲು ಕೇಳುವಾಗ
I said, citizens must also think of themselves as problem-solving citizens. Right? ನಾವೇ ಏನ್ ಮಾಡ್ಬೋದು? ಸುಮಾರು ಜನ ಹೇಳ್ತಾರೆ, ಸರ್ ನಾನು ಏನೇನೋ ಮಾಡಕ್ಕೆ ರೆಡಿ ಇದ್ದೀನಿ, ಬಟ್ ನನ್ ಜೊತೆಗೆ ಯಾರು ಬರ್ತಿಲ್ಲ. ಆಕ್ಚುಲಿ ಐ ಡೋಂಟ್ ಅಗ್ರಿ. ದಟ್ ಈಸ್, ನಿಮ್ ಮನೆ ಹತ್ರ ಯಾರಾவது ಒಬ್ರು ಯಾವ್ದಾದ್ರು ಒಳ್ಳೇದಾಗ ಮಾಡ್ತಾ ಇದ್ದಾರೆ, ನೀವು ಅವ್ರ ಜೊತೆಗೆ ಹೋಗಿ ಯಾವ್ದು ಮಾಡಿ ಅಂತ. ದಟ್ ಇಸ್ ದ ಸಿಂಪ್ಲೆಸ್ಟ್ ಥಿಂಗ್. ವೈ ಆರ್ ಯು ವೈಟಿಂಗ್ ಫಾರ್ ಪೀಪಲ್ ಟು ಜಾಯಿನ್ ಯು? ನೀವು ಬೇರೆ ಕಡೆ ಹೋಗಿ. ಇನಫ್ ಪೀಪಲ್ ಆರ್ ಟ್ರೈಂಗ್. ನೀವು ಅವ್ರಿಗೆ ಸಹಾಯ ಮಾಡಿ, ನಂಬರ್ 1. ಇನ್ನೊಂದು, ಪೀಪಲ್ ವಿಲ್ ಸೇ, ಸರ್ ನನಗೆ ಅಷ್ಟು ಟೈಮ್ ಇಲ್ಲ, ಕುಟುಂಬ ಇದೆ, ಮಕ್ಕಳಿದ್ದಾರೆ. ಆಕ್ಚುಲಿ ಇದೆಲ್ಲ ಎಲ್ರಿಗೂ ಇದೆ, ಇವ್ರಿಗೆ ಮಾತ್ರ ಇಟ್ಸ್ ನಾಟ್ ಲೈಕ್ ಸಮ್ ಪೀಪಲ್ ಎಸ್ಪೆಷಲಿ ಆರ್ ನಾಟ್ ಎಂಡೌಡ್ ಇನ್ ದಿಸ್. ಬಟ್ ಅವ್ರೇನ್ ಹೇಳ್ತಾರೆ, ಇದೆಲ್ಲ ಈ ರೆಸ್ಪಾನ್ಸ್, ಈ ಜವಾಬ್ದಾರಿಗಳೆಲ್ಲ ಆದ್ಮೇಲೆ ಪಬ್ಲಿಕ್ ಪ್ರಾಬ್ಲಮ್ ಸಾಲ್ವಿಂಗ್ಗೆ ಟೈಮ್ ಕೊಡಕ್ಕೆ ಅಷ್ಟು ಟೈಮ್ ಇಲ್ಲ ಅಂತ. ಸೊ ಐ ಆಲ್ವೇಸ್ ಸೇ, ಎಷ್ಟು ಟೈಮ್ ಬೇಕು? ಅವ್ರ ಮನಸ್ಸಿನಲ್ಲಿ ಒಂದು ಉತ್ತರ ಇದೆ, ಏನ್ ಸರ್ ಅಟ್ಲೀಸ್ಟ್ 1 or 2 hours ಕೊಡ್ಬೇಕಲ್ವಾ ಅದಕ್ಕೆ. ಸೊ ಐ ಆಲ್ವೇಸ್ ಸೇ, 5 ನಿಮಿಷ ಇದೆಯಾ? 5 ನಿಮಿಷ ಸಾಕು. 5 minutes is enough. So now it's a second problem. Nobody will say 5 ನಿಮಿಷ ರೈಟ್. ಬಟ್ ಅವ್ರೇನ್ ಅನ್ಸ್ಕೊಂಡಿದ್ದಾರೆ, 5 ನಿಮಿಷದಲ್ಲಿ ಏನೂ ಆಗಲ್ಲ. ಸೊ ನಾನ್ ಅದ್ರ ಬಗ್ಗೆ ಪ್ರಶ್ನೆ ಕೇಳುವಾಗ ಐ ಆಲ್ವೇಸ್ ಸೇ, ನೀವು 5 ನಿಮಿಷ ಕೂಡ ಕೊಟ್ಟಿಲ್ವೇ? ನಿಮ್ಗೆ ಹೆಂಗ್ ಗೊತ್ತು 5 ನಿಮಿಷದಲ್ಲಿ ಏನೂ ಆಗಲ್ಲ ಅಂತ? 5 ನಿಮಿಷದಲ್ಲಿ ಏನೇನೋ ಮಾಡ್ಬೋದು, ಬಟ್ ಆ 5 ನಿಮಿಷ ಡೈಲಿ ಮಾಡ್ಬೇಕು. 5 ನಿಮಿಷದಲ್ಲಿ ಏನೇನೋ ಮಾಡ್ಬೋದು, ಕರೆಕ್ಟ್, ಬಟ್ ಡೈಲಿ ಮಾಡ್ಬೇಕು. ಸೊ ಸಮ್ಟೈಮ್ಸ್ ಪೀಪಲ್ ಸೇ, 5 ನಿಮಿಷದಲ್ಲಿ ಏನಾಗ್ಬೋದು ಸರ್? ಐ ಸೆಡ್, ಫಸ್ಟ್ ಡೇ ನೀವು ಒಂದು ಕೆಲಸ ಮಾಡಿ. ನಿಮ್ ಏರಿಯಾದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇರ್ತಾರೆ, ಅವ್ರು ಸುಮ್ನೆ ಫೋನ್ ಮಾಡ್ಬಿಟ್ಟು, ನನ್ನ ಹೆಸರು ರಮಣಿ, ಸುಮ್ನೆ ನಿಮ್ಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡಿದೆ. ನನ್ನ ಹೆಸರು ಬೇರೆನೋ, ಶ್ರೀಧರ್, ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಫೋನ್ ಬಿಟ್ಬಿಡಿ. ನಾಳೆ BWSS ಬಿಗ್ ಫೋನ್ ಮಾಡಿ ಅದನ್ನೇ ಮಾಡಿ. ಮತ್ತೊಂದ್ ದಿವಸ ಬೆಸ್ಕಾಂ ಫೋನ್ ಮಾಡಿ ಅದನ್ನೇ ಮಾಡಿ. ಓಕೆ, 1 ವಾರ ಆದ್ಮೇಲೆ ತಿರ್ಗಾ ಮಾಡಿ. ಓಕೆ, 3ನೇ ವಾರ ಈ 5 ನಿಮಿಷದಲ್ಲಿ ಅವ್ರ ಆಫೀಸ್ ಹೋಗ್ಬಿಟ್ಟು ಸುಮ್ನೆ ಒಂದು ಭೇಟಿ ಕೊಟ್ಟು ಬಂದ್ಬಿಡಿ. ಬಿಕಮ್ ಫೆಮಿಲಿಯರ್ ವಿತ್ ದ ಸಿಸ್ಟಮ್. ಸುಮಾರು ಜನ ಹೇಳ್ತಾರೆ, ಸರ್ ಇವ್ರು ಎಷ್ಟು ಬುದ್ಧಿವಂತರು ಗೊತ್ತಾ, ನಿನ್ನೆ BBMP ಬಂದು ರೋಡ್ ಹಾಕ್ಬಿಟ್ಟು ಹೋಗಿದ್ದಾರೆ, ಇವತ್ತು BWSSB ಬಂದು ಅದನ್ನ ಎಕ್ಸಾಕ್ಟ್ಲಿ ದೇ ಡಗ್ ಅಪ್ ದ ಡ್ಯಾಮ್ ಥಿಂಗ್. ಐ ಆಲ್ವೇಸ್ ಸೇ, ನನ್ as far as I can tell, ಇದರಲ್ಲಿ ಬುದ್ಧಿವಂತರು ಒಬ್ಬರೇ ಇದ್ದಾರೆ. ಇದು ಎರಡನೇ ನೋಡಿರೋರು ಯಾರು? You cannot stand there and say, I saw both and did nothing. ಯಾತಕ್ ಮಾಡ್ತಿದೆ ಅಂತ ಒಂದು ಮಾತು ಕೇಳಿದ್ರೆ ಒಂಚೂರು ಉತ್ತರ ಸಿಕ್ಕಿರಬಹುದು. ಅದು ಮಾತ್ರ ಇಲ್ಲ, ಐ ಆಲ್ವೇಸ್ ಸೇ, ಈ ಪ್ರಾಬ್ಲಮ್ ನಾನು ನೋಡಿಲ್ಲ, ದಟ್ ಇಸ್ ನನ್ನ ಏರಿಯಾನಲ್ಲಿ ಈ ಪ್ರಾಬ್ಲಮ್ ಆಗಲ್ಲ. And people will say, how is that possible? Or maybe whatever, in your area people know you, therefore no. I said, that is the point. My ward corporator and my ward engineer, they know me. ನಾನ್ ಮಾತ್ರ ಅಲ್ಲ, ಸುಮಾರು ಜನ ಪರಿಚಯ ಅವರು ಇದ್ದಾರೆ ಏರಿಯಾ. ಸೊ ಇನ್ ಏರಿಯಾಸ್ ವೇರ್ ಪೀಪಲ್ ನೋ ದ ಸಿಸ್ಟಮ್, ಇದಾಗಲ್ಲ. ಅಂದ್ರೆ ಈ ವ್ಯವಸ್ಥೆ ಜೊತೆಗೆ ನಾವು ಒಂದು ಒಡನಾಟ ಬೆಳೆಸ್ಕೊಳ್ದೇ ಇದ್ರೆ, ಅದ್ರ ಜೊತೆ ನಾವು ಒಂದು ಇಂಟರಾಕ್ಷನ್ ಇಳ್ಕೊಳ್ದೇ ಇದ್ರೆ, ಅದು ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ನಾವು ಹೇಗೆ ಅದ್ರ ಜೊತೆ ಏನೋ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡೋದು ಅಥವಾ ನಮ್ಮ ಐಡಿಯಾಸ್ ಕೊಡೋದು, ಅದೇ ಒಂದು ಚಾಲೆಂಜ್ ಆಟೋಮ್ಯಾಟಿಕ್ ಆಗುತ್ತೆ. ಐ ಟೆಲ್ ಯು, ಇಟ್ ಇಸ್ ಲೈಕ್ ಅಟ್ ಲೀಸ್ಟ್ ನಿಮ್ ಪರಿಚಯ ಇದೆ, ಆ ಒಂದು ಮರ್ಯಾದಕ್ಕೋಸ್ಕರ ಐ ವಿಲ್ ಇನ್ವಾಲ್ವ್ ಯು. ಯು ಅಂಡರ್ಸ್ಟ್ಯಾಂಡ್? ನಿಮ್ ಮನೆ ಮುಂದೆ ಯಾವ್ದೋ ಒಂದು ಕೆಲಸ ನಡೆಯುವಾಗ ನಿಮ್ ಪರಿಚಯ ಇದ್ರೆ, that itself is part of the solution. Knowing the government is the first step. Actually, this problem is not just in public. Media nallu ide. So if you go to some, like once a year or twice a year, I'll talk in some journalism school. A journalism school class ಹೋಗ್ಬಿಟ್ಟು, ನಿಮ್ ಮನೆ ಯಾವ ವಾರ್ಡ್ ನಲ್ಲಿ ಇದೆ, ಬೆಂಗಳೂರಿನಲ್ಲಿ ಎಷ್ಟು ವಾರ್ಡ್ಗಳಿದ್ದಾವೆ, ಬೆಂಗಳೂರು ಮೇಯರ್ ಯಾರು, ಈ 3 ಪ್ರಶ್ನೆ ಕೇಳಿದ್ರೆ 90% of the class cannot answer these 3 questions. But these are the people reporting on the city. The problem is, ಎಲ್ಲರೂ public no, media no, even experts, I will say, have to first invest in knowing the city. So this brings me to the question of map unity. ಒಂದು ನಗರ ಬಗ್ಗೆ if you have to know it. ನಾವು ಟ್ರಾಫಿಕ್ ಪ್ರಾಬ್ಲಮ್ ಸರಿ ಮಾಡ್ತೀವಿ ಅಂತ, ಸರಿ ಟ್ರಾಫಿಕ್ ಪ್ರಾಬ್ಲಮ್ ಎಲ್ಲಿದೆ, ಯಾವಾಗ ಆಗುತ್ತೆ, ಎಲ್ಲಿದೆ? ಇನ್ನೊಂದು ಸ್ಮಾಲ್ ಎಕ್ಸ್ಪೆರಿಮೆಂಟ್ ಇಟ್ಕೊಂಡು ಸುಮ್ನೆ ಅಲ್ಲಿ ಹೋಗ್ಬಿಟ್ಟು ಒಂದು ಬೆಂಗಳೂರು ಮ್ಯಾಪ್ ಯಾರಿಗೋ ಕೊಟ್ಬಿಟ್ಟು, ಸರ್ ಇದರಲ್ಲಿ ಒಂದು ಕೆಲಸ ಮಾಡಿ, JP ನಗರ್ ಮಾರ್ಕ್ ಮಾಡಿ, ಕೋರಮಂಗಲ ಮಾರ್ಕ್ ಮಾಡಿ, ಯಾವ್ದೋ ಒಂದು ಬೆಟರ್ ಅಂಡ್ ಪ್ರಾ ಮಾರ್ಕ್, ಎಲ್ಲೆಲ್ಲೋ ಬರುತ್ತೆ. ದಟ್ ಇಸ್ ಲೈಕ್ ದಟ್ ಈಸ್ ಆರ್ ಬೆಂಗಳೂರು ಮ್ಯಾಪ್ ಇದೆ ಅಲ್ವಾ, ಅದನ್ನ ಸ್ವಲ್ಪ ರೊಟೇಟ್ ಮಾಡ್ಬಿಟ್ಟು ಇದರಲ್ಲಿ ನಾರ್ತ್ ಮಾರ್ಕ್ ಮಾಡಿ, ದಕ್ಷಿಣ ಯಾವ ಪಕ್ಕ ಅಂತ ಮಾರ್ಕ್ ಮಾಡಿ. ದಟ್ ಈಸ್ ಅವರ್ ನಾಲೆಜ್ ಆಫ್ ದ ಸಿಟಿ.
is very poor. ಇದು ಜನರು ಮಾತ್ರ ಅಲ್ಲ, BDL ಕೊಟ್ಟರು ಕೂಡ ತಪ್ಪಾಗ ಮಾಡ್ತಾರೆ. Because they have not visualizing the city. They don't do that. ಈ ಸ್ಟೀಲ್ ಫ್ಲೈಓವರ್ ಬಗ್ಗೆ ಈ ಹೋರಾಟ ಬಂದಾಗ ಅದೆಲ್ಲ ಆದ್ಮೇಲೆ ಮುಖ್ಯಮಂತ್ರಿ ಜೊತೆಗೆ ಒಂದು ಮೀಟಿಂಗ್ ಇತ್ತು. ಅದರಲ್ಲಿ ಇವನ್ BDF ಪೀಪಲ್ ವರ್ ದೇರ್. ಸೊ ಐ ಸೆಡ್, ಎಷ್ಟು ಸತಿ ಇವರು ಒಂದು ಪ್ರಪೋಸಲ್ ಮಾಡಿದ್ರು ಕೂಡ ತಪ್ಪಾಗವೇ ಇರುತ್ತೆ. You understand? The problem is not what they are doing. They don't know how to do it. ನೀವು ಕೇಳುವಾಗ ಇಲ್ಲ ಸರ್ ಎಲ್ಲ ಸರಿಯಾಗಿನೇ ಮಾಡಿದ್ವಿ, ಇವ್ರು ಸುಮ್ನೆ ಹೇಳ್ತಾರೆ, ಇವ್ರಿಗೆಲ್ಲ ಏನ್ ಗೊತ್ತಿಲ್ಲ, ಕಾನೂನು ಪ್ರಕಾರನೇ ಇದೆ ಎಲ್ಲ ಹೇಳ್ಬೋದು. ಕೋರ್ಟ್ ನಲ್ಲಿ ಅದನ್ನೇ ಹೇಳಕ್ ಆಗಲ್ಲ. Therefore you get caught in the court. So it is better to acknowledge the problem in administration. So ಈ ಒಂದು ಪ್ರಾಬ್ಲಮ್ ಇದೆ, ಇದನ್ನ ನಾವು ಸರಿ ಮಾಡೋ ತನಕ ಇದರಿಂದ ಏನ್ ಬಂದ್ರು ಕೂಡ ಸ್ಟಕ್ ಆಗ್ಬಿಡುತ್ತೆ. ಸೊ ವಿಜುವಲೈಸಿಂಗ್ ದ ಸಿಟಿ, ನಮ್ ನಗರ ಹಿಂಗಿದೆ, ಹೌಸಿಂಗ್ ಶಾರ್ಟೇಜ್ ಈ ಪಕ್ಕ ಇದೆ, ರಿಸೋರ್ಸಸ್ ಈ ಪಕ್ಕ, ನೀರೆಲ್ಲ ಈ ಪಕ್ಕ ಇದೆ, ಮನೆಗಳೆಲ್ಲ ಆ ಪಕ್ಕ ಕಟ್ತಾ ಇದೀವಿ. ಇದು ಯಾರಿಗಾದ್ರು ಗೊತ್ತಾ? ಏರ್ಪೋರ್ಟ್ ಸೈಡ್ ಅಂತೂ ಬೆಳ್ಕೊಂಡು ಹೋಗ್ತಾನೆ ಇದೆ. ಅಲ್ಲಿ ಏರ್ಪೋರ್ಟ್ ನಾವು ಮಾಡಿರೋ ತಪ್ಪು ಎಲ್ರಿಗೂ ಗೊತ್ತಿರೋದು. ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಏರ್ಪೋರ್ಟ್ ಬಂದಿರಬೇಕು ಅಂತ ಎಲ್ರಿಗೂ ಗೊತ್ತಿತ್ತು, ಕಾಮನ್. ನಮ್ ಪ್ಲಾನಿಂಗ್ ಅಥಾರಿಟೀಸ್ಗೆ ಹೆಂಗಿದ್ ಗೊತ್ತಾಗ್ಲಿ, ಎಂತ ಯೋಜನೆ ಮಾಡ್ಕೊಂಡು ಇದು ಮಾಡಿದ್ರೆ ಇಮಿಡಿಯೇಟ್ ಆಗಿ ಜನರು ಹೇಳ್ತಾರೆ, ಸರ್ ನಿಮ್ಗೆ ಗೊತ್ತಲ್ವಾ ಅವ್ರ ಪ್ಲಾನಿಂಗ್ ನಲ್ಲಿ ಇದೆಲ್ಲ ಬರಲ್ಲ, ಅವ್ರಿಗೆ ಎಲ್ಲಿ ದುಡ್ಡು ಮಾಡಕ್ಕೆ ಚಾನ್ಸ್ ಇದೆಯೋ ಅಲ್ಲಿ ಏರ್ಪೋರ್ಟ್ ಮಾಡ್ಕೊಂಡ್ರು. ರೈಟ್? ವೈ ಶುಡ್ ಇಟ್ ಬಿ ಲೈಕ್ ದಟ್? ಈಗ ಕೂಡ ನಾನು ಹೇಳ್ತೀನಿ, ಎರಡನೇ ಏರ್ಪೋರ್ಟ್ ಬೆಂಗಳೂರು ಮೈಸೂರು ಮಧ್ಯದಲ್ಲಿ ಬರ್ಬೋದು. ಬಿಕಾಸ್ ಎರಡನೇ ಏರ್ಪೋರ್ಟ್ ಬರುತ್ತೆ ಡೆಫಿನೆಟ್ ಆಗಿ, ಅದು ಹೊಸೂರು ಬರ್ಬೋದು. ಅದನ್ನ ಯು ವಾಂಟ್ ಬಿ ಏಬಲ್ ಟು ಕಂಟ್ರೋಲ್ ದಟ್. ಸೊ ಎಸೆನ್ಷಿಯಲಿ ನಾವು ಸರ್ಕಾರದಲ್ಲಿ ಮಾತ್ರ ಇಲ್ಲ, ಎನಿ ಓಲ್ಡ್ ಸಿಸ್ಟಮ್ ವಿಲ್ ಸೇ, ನಾನು ಇದನ್ನ ಇಂಪ್ರೂವ್ ಮಾಡೋ ತನಕ ಇಟ್ ವಾಂಟ್ ಇಂಪ್ರೂವ್, ದೇರ್ಫೋರ್ ಐ ಕ್ಯಾನ್ ಬಿ ಕಾನ್ಫಿಡೆಂಟ್ ಅಂತ. ಈಗ ಇವನ್ ಇನ್ ಆಟೋಮೊಬೈಲ್ ಸೆಕ್ಟರ್ ಯು ಸೇಯಿಂಗ್, ರೈಟ್? All the companies will say, ನಾವು ಎಲೆಕ್ಟ್ರಿಕ್ ಗಾಡಿ ಮಾಡೋ ತನಕ ಬೇರೆ ಯಾರು ಮಾಡಲ್ಲ. Then suddenly one Elon Musk kind of guy will come and say, ನಾನು ಮಾಡ್ತೀನಿ ಬಿಡ್ರಿ ನೀವೆಲ್ಲ. Then everybody is forced to kind of change like that. So inertia in the system is high. Visualization, that is the city should be traffic, water supply. ಕಲ್ಪನೆ, ಒಂದು ನಗರದ ಕಲ್ಪನೆ ಹೇಗೆ, ಆದ್ರೆ ನಮ್ಗೆ ನಾವು ಹೇಗೆ ದಿನನಿತ್ಯ ಜೀವನ ನೋಡ್ತೀವೋ. I'm not talking about vision. Visualization, that is just to be able to see ಡಿಸ್ಟ್ರಿಬ್ಯೂಷನ್ ಹಿಂಗಿದೆ, ಪ್ರಾಬ್ಲಮ್ ಸಮಸ್ಯೆಗಳು ಇಲ್ಲಿದೆ. ಅದು ಇಂಗ್ಲಿಷ್ ಅಲ್ಲಿ ಡಿಸ್ಕ್ರಿಪ್ಷನ್ ನೋಡೋ ಬದಲು ಒಂದು ಮ್ಯಾಪ್ ಅಲ್ಲಿ ನೋಡಿದ್ರೆ ನಾವು ಹೇಗೆ ರಿಯಲ್ ವರ್ಲ್ಡ್ ಜೊತೆ ಸಂಬಂಧ ಬೆಳೆಸ್ಕೊಂತೀವೋ, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ಸ್ ಹಾಗೆ ಸಂಬಂಧ ಬೆಳೆಸ್ಕೋಬೇಕು. ಅದು ಇರಬೇಕು. ಸಾಧಾರಣವಾಗಿ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಲ್ಲಿ ಇದು ಇರಬೇಕು, ರೈಟ್? ಬಟ್ ಇಟ್ಸ್ ನಾಟ್ ದೇರ್. ರೈಟ್. In planning department, every desk should be able to pull up this thing, right? But it's not there. Now we are thinking, even without this, ಇವರೆಲ್ಲ ಈ ಕೆಲಸ ಮಾಡೋ ಸಾಧ್ಯವಿದೆ ಅಂತ. It is not possible. ಇನ್ನೊಂದು, that is one. The second thing is also scale. ನಗರ ಯೋಜನೆ ಅಂತ ಇದ್ರು ಕೂಡ people's imagination of the city is the old imagination. ಹೊಸದಾಗ ಒಂದು ಪ್ರಾಜೆಕ್ಟ್ ಮಾಡ್ಬೇಕಾಗಿದ್ರೆ ಇಲ್ಲೇ ಮಾಡ್ತೀವಿ ಅಂತ, ಎಲ್ಲೇ ಯೂಶಲಿ ಇನ್ಸೈಡ್ ದ ರಿಂಗ್ ರೋಡ್ ಅಲ್ಲಿ ಆಲ್ ದ ಪ್ರಾಜೆಕ್ಟ್ಸ್. ಬಟ್ ಜನಸಂಖ್ಯೆ 50% ಗಿಂತ ಜಾಸ್ತಿ ಔಟ್ಸೈಡ್ ದ ರಿಂಗ್ ರೋಡ್ BBMP ನಲ್ಲಿ. ಹೌದಾ? ಆಲ್ರೆಡಿ 50% and above. 98 wards are outside, 100 wards are inside. It's easy to do the calculation, right? More than 50% of the population is outside the ring road. More than 90% of the projects will be inside the ring road. Every mayor other than one has been from inside the ring road. 8 out of 10 deputy mayors or whatever. It's 90% of mayors and deputy mayors have been from inside the ring road. So our idea of the city, at least 10 years ago, Baitrayanpura council nalli alliro mayor idru, eno ಮಾಡ್ಕೊಂಡು TMC idru, some local attention was there. Today the problem is, in theory you are part of the metropolitan city, but they are not paying attention. ನೀನು ಚೇಂಜ್ ಆಗಿಲ್ಲ. ಸೊ ಇದಕ್ಕೋಸ್ಕರ ಒಂದು ಮ್ಯಾಪ್ ಯೂನಿಟಿ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನ ಯೂಸ್, ಇದಕ್ಕೋಸ್ಕರ ಅಂತ ಹೇಳಬಾರ್ದು. ದಟ್ ಇಸ್, ದೇರ್ ಆರ್ ಟೂ ಥಿಂಗ್ಸ್. ಒನ್ ಇಸ್ ಬೀಂಗ್ ಏಬಲ್ ಟು ಸಿ ದ ಸಿಟಿ. ಸೆಕೆಂಡ್ ಥಿಂಗ್ ಇಸ್ ಸ್ಟೇಟ್ ಕೆಪಾಸಿಟಿ. ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಸರ್ಕಾರ ಇಸ್ ನಾಟ್ ಗಿವಿಂಗ್ ಅಡಿಕ್ವೇಟ್ ಟ್ರೈನಿಂಗ್. ದೇ ಆರ್ ನಾಟ್ ಗಿವಿಂಗ್ ಅಡಿಕ್ವೇಟ್ ಟೂಲ್ಸ್ ಅಂಡ್ ಟೆಕ್ನಾಲಜಿ ಟು ಡೂ ದ ಜಾಬ್ ಆಲ್ಸೋ. ಏನ್ ಕೊಡ್ಬೇಕಂತ ಕೂಡ ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ, ರೈಟ್? ಅನ್ಫಾರ್ಚುನೇಟ್ಲಿ. ಸೊ ವಾಟ್ ಕ್ಯಾನ್ ಯು ಡೂ ಫಾರ್ ದಟ್? I feel ಇದಕ್ಕೆ ಒಂದು ಹೊಸ ಟೈಪ್ ಆಫ್ PPP is needed. Okay. PPP ಅಂದ್ರೆ ಪಬ್ಲಿಕ್ ಪಾಲಿಸಿ ನಲ್ಲಿ ನಾರ್ಮಲಿ PPP ಈಕ್ವಲ್ ಟು ಪ್ರೈವೇಟೈಸೇಷನ್ ಅಂತ, ಕಾಂಟ್ರಾಕ್ಟಿಂಗ್. ಆ ತರ ಇಲ್ಲ, ಡಿಫರೆಂಟ್ ಕೈಂಡ್ ಆಫ್ PPP ಬೇಕು. ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ದಟ್ ಈಸ್ ಪಬ್ಲಿಕ್ ಕಾಂಟ್ರಿಬ್ಯೂಟ್ಸ್ ಎಂಪ್ಲಾಯೀಸ್, ಪೀಪಲ್ ವರ್ಕಿಂಗ್ ಇನ್ ಗವರ್ಮೆಂಟ್. ಪ್ರೈವೇಟ್ ಕಾಂಟ್ರಿಬ್ಯೂಟ್ಸ್ ನಾಲೆಡ್ಜ್, ನಾಟ್ ಸರ್ವಿಸ್.
ಓಕೆ, ಈ ತರ ಒಂದು ಟ್ರಾಫಿಕ್ ಸಿಸ್ಟಮ್ ಡಿಸೈನ್ ಆಗ್ಬೇಕು. ಅದಕ್ಕೆ ಬೇಕಾಗಿರೋದು ಯಾವ್ಯಾವ ಕೆಲಸ ಆಗ್ಬೇಕೋ ಅದು ಸರ್ಕಾರದಲ್ಲಿ ಇರೋರ್ನೇ, ಪೊಲೀಸ್, ಟ್ರಾನ್ಸ್ಪೋರ್ಟ್ ಅವರೇ ಮಾಡ್ತಾರೆ. ಅವ್ರಿಗೆ ಹೊಸದಾಗಿ ಯಾವ್ದು ಇಫ್ ದೇ ನೀಡ್ ಟು ನೋ ಅಂಡ್ ದೇ ಡೋಂಟ್ ನೋ, ದಟ್ private sector can contribute as knowledge freely, not for a fee. ನಾನು ಒಂದು ಉದಾಹರಣೆ ಕೊಡ್ತೇನೆ. ಈ ಬೆಂಗಳೂರು ಟ್ರಾಫಿಕ್ ಕಂಟ್ರೋಲ್ ರೂಮ್ ಅಂತ ಇದೆ. ಐ ಆಮ್ ಶೂರ್ ಮೆನಿ ಆಫ್ ಯು ಹ್ಯಾವ್ ಸೀನ್ ದಟ್. ಇಟ್ಸ್ ಆಕ್ಚುಲಿ ಸ್ಟೇಟ್ ಆಫ್ ದಿ ಆರ್ಟ್ ಕಂಟ್ರೋಲ್ ರೂಮ್. ಅದನ್ನ ಮಾಡುವಾಗ ಒಂದು ಪ್ರಶ್ನೆ ಬಂತು. ಇದನ್ನ ಕಾಂಟ್ರಾಕ್ಟ್ ಮಾಡಿ ಯಾವುದೋ ಒಂದು IT ಕಂಪನಿ ಕೊಟ್ಟು ಕ್ಯಾನ್ ವಿ ಬಿಲ್ಡ್ ಇಟ್? ಸೊ ಐ ಸೆಡ್, ಯಾಕೆ ಇದು ನಾವೇ ಮಾಡ್ಬೋದಲ್ವಾ, ಸರ್ಕಾರದಲ್ಲೇ ಮಾಡ್ಬೋದು. ಪೀಪಲ್ ಸೆಡ್, ಸರ್ ನಿಮ್ಗೆ ಗೊತ್ತಾ, ನಮ್ಮ ಇವೆಲ್ಲ ಆರ್ಡಿನರಿ ಕಾನ್ಸ್ಟೇಬಲ್, ಸಬ್ ಇನ್ಸ್ಪೆಕ್ಟರ್ ಆತರ ಇದಾರೆ ನಮ್ ಕಡೆ, ಅವ್ರ ಮೂಲಕ ಇದೆಲ್ಲ ಮಾಡಕ್ ಸಾಧ್ಯವಿಲ್ಲ. ಸೊ ಐ ಸೆಡ್, ಅವ್ರ ಮೂಲಕ ಏನೇನ್ ಮಾಡ್ಬೋದೋ ಅದನ್ನ ಮಾಡಲ್ಲ, ಯಾವ್ದೆಲ್ಲ ಸಾಧ್ಯವಿಲ್ವೋ ಅದಕ್ಕೆ ಬೇಕಾಗಿರೋ ಬೇರೆ ಯಾರನ್ನು ಕೇಳೋಣ. ಅದಕ್ಕೆ ಒನ್ ಮೋರ್ ಆಪೋಸಿಷನ್, ಸರ್ ಸುಮ್ನೆ ಯಾರು ಕೇಳಿದ್ರೆ ಆತರ ಯಾರು ಕೊಡಲ್ಲ. ದಟ್ ಈಸ್, ಯು ಕಾಂಟ್ ಜಸ್ಟ್ ಗೋ ಅಂಡ್ ಆಸ್ಕ್ ಪೀಪಲ್ ಅಂಡ್ ಸೇ ಎಕ್ಸ್ಪೆಕ್ಟ್ ದೆಮ್ ಟು ಹೆಲ್ಪ್. ಅವ್ರವ್ರ ತಮ್ದೇ ನೋಡ್ತಾರೆ, ಅವ್ರವ್ರು ತಮ್ದೇ ನೋಡ್ತಾರೆ ಇಸ್ ಅ ವೆರಿ ಕಾಮನ್ ಥಿಂಗ್. ಎಲ್ರು ಹೇಳ್ತಾರೆ, ಜನ ಸಮಾಜ ಕೆಟ್ಟೋಗಿದೆ ಸರ್, ಅವ್ರವ್ರು ತಮ್ದೇ ನೋಡ್ತಾರೆ, ಸ್ವಾರ್ಥ. ಅಲ್ಲ, ಅವ್ರಿಗೇನ್ ಹೇಳ್ಬೇಕು ಗೊತ್ತಾ, ಮೊನ್ನೆ ನಿಮ್ ನೈಬರ್ ಹತ್ರ ಮಾತಾಡಿರುವಾಗ ಅವ್ರನ್ನೂ ಅದನ್ನೇ ಹೇಳ್ತಾರೆ, ಸಮಾಜ ಕೆಟ್ಟ. ಎಲ್ರು ಇನ್ನೊಂದು ಹೇಳ್ತಾರೆ, ಸರ್ ನೀವು ನಾವು ಇಲ್ಲ, ಬಟ್ ಸಮಾಜ ದಟ್ ಈಸ್ either we are not part of Samaj or Samaj is not part of ಒಬ್ಬೊಬ್ರು ಇದ್ರ ಬಗ್ಗೆ ಮಾತಾಡುವಾಗ ಸಮಾಜ ಕೆಟ್ಟಾಗಿದೆ. ಈ ಸ್ಟೇಜ್ ಬಂದಾಯ್ತು. ದಟ್ ಇಸ್, ಪೀಪಲ್ ಆಲ್ಸೋ ಬಿಲೀವ್ ಸಮಾಜ ಕೆಟ್ಟೋಗಿದೆ. ಐ ಥಿಂಕ್ ಇಟ್ಸ್ ನಾಟ್ ಟ್ರೂ. ಐ ಡೋಂಟ್ ಥಿಂಕ್ ಇಟ್ಸ್ ಟ್ರೂ. ಸೊ ಐ ಕಮ್ ಟು ಯು ಅಂಡ್ ಐ ಸೇ, ಗಣೇಶ್ ಇದೆಲ್ಲ ಮಾಡ್ಬೇಕು, ಸಹಾಯ ಮಾಡ್ತೀರಾ? ಅಂಡ್ ಐ ಕ್ಯಾನ್ ಥಿಂಕ್, ಇಲ್ಲಲ್ಲ ಗಣೇಶ್ ತಮಗೇನಿದೆ ಅಂತ ಇದ್ರ ಬಗ್ಗೆ ಫಸ್ಟ್ ಕೇಳ್ತಾರೆ ಅಂತ. ಬಟ್ ಇಫ್ ಐ ಕಮ್ ಟು ಯು ಅಂಡ್ ಸೇ, ಸೂರ್ಯ, ಗಣೇಶ್ ಇದೆಲ್ಲ ಮಾಡ್ಬೇಕು, ಸಹಾಯ ಮಾಡ್ತೀರಾ? ಇದರಿಂದ ನಗರಕ್ಕೆ ಒಳ್ಳೇದಾಗತ್ತೆ. ದಟ್ ಈಸ್, ಇಟ್ ವಿಲ್ ಬಿ ಗುಡ್ ಫಾರ್ ಅವರ್ ಸಿಟಿ. ಇಫ್ ಯು ಸೇ ದಿಸ್, thousands of people will help. Normally, people will help, but you must behave as though you are encouraging them to help. Our decision ಇರಬೇಕು, but ನಾವು encourage ಮಾಡೋ ತರ ಇರಬೇಕು. Correct. If you go and say, ಏನ್ ಗೊತ್ತು, ಏನೇನೋ ಹೇಳ್ತಾರೆ, ನಿಮ್ಗೇನ್ ಗೊತ್ತು, ನಿಮ್ಗೇನ್ ಗೊತ್ತು ಮಾತ್ರ ಇಲ್ಲ, ಇದರಿಂದ ಅವ್ರಿಗೇನಂತ ನೋಡ್ತಾರೆ. That is, you can believe the worst about people and build a society like that, or you can believe the best about people and still build a society like that. Right. It's, if you believe the best, so now you TMC ಮತ್ತೆ, ಸೊ ಇದು ನಾವೇ ಮಾಡ್ಬೋದು ಅಂತ. ಸೊ ಹಂಗೆ ಮಾಡಿದ್ವಿ. ಮಧ್ಯದಲ್ಲಿ ಒಂದು ಸ್ಪೆಷಲ್ ಟೆಕ್ನಾಲಜಿ ಇತ್ತು, ಅದನ್ನ ಯಾರಿಗೂ ಗೊತ್ತಿರ್ಲಿಲ್ಲ how to solve that problem. So we said, we'll ask one of these IT companies who are dealing with infrastructure to do this. ಅವ್ರ ಕಡೆ ಹೋಗ್ಬಿಟ್ಟು we said, ಸರ್ ನಿಮ್ಮಿಂದ ಒಂದ್ ಸಹಾಯ ಬೇಕು, ಈ ಟೆಕ್ನಾಲಜಿ ಏನೋ ಇದೆ, ಅದನ್ನ ತಗೊಂಡ್ ಬಂದು ಯು ಹ್ಯಾವ್ ಟು ಇನ್ಸ್ಟಾಲ್ ಇಟ್ ಇನ್ ದಿಸ್ ಸೆಂಟರ್. ಒಂದು 6 ತಿಂಗಳು ನಾವು ಅದನ್ನ ಟ್ರೈ ಮಾಡ್ತೀವಿ. ಅದು ಸರಿಯಾಗಿ ಅರ್ಥ ಆದ್ಮೇಲೆ ವಿ ವಿಲ್ ಗೋ ಅಂಡ್ ಪುಟ್ ಔಟ್ ಒನ್ ಟೆಂಡರ್ ಮಾಡ್ತೀವಿ. ಬೇಕಾಗಿದ್ರೆ ನೀವು ಪಾರ್ಟಿಸಿಪೇಟ್ ಮಾಡಿ, ನಿಮ್ದು ಸೆಲೆಕ್ಟ್ ಆಗಿದ್ರೆ ವಿಲ್ ಬೈ ಫ್ರಮ್ ಯು, ಅದರ್ವೈಸ್ ನಿಮ್ಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ನಿಮ್ದನ್ನ ವಾಪಸ್ ಕೊಟ್ಬಿಡ್ತೀವಿ. ಸೊ ಮೊದಲ ಪೀಪಲ್ ಸೆಟ್, ಸರ್ ಅದೆಲ್ಲ ಮಾಡಿದ್ರೆ ಯಾರು ಬರಲ್ಲ, ಅಟ್ ಲೀಸ್ಟ್ ಅವ್ರು ಮಾಡಿರೋ ಸಹಾಯಕ್ಕೆ ಅವರಿಂದ ಪರ್ಚೇಸ್ ಮಾಡ್ತೀವಿ, ಒಂದು ಅಶ್ಯೂರೆನ್ಸ್ ಬೇಕು. ಸರ್ ಯಾವ ಅಶ್ಯೂರೆನ್ಸ್ ಬೇಕಾಗಿಲ್ಲ. ಅವ್ರು ಹೋಗ್ಬಿಟ್ಟು ಇದನ್ನ ಹೇಳಿದ್ಮೇಲೆ ಇನ್ನೊಂದು ಮಾತು ಹೇಳಿ, ಪ್ಲೀಸ್ ಡೂ ಇಟ್ ಬಿಕಾಸ್ ಇಟ್ ವಿಲ್ ಬಿ ಗುಡ್ ಫಾರ್ ದ ಸಿಟಿ. ಡೆಫಿನೆಟ್ ಆಗಿ ಮಾಡ್ತಾರೆ. ದಟ್ ಇಸ್ ವಾಟ್ ಐ ಮೀನ್. ಇನ್ವಿಟೇಷನಲ್ ಅಟ್ಮಾಸ್ಫಿಯರ್ ಇರಬೇಕು, ಓಪನ್ನೆಸ್. ಸರ್ಕಾರದಲ್ಲಿ ಒಂದು ಇನ್ವಿಟೇಷನಲ್ ಅಟ್ಮಾಸ್ಫಿಯರ್ ಇದ್ರೆ ಮೆನಿ ಥಿಂಗ್ಸ್ ಕ್ಯಾನ್ ಬಿ ಡನ್, ರೈಟ್? ವೆನ್ ಸರ್ಕಾರ ಇಸ್ ಕ್ಲೋಸ್ಡ್, ಅವರಿಗೆ ಒಂದು ವೀಕ್ನೆಸ್ ಆಗ್ಬಿಡುತ್ತೆ. ನಾವು ಬೇರೆ ನೀವು ಬೇರೆ ಅಂತ ಆಗ್ಬಿಡುತ್ತೆ. ನಮ್ ಪೊಲೀಸ್ ಡಿಜಿಟಲ್ ಆಗಿ 8 ವರ್ಷ ಆಯ್ತು. ದಟ್ ಈಸ್ ಇನ್ ದ ಹಿಪ್ ಮೌಂಟೆಡ್ ಪ್ರಿಂಟರ್, ಬ್ಲಾಕ್ಬೆರಿ, ಅದೆಲ್ಲ ಒಂದು 8 years ago it was virtually. Actually, I should tell you one thing about how it started also. M.N. Reddy police commissioner, traffic commissioner ಇದ್ದಾಗ ಸ್ಟಾರ್ಟ್ ಆಯ್ತದೆ, B-track ಅಂತ. ಆ ಟೈಮ್ ನಲ್ಲಿ ಪೀಪಲ್ ಯೂಸ್ ಟು ರೈಟ್ ಎವ್ರಿಥಿಂಗ್, ಪೊಲೀಸ್ ಯೂಸ್ ಟು ರೈಟ್ ಎವ್ರಿಥಿಂಗ್ ಬೈ ಪೇಪರ್. ಚಲಾನ್ ಅಲ್ಲ, ದಟ್ ಇಸ್ ಮೊದಲ ಒಂದು ಶೀಟ್ ತರ ಇರುತ್ತೆ. ಆ ಶೀಟ್ ನಲ್ಲಿ ಹಿ ಹ್ಯಾಸ್ ಟು ನೋಟ್ ಇಟ್ ಡೌನ್. ಆಮೇಲೆ ಅದು ಡೇಟಾ ಎಂಟ್ರಿ ಆಪರೇಟರ್ ಅಂತ ಇದ್ರು ಇನ್ ಪೊಲೀಸ್ ಸ್ಟೇಷನ್ಸ್, ಆನ್ ಡೇಟಾ ಎಂಟ್ರಿ ಮಾಡೋದು. ಆ ಶೀಟ್ ಇದಲ್ವಾ, ಈಚ್ ಪೊಲೀಸ್ಮನ್ ಯೂಸ್ ಟು ಹ್ಯಾವ್ ಓನ್ಲಿ ಒನ್ ಶೀಟ್. Okay. And for the full day, one sheet nalli, I think you can make 8, 10, 12 entries maximum. So ನನಗೆ ಆಶ್ಚರ್ಯ ಆಯ್ತು, ಏನ್ ಇದು one whole day ಇದನ್ನ ಇಟ್ಕೊಂಡು ಇದರಲ್ಲಿ how you'll make only 8 or 10 entries. ಒಂದೇ ಜಾಗದಲ್ಲಿ 5 ನಿಮಿಷ ಕೂತಿದ್ರೆ ಸಾಕು, ಸಿಗತ್ತೆ 8 entries ಟಕ್ 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 ಅಂತ ಮಾಡ್ಬೋದು.
ಸೊ ದ ಪೊಲೀಸ್ಮನ್ ಸೆಡ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲ ಸರ್, ಆತರ ಇಲ್ಲ, ನಾನು ಫುಲ್ ಡೇ ಎಲ್ಲ ಇದೆಲ್ಲ ಕ್ಯಾರಿ ಮಾಡಲ್ಲ, ಮೋಸ್ಟ್ಲಿ ನಾ ಇದು ಲಂಚ್ ಟೈಮ್ ನಲ್ಲಿ ಮಾಡ್ಬಿಡ್ತೀನಿ. ಇದೇನು ಆಶ್ಚರ್ಯ, ಲಂಚ್ ಟೈಮ್ ನಲ್ಲಿ ಹೇಗೆ ಆಗುತ್ತೆ ಇದು? ಏನೋ ಒಂದು ಟಾರ್ಗೆಟ್ ಸ್ಟ್ರಾಟಜಿಕ್ ಲೊಕೇಶನ್ ನಲ್ಲಿ ಕೂತ್ಕೊಂಡು ಅಲ್ಲಿಂದ ಬರ್ಕೊಳ್ಳೋದ ಅಂತ. ಇಲ್ಲ ಹಂಗಿಲ್ಲ, ಇದರಲ್ಲಿ ಡಸಂಟ್ ಮ್ಯಾಟರ್ ವಾಟ್ ಐ ರೈಟ್, ಬಿಕಾಸ್ ಸುಮ್ಮನೆ ಯಾವ್ದಾದ್ರು ಮಾಡ್ತಾ ಇದ್ದಾರೆ. ಅಂಡ್ ಹಿ ವಾಸ್ ರೈಟ್, ಬಿಕಾಸ್ he has to write while standing. ಏನೋ ಸ್ಕ್ರಿಬಲ್ ತರ ಇರುತ್ತೆ, ಅದನ್ನ ಡೇಟಾ ಎಂಟ್ರಿ ಆಪರೇಟರ್ ಕರೆಕ್ಟ್ ಆಗಿ ಡಿಸೈಫರ್ ಮಾಡಿ ಎಂಟ್ರಿ ಮಾಡಬೇಕು. ಆ ಕಂಪ್ಯೂಟರ್ ನಲ್ಲಿ ವೈರಸ್ ಇರಬಾರ್ದು, ಆ ಪೊಲೀಸ್ ಸ್ಟೇಷನ್ ನಲ್ಲಿ ಪವರ್ ಇರಬೇಕು, ಆ ಕಂಪ್ಯೂಟರ್ ಇಂಟರ್ನೆಟ್ ಕನೆಕ್ಷನ್ ಸರಿಯಾಗಿ ಕೆಲಸ ಮಾಡಬೇಕು. ಇದೆಲ್ಲ ಆದ್ಮೇಲೆ ಅಂಡ್ ಆಮೇಲೆ ಇವನ್ ಕರೆಕ್ಟ್ ಡೇಟಾ ಎಂಟ್ರಿ ಮಾಡಬೇಕು. ಇದೆಲ್ಲ ಆದ್ಮೇಲೆ ಇಟ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಟು ಒನ್ ಸೆಂಟ್ರಲ್ ಸರ್ವರ್. ಆ ಸೆಂಟ್ರಲ್ ಸರ್ವರ್ ನಲ್ಲಿ ಡೇಟಾ ಬೇಸ್ ಅಂತ ಒಂದಿದೆ, ಓನರ್ಸ್ ಡೇಟಾ ಬೇಸ್ ಅಂತ. ಆ ಓನರ್ಸ್ ಡೇಟಾ ಬೇಸ್ ಓನ್ಲಿ 50%. 50 ಜನ ಅಟ್ ದಟ್ ಟೈಮ್ ಅಟ್ಲೀಸ್ಟ್ 50% ಆಫ್ ದ ವೆಹಿಕಲ್ಸ್ ಯಾರ್ದಂತಾನೆ ಯಾರಿಗೂ ಗೊತ್ತಿಲ್ಲ. ಸೊ ಈ ಚಲಾನ್ ಇನ್ಫಾರ್ಮೇಶನ್ ಬಂದ ಮೇಲೆ ಅದನ್ನ ನೋಡ್ಬಿಟ್ಟು ಒಬ್ಬರಿಗೆ ಚಲಾನ್ ಕಳಿಸ್ಬೇಕು. ಆ ಚಲಾನ್ ಕಳ್ಸಿದ್ಮೇಲೆ ಆ ಚಲಾನ್ ಕಳ್ಸಿರೋ ಚಲಾನ್ಗಳಿಂದ 5% ಕೂಡ ಪೇಮೆಂಟ್ ಮಾಡ್ತಾ ಇರ್ಲಿಲ್ಲ. ಸೊ ವೆನ್ ದ ಪೊಲೀಸ್ಮನ್ ಸರ್ ಇಟ್ ಮೇಕ್ಸ್ ನೋ ಡಿಫರೆನ್ಸ್ ಸರ್, ಏನ್ ಬೇಕೋ ನಾವು ಬರ್ಬೋದು. ಇಟ್ ಇಸ್ ಆಕ್ಚುಲಿ ಟ್ರೂ, ಮ್ಯಾಥ್ ಸ್ಟಾಟಿಸ್ಟಿಕಲಿ ಇಟ್ಸ್ ಟ್ರೂ. ಬಟ್ ಫ್ರಮ್ ದೇರ್ ಸಿ ಹೌ ಇಟ್ ಚೇಂಜ್ಡ್. ಸೆಲ್ ಫೋನ್ ಮೂಲಕ ಮಾಡಿದ್ರೆ ಟೈಮ್ ಸ್ಟಾಂಪ್ ಸರಿ ಇರುತ್ತೆ, ಜಾಗ ಆಟೋಮ್ಯಾಟಿಕ್ ಆಗಿ ಗೊತ್ತಾಗತ್ತೆ, ಡೇಟಾ ಎಂಟ್ರಿ ಅಂತ ಸೆಪರೇಟ್ ಆಗೋ ಅವಶ್ಯಕತೆ ಇಲ್ಲ. ಕರೆಕ್ಟ್. ಪಿಕ್ಚರ್ ಈಗ ಇರೋ ಟೆಕ್ನಾಲಜಿ ಮೂಲಕ ಬರೀ ಪಿಕ್ಚರ್ ನೋಡ್ಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ಬ್ಯಾಕ್ ಎಂಡ್ ನಲ್ಲಿ. ಕರೆಕ್ಟ್. All this stuff happened 8 or 9 years ago. And even today, if you go to other cities, idilla. Ivattu kuda illa. Yeah. Why is it not there? Because when we did it here, we built this knowledge partnership. Ivattu kuda sarkardalli, police nalli, if something is not doable inside the government, can they call somebody and say, teach us, sahaya madi, make it work. Work with us, but not for money, not contracting. Correct. Cooperating. Not for payment, but for Nagarabudhi, for urban development. For Nagarabudhi, you will do it, but not for money. If you build that partnership, then what happens here, Abhiruddhi? ಎಲ್ಲರಿಗೂ ಒಂದೇ ಗುರಿ ಆಗ್ತದೆ. Then people will say, okay, I also will contribute. ಅಂದ್ರೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂತ ಬಂದ್ರೆ ಅದು ಎಲ್ಲರೂ ಒಟ್ಟಿಗೆ ಕೊಡೋದಿಕ್ಕೆ, ಅಂದ್ರೆ ಅದು ಒಂದು ಪಾಯಿಂಟ್ ಬಂತು. ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಏನು, ಈ ಕಾಲದಲ್ಲಿ ಸಾರ್ವಜನಿಕ ಅಂದ್ರೆ ಏನು, ನಾವು ವೈಯಕ್ತಿಕವಾಗಿ ಒಂದು ಗುಂಪುಗಳಿಗೆ ಸೇರ್ಕೊಂಡಿರ್ಲೇಬೇಕು. ನಾನು ಈಗ ನಾವು ಇಫ್ ಯು ಗೋ ಔಟ್ ಸೈಡ್, ನಿಮ್ ಗಾಡಿಯಲ್ಲಿ ಕೂತ್ಕೊಂಡು ನೀವು ಇಫ್ ಯು ಗೋ ಮನೆಯಿಂದ ಕೆಲಸದಿಂದ ಮನೆ ಸಿಗ್ನಲ್ ಕಡೆ, ಇಫ್ ಯುವರ್ ವೆಹಿಕಲ್ ಇಸ್ ಸ್ಟಾಪ್, ಸಮ್ ಪೀಪಲ್ ವಿಲ್ ಕಮ್ ಟು ಯು, ₹5 ಕೊಡಿ, ₹2 ಕೊಡಿ, ಈ ಬಲೂನ್ ತಗೊಳ್ಳಿ, ಅದೋ ಸಮಥಿಂಗ್. ಅದರಲ್ಲಿ there are several types of people. ಕೆಲವರು ಪಾಪ ಎಲ್ಲಿಂದೋ ಬಂದಿದ್ದಾರೆ, ಯಾವುದೋ ಒಂದು ರಾಜ್ಯದಿಂದ ಬಂದಿದ್ದಾರೆ, ಅವ್ರಿಗೆ ಏನ್ ಗೊತ್ತೋ, ಹೆಂಗ್ ಬಂದ್ರು ಯಾರು ಗೊತ್ತೋ, ಅದು ಒಂದು ಗುಂಪು. ಅನದರ್ ಗ್ರೂಪ್ ಇಸ್ ಪೀಪಲ್ ಹೂ ಆರ್ ನಾಟ್ ಅಕ್ಸೆಪ್ಟೆಡ್ ಇನ್ ಸೊಸೈಟಿ. ರೈಟ್. ಪಾಪ ಅವ್ರಿಗೆ ಸಾಧಾರಣವಾಗಿ ಕೆಲಸನೇ ಸಿಗ್ತಾ ಇಲ್ಲ, ಏನೋ ಆದಾಯ. ಕರೆಕ್ಟ್. ಮೂರನೇದು ಚಿಲ್ಡ್ರನ್. ರೈಟ್. ಆಸ್ ಅ ಸೊಸೈಟಿ ನಾವು ಇದನ್ನ ನೋಡ್ಬಿಟ್ಟು ವಿ ಹ್ಯಾವ್ ಲರ್ನ್ಡ್ ಟು ಪ್ರಿಟೆಂಡ್ ಇವರಿದ್ದಾರೆ, ಬಟ್ ಆದ್ರೂ ವಿ ಆರ್ ನಾಟ್ ಸೀಯಿಂಗ್ ದಮ್. ಯು ಕ್ಯಾನ್ ಸೇ ವಾಟ್ ಎವರ್ ಯು ಲೈಕ್ ಅಬೌಟ್ ಅಡಲ್ಟ್ಸ್, ಬಟ್ ಚೈಲ್ಡ್, 5 ವರ್ಷ ಹುಡುಗಿ, ಇಫ್ ಶಿ ಹ್ಯಾಸ್ ಟು ಬೆಗ್ ಆನ್ ದ ಸ್ಟ್ರೀಟ್, ಇವಳು ನನ್ ಮಗಳಿದ್ರೆ what would I want society to do? If you don't answer that question, then you can't talk about development. I see development has to be personal, professional, societal, governmental and political. ಅಂದ್ರೆ ಒಂದು ಸ್ಥಿತಿನಲ್ಲಿ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಅಥವಾ ನನ್ನನ್ನೇ ಹೇಗೆ ನೋಡ್ಕೋಬೇಕು ಅಂತ ನಾನು ಬಯಸ್ತೀನೋ ಹಾಗೆ ನಾನು ಬೇರೆಯವ್ರ ಜೊತೆ ಆತರ ಇರಬೇಕು ಅನ್ನೋದು ತುಂಬಾನೇ ಒಳ್ಳೆ ಫಿಲಾಸಫಿ. ಬಿಕಾಸ್ ದಟ್ ಮಾಡೆಲ್, ಆ ಮಾಡೆಲ್ ಇದೆಯಲ್ವಾ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಟ್ಸ್ ಅ ಪರ್ಸನಲ್ ಮಾಡೆಲ್. ಯು ಕ್ಯಾನ್ ಈವನ್ ಸೇ ಇಟ್ಸ್ ಅ ರಿಲಿಜಿಯಸ್ ಮಾಡೆಲ್. ಇಟ್ಸ್ ಅ ಫೇತ್ಫುಲ್ ಮಾಡೆಲ್. It is also a good social model. Everybody can belong in that model, right? But it is not an abstract thing. It is very personal. So, where I feel the public problem solving, the public andre yaar nave. Adike is not exactly. So, and really some years ago we did this neighborhood improvement partnership. Illi kuda onsadi onde Ashwin office nallo kelavu meetings agide adu. That is ಈ CSR ಅಂತ ಇದೆಯಲ್ಲ, actually it's a good thing. This CSR means that companies are now spending money on social responsibility. But the problem is ಸುಮಾರು ಕಂಪನಿಗಳಲ್ಲಿ ಇದನ್ನ ಹೇಗೆ ಸ್ಪೆಂಡ್ ಮಾಡೋದು ಅಂತ ಯಾರಿಗೂ ಗೊತ್ತಿಲ್ಲ. Frankly, there is nobody in the company to
ಟು ಗೈಡ್ ದಟ್. ಸೊ ಒನ್ ಸಜೆಷನ್ ಐ ಮೇಡ್ ಇಸ್ ಟು ಸೇ, ನಗರದಲ್ಲಿ ಯಾವ ಸಮಸ್ಯೆಗಳಿದ್ದಾವೆ ಅಂತ ಒಂದು ಲಿಸ್ಟ್ ಮಾಡ್ಕೊಳ್ಳೋಣ. ಈ ಲಿಸ್ಟ್ ನ ಅವ್ರಿಗೆ ಕೊಟ್ಬಿಟ್ಟು ಯು ಡೂ ಸಮಥಿಂಗ್ ಟು ಸಾಲ್ವ್ ದಿಸ್. ನೀವೇ ಸೆಲೆಕ್ಟ್ ಮಾಡಿ, ನೀವೇ ಖರ್ಚು ಮಾಡಿ, ನಿಮಗೆ ಯಾರು ಸಹಾಯ ಮಾಡ್ತಾರೋ ಅವ್ರಿಗೆ ಹಣ ಕೊಡಿ. ನೋ ಪ್ರಾಬ್ಲಮ್ಸ್ ಲಿಸ್ಟ್ ಕೊಡ್ತೀವಿ ನಿಮಗೆ. We will not give you the problem of selecting the problem. I mean, giving fine. Correct. So, ಇದರಲ್ಲಿ ಇನ್ನೊಂದು ಮಾತು ಬಂತು, ಈ ಪ್ರಾಬ್ಲಮ್ ಲಿಸ್ಟ್ ಯಾರಿಗೆ ಗೊತ್ತು? ಕೆಲವುದು ನನಗೆ ಗೊತ್ತು, ಕೆಲವು ನಿಮ್ಗೆ ಗೊತ್ತು, ನಿಮ್ಮ ಏರಿಯಾದಲ್ಲಿ ನಿಮ್ಗೆ ಗೊತ್ತು, ನನ್ನ ಏರಿಯಾದಲ್ಲಿ ನನಗೆ ಗೊತ್ತು. ಅದಕ್ಕಂತ ಒಂದು ಕಾಂಪಿಟಿಷನ್ ಸೆಟಪ್ ಮಾಡಿ, ಸರಿ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ ಗೊತ್ತೋ ನೀವೆಲ್ಲ ಪ್ರಾಬ್ಲಮ್ ಹೇಳ್ಬಿಟ್ಟು ಅದನ್ನ ಸಾಲ್ವ್ ಮಾಡ್ತೀವಿ, ಪರಿಹರಿಸ್ತೀವಿ, ಅದಕ್ಕೆ ಒಂದು ಇಷ್ಟು ಹಣ ಬೇಕಂತ ಒಂದು ಪ್ರಪೋಸಲ್ ಮಾಡಿ. 93 ಗ್ರೂಪ್ಸ್ ಅಕ್ರಾಸ್ ದ ಸಿಟಿ ಮೇಡ್ ಪ್ರಪೋಸಲ್ಸ್. ಓಕೆ, ಅದಕ್ಕೊಂದು ಜೂರಿನೂ ಇತ್ತು. ಇನ್ಫ್ಯಾಕ್ಟ್ ಮುನ್ಸಿಪಲ್ ಕಮಿಷನರ್ ಅಂಡ್ ಆಲ್ ವಾಸ್ ಆನ್ ದ ಸಿದ್ದಯ್ಯ ಅವರಿದ್ರು ಆ ಟೈಮ್ ನಲ್ಲಿ, ಅಂಡ್ ಫ್ಯೂ ಅದರ್ ಪೀಪಲ್ ಫಾರ್ಮರ್ ಕಮಿಷನರ್, ಚೀಫ್ ಸೆಕ್ರೆಟರಿ ಎಲ್ಲರೂ ಸೇರಿ ಒಂದು ಜೂರಿ ತರ ಮಾಡ್ಬಿಟ್ಟು 10 groups were given money to improve their neighborhood according to their own vision. Right? ಈ ಸಂಜಯ್ ನಗರ್ ಮೇನ್ ರೋಡ್ ಇಂಪ್ರೂವ್ಮೆಂಟ್ ಅಂತ ನಡೀತಾ ಇದೆ. ದಟ್ ಕೇಮ್ ಔಟ್ ಆಫ್ neighborhood improvement. Selco or somebody proposed one solar powered low cost home for migrant people. Ee tara some 8 or 9 things came. Some 5 or 6 only worked. But as a model, I think it was very useful. Next year, Toyota came and said, first year it was funded by United Technology. Carrier air conditioner, Otis elevator. Second year, Toyota came and said, we will fund it, but mainly for mobility projects. That model can be extended. Companies can say, I will fund environment projects. I will fund health projects. I will fund energy projects, so on and so forth. Our core competency hatta iro projects. Correct. Nimge yavadalli core competency indho adನ್ನ ಮಾತ್ರ ಮಾಡಿ. Don't come and say ನಾನು ಸ್ಕೂಲ್ ಮಾಡ್ತೀನಿ. ಅದೇ ಎಕ್ಸಾಕ್ಟ್ಲಿ ಅದೇನು ಅದು. Correct. ಇರೋ ಸ್ಕೂಲ್ಗಳ ಬಗ್ಗೆ you will not be able to do anything. Right? So you take your core competency, you fund it, but you fund it according to some knowledge of what is needed in the city. If you do that, then you will get lots of. ಸರ್, ಇವಾಗ ನೀವು ಪಬ್ಲಿಕ್ ಪಾಲಿಸಿನಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಬಟ್ ಇಷ್ಟು ವರ್ಷದ ಅನುಭವದಲ್ಲಿ ನೀವು ಇನ್ನೊಂದು 5-10 ವರ್ಷ ಆದ್ಮೇಲೆ ನಾವಿವಾಗ ಕರೆಂಟ್ಲಿ ಯೋಚನೆ ಮಾಡ್ತಾ ಇರೋ ಯಾವ ಪ್ರಾಬ್ಲಮ್ಸ್ ಬರಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಅಂಡ್ ದೇರ್ ಫೋರ್ ಅದಕ್ಕೋಸ್ಕರ ನಾವ್ ಏನ್ ತಗೋಬಹುದು ಆಕ್ಷನ್ ಇವಾಗ? See, the main problem already ಬಂದ್ಬಿಟ್ಟಿದೆ. That is scale. ಸ್ಕೇಲ್ ಅಂದ್ರೆ ಒಂದು ಚಿಕ್ಕದಾಗಿ ಪ್ರಮಾಣದಲ್ಲಿ ಮಾಡೋದನ್ನ ನಾವು ಎವ್ರಿವೇರ್ ಮಾಡಕ್ ಆಗ್ತಾ ಇಲ್ಲ. ಅದು ಒಂದು. ಎರಡನೇದು, ಯಾವುದೇ ಒಂದು ಪ್ರಾಬ್ಲಮ್ ಸಮಸ್ಯೆ ಅಂತ ಬಂದ್ರೆ ಅದನ್ನ ಏನೋ ಜುಗಾಡ್ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಡ್ತೀವಿ. ಸಾಲ್ವ್ ಅಲ್ಲ, ಆಕ್ಚುಲಿ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋದು. ಆ ಲೆವೆಲ್ ಕ್ರಾಸ್ ಆಗ್ಬಿಟ್ಟು ಟುಡೇ ಮ್ಯಾನೇಜಬಿಲಿಟಿ, ದಟ್ ಇಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಮಾಡೋ ಲೆವೆಲ್ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಸಾಧ್ಯವಿಲ್ಲ. ಸೊ ನಾವು ದೇರ್ ಆರ್ ಓನ್ಲಿ 2 choices. ಸರಿಯಾಗಿ ಮಾಡ್ಬೇಕು, ಇಲ್ಲ ಸಫರ್ ಮಾಡ್ಬೇಕು. ಸೊ ಆ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಸೊ ದಟ್ ಇಸ್ ದ ಮೇನ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್. ಅದು ಇಟ್ ವಿಲ್ ಗೆಟ್ ವರ್ಸ್. ಒಂದ್ ದಿವಸಕ್ಕೆ 1000 ಜನ ಬರ್ತಾರೆ ರಫ್ಲಿ ಬೆಂಗಳೂರಿಗೆ. ಹಂಗಿದ್ರೆ ಎವ್ರಿ 2 days 2 ದಿವಸಕ್ಕೆ ಒಂದ್ಸತಿ ಸ್ಕೂಲ್ ಕಟ್ಬೇಕು, ಒಂದ್ ವಾರಕ್ಕೆ ಒಂದು ಹಾಸ್ಪಿಟಲ್ ಕಟ್ಬೇಕು. ಅದು ಸ್ಕೇಲೇ ಚೇಂಜ್ ಆಗೋದು. ಅಂದ್ರೆ ನಾವು ಮನೆ ಅಂತ ಕಟ್ಬೇಕಾಗಿದ್ರೆ ಒಂದ್ ವರ್ಷಕ್ಕೆ 10,000 ಮನೆ ಕಟ್ಬೇಕು. ಹೊಸದಾಗ ಬರೋವರೆಗೆ, ಇರೋವರೆಗೆಲ್ಲ, ಹೊಸದಾಗ ಬರೋವರೆಗೆ ಸಾಧ್ಯವಿಲ್ಲ. ಅಲ್ಲ, ಆತರ ಯೋಚನೆ ಮಾಡ್ತಿಲ್ಲ ನಾವು. ನೀವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋ ಟೈಮ್ ನಲ್ಲಿ 4 ಜನ ಬರ್ತಾರೆ. ಆ ಸ್ಥಿತಿಯಲ್ಲಿ ಇದ್ದೀವಿ. ಸೊ either we must do it correctly or we will suffer. There is no middle ground. ಈಗ ಆ ಸ್ಥಿತಿಗೆ ಬಂದ್ಬಿಟ್ಟಿದೀವಿ. Now in everything, employment, housing, water supply, green cover, anything, right? Either we do it correctly or it's going to collapse. The other day somebody was saying, ಚೆನ್ನೈನಲ್ಲಿ ನೀರೇ ಇಲ್ಲ ಅಂತ. ಹೆಂಗ್ ಸರ್, ಇಷ್ಟೊಂದು ದೊಡ್ಡ ನಗರದಲ್ಲಿ ನೀರೇ ಇಲ್ಲ ಅಂತ ಹೇಳೋ ಸ್ಥಿತಿಗೆ ಹೆಂಗ್ ಬರ್ಬೋದು? ನಿಮಗೂ ಬರುತ್ತೆ. ನೀರಿಲ್ದ್ರೆ ಸಮಥಿಂಗ್ ಎಲ್ಸ್, ಯು ನೋ ವಾಟ್ ಐ ಮೀನ್, ಸಮ್ ಅದರ್ ಪ್ರಾಬ್ಲಮ್ ವಿಲ್ ಕಮ್. ಬಟ್ ಇದರಲ್ಲಿ ಏನಾಗುತ್ತೆ, ದಿಸ್ ನಿಪ್ಪಾ ವೈರಸ್ ತರ, ಚಿಕನ್ ಗುನ್ಯಾ ಅಂತ ನಮ್ ಬೆಂಗಳೂರಿಗೆ ಫ್ರೀಕ್ವೆಂಟ್ ವಿಸಿಟರ್ ತರ, ಅದು ವರ್ಷ ಬರುತ್ತೆ. ಮೈಗ್ರೇಟರಿ ಬರ್ಡ್ ತರ. ನಾನು ಒಂದ್ಸರಿ ಸರ್ಕಾರದಲ್ಲಿ ಇದ್ರ ಬಗ್ಗೆ ಮಾತಾಡುವಾಗ, ಈ ಚಿಕನ್ ಗುನ್ಯಾ ಶುಡ್ ಬಿ ಅಟ್ ಲೀಸ್ಟ್ ಟ್ರ್ಯಾಕಬಲ್ ಅಲ್ವಾ? ಡೈಲಿ ಒಂದೊಂದು ಹಾಸ್ಪಿಟಲ್ ನಲ್ಲಿ ಡೈಲಿ ಯಾವುದಕ್ಕೆ ನಾವು ಪೇಷಂಟ್ ಗಳನ್ನ ಟ್ರೀಟ್ ಮಾಡ್ತಾ ಇದೀವಿ ಅಂತ ಒಂದು ಲಾಗ್ ಇರುತ್ತೆ. ಎವ್ರಿ ಹಾಸ್ಪಿಟಲ್ ಹ್ಯಾಸ್ ಅ ಲಾಗ್ ಆಫ್ ವಾಟ್ ದೇ ಆರ್ ಟ್ರೀಟಿಂಗ್ ಪೇಷಂಟ್ಸ್ ಫಾರ್.
ಡೈಲಿ ಅದನ್ನ ಒಂದು ಮ್ಯಾಪ್ ಮೇಲೆ ಹಾಕ್ಬಿಟ್ಟು ಅದನ್ನ ನೋಡಿದ್ರೆ ಡಿಸೀಸ್ ಮೈಗ್ರೇಷನ್ ಕ್ಯಾನ್ ಬಿ ವಿಸಿಬಲ್ ಟು. ಇಟ್ಸ್ ವೆರಿ ಈಸಿ ಆಕ್ಚುಲಿ. ಈ ಡಿಸ್ಟ್ರಿಕ್ಟ್ ನಲ್ಲಿ ಚಿಕನ್ ಗುನ್ಯಾ ಜಾಸ್ತಿ ಇದ್ರೆ ಅದು ನಿಮ್ಗೆ ತೋರಿಸ್ಬೇಕು, ದೆನ್ ಯು ಕ್ಯಾನ್ ಡೂ ಇಟ್. ಬಟ್ ನಮ್ಗೆ ಹಿಂಗಿರೋ ಸಿಸ್ಟಮ್ ಹೆಂಗಾಗ್ಬಿಟ್ಟಿದೆ, ದಟ್ ಇಸ್ ನಿಮ್ಗೆ ಡೆಂಗು ಇದೆ, ಚಿಕನ್ ಗುನ್ಯಾ ಇದೆ ಅಂತ ಹೇಳೋ ಅಧಿಕಾರ ಕೂಡ ಡಾಕ್ಟರ್ಗಿಲ್ಲ. ಅದನ್ನೇನೋ ವೈರಾಲಜಿ ಟೆಸ್ಟ್ ಕಳಿಸ್ಬಿಟ್ಟು ಹೈದರಾಬಾದ್ ನಲ್ಲಿ 3 ದಿವಸ ಆದ್ಮೇಲೆ ಅದು ಬೆಂಗಳೂರಿನಲ್ಲೂ ಇಲ್ಲ, ಬೆಂಗಳೂರಿನಲ್ಲಿ ಹೈದರಾಬಾದ್. ಸೊ ಐ ಆಮ್ ಸೇಯಿಂಗ್ ದಿಸ್ ಇಸ್ ಅ ರಿಯಲಿ ಬ್ಯಾಡ್ ವೇ ಟು ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ದಟ್ ಈಸ್ we should work backwards from the solution, not forwards from the problem. Correct. So forward from the problem is jugad, backward from the solution it will be permanent. So now aa sthitiಗೆ ಬಂದ್ಬಿಟ್ಟಿದೀವಿ. If either do it correctly or it will not happen at all. This is the main thing that, but ಸರಿಯಾಗಿ ಮಾಡೋದು ಸರ್ಕಾರ ಮಾತ್ರ ಆಗ್ಬೇಕಂತ ನಂಬೋದನ್ನು ಸಾಧ್ಯವಿಲ್ಲ. ಬಿಕಾಸ್ ಟುಡೇ ದ ಸರಿ ಅಂದ ಮಾತಿಗೆ ಏನು ಯಾರು ಡಿಸೈಡ್ ಮಾಡ್ತಾರೆ ಸರಿ ಯಾವುದು? ಅದಲ್ಲ, ಸರಿ ಅಂದ ಮಾತಿಗೆ ಏನ್ ಅರ್ಥ? ವಾಟ್ ಇಸ್ ಸರಿ? ಸರಿ ಇನ್ಕ್ಲೂಡ್ಸ್ ಪಾರ್ಟಿಸಿಪೇಷನ್. ವಿತೌಟ್ ಯುವರ್ ಪಾರ್ಟಿಸಿಪೇಷನ್ ದೇರ್ ಕೆನಾಟ್ ಬಿ ಸರಿ. ಸೊ ನೌ ಯು ಡಿಸೈಡ್ whether you want the sari or not. You cannot say I want the sari but I won't participate, because sari requires participation. ಆದ್ರೆ ನಮ್ಮ ಎಲ್ಲೋ ಒಂದು ಫಿಲ್ಮ್ಗೋ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನ ಎಲ್ಲಾರನ್ನು ಕೇಳಿದ್ರೆ ಎಲ್ಲಾರು ಎಸ್ ಅಂತ ಫಿಲ್ಮ್ ಹೋದ್ರೆ ಚೆನ್ನಾಗಿಲ್ದೇ ಇದ್ರು ವಿ ವಿಲ್ ಹ್ಯಾವ್ ಫನ್ ಅಬೌಟ್ ಇಟ್ ಆಫ್ಟರ್ ಲಾಂಗ್. ಬಟ್ ಯಾರು ಕರ್ಕೊಂಡು ಹೋಗ್ಬಿಟ್ರೆ ವಿ ವಿಲ್ ಕಂಪ್ಲೇನ್ ಅಬೌಟ್ ದ ಫಿಲ್ಮ್. But I'll say one thing, maybe this can be the closing thing in some way. I always say about public problems, ಇದಕ್ಕೆ ಪರಿಹಾರ ಏನಂತ, that's not very important. Don't try to solve the problem. Increase the number of problem solving people. That is the most important thing. ಅದೇ ಮುಖ್ಯ. ನಾಳೆ ಏನಾದ್ರು ಬಂದ್ರು ಅವ್ರ ಕೈ ಸಾಲ್ವ್ ಮಾಡುವಂತ ಸಾಮರ್ಥ್ಯ, ಪ್ರಿಪೇರ್ಡ್ನೆಸ್ ಅದೆಲ್ಲ ಇದ್ರೆ ಯಾವ ಸಮಸ್ಯೆ ಬಂದ್ರೂ ಯು ವಿಲ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಇಟ್. Whereas if you just try to solve it, that may not be useful to the next problem. So increasing the number of problem solving people. What committeeಗಳು, that is why they are important. Not because always the smart people will give smart solutions, but it will increase the participation. ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮುಂದೆ ಆಗೋ ಇನ್ನೊಂದು ಸಮಸ್ಯೆಗೆ ಅವರು ರೆಡಿ ಆಗಿರ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇನ್ನೊಂದಕ್ಕೆ ಸೊ ಐ ಫೀಲ್ ಅಂಡ್ ನಮ್ಮ ನಗರದಲ್ಲಿ ಇದಕ್ಕೆ ಒಂದು ಗ್ರೇಟ್ ಎಕ್ಸಾಂಪಲ್ ಇದೆ. ಕೆರೆಗಳು, ಪುಟ್ಟನಹಳ್ಳಿ ಕೆರೆ ಸರಿ ಮಾಡುವಾಗ, ಅದು ಮನೆಗೆ ಹಿಂದೆ ಇದೆ. ಫಸ್ಟ್ ಟೈಮ್ ಪುಟ್ಟನಹಳ್ಳಿ ಕೆರೆ ಸರಿ ಮಾಡುವಾಗ ನಾವೇ ಒಂದ್ 4-5 ಜನ ವಿ ಸೆಡ್ ಓಕೆ ವಿ ಶುಡ್ ಡೂ ಇಟ್ ಅವರ್ ಸೆಲ್ಫ್ಸ್ ಅಂತ ಶುರು ಆಯ್ತು. ಮಾಡ್ತಾ ಇರುವಾಗ ಒಬ್ರು ಬಂದ್ಬಿಟ್ಟು, ಯಾರ್ರಿ ನೀವು ಏನ್ ಮಾಡ್ತೀರಾ? ಸೊ ಐ ಸೆಡ್, ನಾನ್ ನಿಮ್ನ ಕೇಳ್ಬೇಕಾಗಿರೋ ಪ್ರಶ್ನೆ ಇದು, ಯಾರ್ರಿ ಇದು ನೀವೇನ್ ಮಾಡ್ತೀರಾ ಅಂತ. ಸರ್ ನಾನು ಲೇಕ್ಸ್ ಇಂಜಿನಿಯರ್ ಸರ್. ಹಂಗಿದ್ರೆ ಡೆಫಿನೆಟ್ ಆಗಿ ಕೇಳ್ಬೇಕು, ಯಾರ್ರಿ ನೀವು ಏನ್ ಮಾಡ್ತೀರಾ ಅಂತ. ಅವ್ರೇನ್ ಹೇಳಿದ್ರು ಗೊತ್ತಾ, ಸರ್ ನಿಮ್ಗೇನ್ ಗೊತ್ತು, ನಮಗೆ ಬಡ್ಜೆಟ್ ಇಲ್ಲ, ಮ್ಯಾನ್ ಪವರ್ ಇಲ್ಲ, ಯಾರು ನಮ್ ಜೊತೆ ಕೆಲಸ ಮಾಡಕ್ ನಾವ್ ಇದಾದ್ರು ಹೇಳಿದ್ರೆ ಇದು ಕೇಳಕ್ಕೆ ಕೂಡ ಕೌನ್ಸಿಲ್ ನಲ್ಲಿ ಯಾರು ರೆಡಿ ಇಲ್ಲ. ಸರಿ, ನಾವೆಲ್ಲ ನಿಮ್ ಜೊತೆಗಿದ್ದೀವಿ, ಅದೆಲ್ಲ ಬಿಟ್ಬಿಡಿ, ಇವಾಗ ಏನ್ ಮಾಡ್ಬೋದು ನಮ್ ಜೊತೆಗೆ ಏನ್ ಮಾಡ್ಬೋದು? ಕ್ಯಾನ್ ವಿ ಬಿಲ್ಡ್ ಅ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಮಾಡೆಲ್ ಥ್ರೂ ವಿಚ್ ಕೆರೆಗಳನ್ನ ರಿವೈವ್ ಮಾಡಿ ಮೇಂಟೈನ್ ಮಾಡೋ ಜವಾಬ್ದಾರಿ ಸಿಟಿಸನ್ಸ್ಗೆ ಕೊಟ್ಬಿಡಿ. ಅದರಿಂದ ಶುರುವಾಗಿ ಈಗ 60-80 lakes around the city have been revived through citizen involvement only. ಬೆಂಗಳೂರಿನ ಅದೊಂದು ಒಳ್ಳೆ ಸಕ್ಸಸ್ ಮಾಡೆಲ್. ಬಟ್ ಐ ಆಮ್ ಸೇಯಿಂಗ್ ಅದು ಮೊದಲ ಸರಿ ಮಾಡುವಾಗ ಇದೆಲ್ಲ ಇರ್ಲಿಲ್ಲ. ಅದಾದ್ಮೇಲೆ ಇನ್ನೊಂದು ಸ್ಟೆಪ್ ಆಲ್ಸೋ ವಿ ಟುಕ್. ಒಂದು MOU ಮೂಲಕ BBMP ಮತ್ತೆ ಸಿಟಿಸನ್ಸ್ ಕಮಿಟೀಸ್ಗೆ ಒಂದು MOU ಮಾಡಿಬಿಟ್ಟು ಫಾರ್ಮಲ್ ಮ್ಯಾನೇಜ್ಮೆಂಟ್ ರೈಟ್ಸ್ ಇನ್ ಲೋಕಲ್ ಕಮಿಟೀಸ್ ಫಾರ್ ದಿಸ್ ಥಿಂಗ್. ಸತ್ಯನಾರಾಯಣ ಮೇಯರ್ ಆಗಿದ್ದಾಗ ನಮ್ಮ ನಗರ ನಮ್ಮ ಹೊಡೆಗೆ ಅಂತ ಒಂದು ಕಾರ್ಯಕ್ರಮ ಬಂತು. ಅದರಲ್ಲಿ ದಿಸ್ ವಾಸ್ ಎಕ್ಸ್ಪ್ಯಾಂಡೆಡ್ ಫರ್ದರ್ ಟು ಸೇ ಓನ್ಲಿ ಲೇಕ್ಸ್ ಯಾಕೆ, ರಸ್ತೆಗಳು ಕೂಡ, ಪಾರ್ಕ್ಗಳು ಕೂಡ ಮಾಡಬಹುದು. Some things in that also are not correct. I feel that has been used in an exclusionary way also. But in general, wherever citizens have participated, improvement has been significant. Last week in Facebook, I saw Krishna Baragada in his constituency, he was talking about 7th lake being fixed in one assembly constituency alone. Correct. I remember 8 years ago going with him around all the lakes to say, ಹೆಂಗಿದೆ ನೋಡಿ. So at that point also I said the same thing, that if you involve the people it will happen. ಅದಕ್ಕೆ there is no ಪರ್ಯಾಯ ಮಾರ್ಗನೇ ಇಲ್ಲ. ಜವಾಬ್ದಾರಿ, ಪ್ರಜಾಪ್ರಭುತ್ವ ಅಂದ್ರೆ ನಾವೆಲ್ಲರೂ ಜವಾಬ್ದಾರಿ ತಗೊಳ್ಳೇಬೇಕು. ಥ್ಯಾಂಕ್ ಯು ಸರ್, ತುಂಬಾನೇ ನಿಮ್ಮ ಅನುಭವ ಹಂಚಿಕೊಂಡಿದ್ದೀರಾ, ಒಳ್ಳೊಳ್ಳೆ ರಸವತ್ತಾದ ಘಟನೆಗಳನ್ನು ಸ್ಮರಿಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್. ಥ್ಯಾಂಕ್ ಯು.
ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ ಯಾವ್ದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ-ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆ ಪಾಡ್, HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. Hi, my name is Anupam Gupta. I'm B50 on Twitter. I am the host of Paisa Vaisa, the show that talks money. On my show, I speak to experts from every field of money and finance, from stock markets, equities, debt funds, credit cards, life insurance, every possible area of money and finance that you can think of. We even did an episode on cryptocurrency. I've got fantastic guests from mutual funds to personal finance experts everywhere. Robo-advisory, startups, just name it, we've got it. At Paisa Vaisa, we help you make smart decisions about money. You work hard for money. Now make your money work hard for you. New episodes out every Monday, and you can listen to my show on the IVM Podcast app or any other podcasting app that you have. Paisa Vaisa is brought to you by Paytm Money. Hey Krupa, check out my beatboxing. Boots and cat and boots and cat man, and please boots stop. and cats. All right, check out my singing. No, I'm serious. Stop. But why? Because you're genuinely bad, and because you've got actual talent to showcase. Presenting the ATKT Talent Time podcast, where I, Krupa, An IP man, chat with some immensely talented college students about the fun part of college, like freshers' life, the music and poetry scene, side hustles for college students. and the not so fun, like weird dress codes, hostel deadlines, and ragging. New episodes every Tuesday on the IVM Podcast app, the IVM Podcast website, and wherever else you get your podcasts from. Hey Krupa, check out my poetry. Roses are red, No. violets are No, blue. no. You are special. Please.